ಐ ಥಿಂಕ್ ಟಗರುನಲ್ಲಿ ದೇರ್ ಇಸ್ ಅ ಡೈಲಾಗ್ ಸೇಯಿಂಗ್ ದಟ್ ನಾನು ಹಾರಾಡ್ತಾ ಇರೋ ಹಕ್ಕಿ ಕಣಮ್ಮ ಅಂತ. ಐ ಫೀಲ್ ದ್ಯಾಟ್ my voice, lesser it is heard, lesser famous I will be, and I think I can escape that route of ವ್ಯಾಲಿಡೇಷನ್. ಅವ್ರು ಒಂದು ಡೈಲಾಗ್ ಹೇಳಿದರು, ನನ್ನ ಟೀಮಲ್ಲಿ ಗುರು ಅಂತ ಯಾರೂ ಇರೋದಿಲ್ಲ, ಅಲ್ಲಿ ಕೆಲಸ ಮಾಡ್ತಾ ನೋಡ್ತಾ ಕೆಲಸ ಕಲಿಬೇಕು. ನೀನು ನನ್ನ ಟೀಮ್ಗೆ ಬಂದ ಮೇಲೆ ನೀನು ಆ್ಯಕ್ಟರಾಗೇ ಇರ್ತೀಯಾ, ನೀನು ಇನ್ನೂ ಜಾಸ್ತಿ ಅದಕ್ಕಿಂತ ಬಿಯಾಂಡ್ ಏನಾದ್ರು ಕಲಿತೀಯಾ, ಅದು ನಿನ್ನ ಕೈಗಿಲ್ಲಿ ಇರೋದು. ಇಟ್ ಈಸ್ ಲೆಫ್ಟ್ ಟು ಯು, ನೀನು ಹೆಂಗೆ ಇದನ್ನ ಪರ್ಸ್ಯೂ ಮಾಡ್ತೀಯ. ನನಗೆ ಅನ್ಸೋದೇನಂತ ಹೇಳಿದ್ರೆ, ಹೆಣ್ಮಕ್ಳಿಗೆ ನೀವಿಷ್ಟು ಮಾಡಿ ಇಷ್ಟು ಗ್ರ್ಯಾಟಿಟ್ಯೂಡ್ ಇರುತ್ತೆ ಅವ್ರಿಗೆ. ಗಂಡು ಮಕ್ಳಿಗೂ ಇರುತ್ತೆ, ಬಟ್ ಅದು ಗಂಡು ಮಕ್ಕಳೇ ಅವರಿಗೆ ಏನಾದರೂ ಹೆಲ್ಪ್ ಮಾಡಿದ್ರೆ ಅದ್ರ ಬಗ್ಗೆ ಹೇಳ್ಕೊತಾರೆ. ಬಟ್ ಒಂದು ಹೆಣ್ಣಿಂದ ಅವ್ರಿಗೆ ಹೆಲ್ಪ್ ಆಗಿದೆ ಅಂತ ಹೇಳಿದ್ರೆ ತುಂಬ ಕಡಿಮೆ ಜನ ಅದನ್ನು ಹೇಳ್ಕೊಳ್ಳೋದು. ನನಗೆ ಒನ್ ಪಾಯಿಂಟ್ ಆಫ್ ಟೈಮ್ ಐ ಆಲ್ಸೋ ಫೆಲ್ಟ್ ದ್ಯಾಟ್ ಸಮ್ವೇರ್ ಮೇ ಬಿ ನಾನು ತೊಗೊಂಡಿರೋ ಯಾವುದೋ ಒಂದು ಡಿಸಿಷನ್ನಿಂದ ಮೇ ಬಿ ದಟ್ ರೋಲ್ ವಾಸ್ ಟು ಬೋಲ್ಡ್ ಅಂತಲೂ ಕೆಲವೊಂದೆಲ್ಲ ಅನಿಸಿರೋದಿದೆ. Today on Just Curious, it is Manny to the world, but Manvita to the birth certificate, and Taguru Putti to fans. But nange, I think a beautiful soul who's trying to explore the world through her own inhibitions and keeping an open mindset and curious soul antane karitini. So firstly, Manvita, with 14 movies, ನಿಮ್ಮ ಜರ್ನಿ ಆಸ್ ಅನ್ RJ to an actor, now for it to ವೆಂಚರ್ ಇಂಟು ಯು ಬೀಯಿಂಗ್ ಅ ಫಿಲ್ಮ್ ಮೇಕರ್, ಅದಾದಮೇಲೆ ಆಂಟ್ರಪ್ರನರ್, ಇದಿಷ್ಟು ಕ್ಯಾಪ್ನ ಫೆದರ್ಗಳಾಗಿ ಹಿಯರ್ ಐ ಆಮ್ ಟು ಟಾಕ್ ಟು ದಿಸ್ ಹಕ್ಕಿ ಟು ಸಿ ವೇರ್ ಶಿ ಈಸ್ ಟ್ರೈಂಗ್ ಟು ಫ್ಲೈ ವಿತ್ ವಾಟ್ ಕಾನ್ಫಿಡೆನ್ಸ್ ಆ್ಯಂಡ್ ಸೋ ಫಾರ್ ಹೇಗೆ ಹಾರಿ ಇಲ್ಲಿ ಕೂತಿದ್ದೀರಾ ಅಂತ. ಫಸ್ಟ್ಲಿ, ಹೌ ಆರ್ ಯು ಡೂಡ್? ಥ್ಯಾಂಕ್ ಯು ಸೋ ಮಚ್ ಫಾರ್ ದ ವಂಡರ್ಫುಲ್ ಇಂಟ್ರಡಕ್ಷನ್. ನಿಮ್ಮ ಶೋನಲ್ಲಿ ನೀವು ಯಾವತ್ತೂ ಹೇಳೋ ಥರ ನಾವು ಇಂಟ್ರೊಡ್ಯೂಸ್ ಮಾಡಲ್ಲ ಗೆಸ್ಟ್ನ ಅಂತ ಹೇಳ್ತೀರಾ, ಬಟ್ ನೀವು ಐ ಥಿಂಕ್ ತುಂಬ ಮಾಡೆಸ್ಟಾಗಿ ಅದನ್ನು ಹೇಳ್ತೀರಾ ಅಂತ ಅನ್ಕೊತಾ ಇದ್ದೀನಿ, ಬಿಕಾಸ್ ಇಷ್ಟು ಒಳ್ಳೆ ಇಂಟ್ರೊಡಕ್ಷನ್ ಕೊಟ್ಟಿದ್ದೀರಾ. ಆ್ಯಂಡ್ ಐ ಥಿಂಕ್ ಟಗರುನಲ್ಲಿ ದೇರ್ ಇಸ್ ಅ ಡೈಲಾಗ್ ಸೇಯಿಂಗ್ ದ್ಯಾಟ್ ನಾನು ಹಾರಾಡ್ತಾ ಇರೋ ಹಕ್ಕಿ ಕಣಮ್ಮ ಅಂತ, ವಿಚ್ ಈಸ್ ಅಗೇನ್ ನನ್ನ ಬಾಯಲ್ಲಿ ಹೇಳ್ಸಿರೋ ಅಂಥ ಡೈಲಾಗ್ ಅದು, ಬಿಕಾಸ್ ನನ್ನ ಪರ್ಸ್ನಾಲಿಟಿಗೆ ಸೂಟ್ ಆಗೋವಂಥ ಡೈಲಾಗು. ಸೊ ಅದನ್ನು ನೀವು ಅರ್ಥ ಮಾಡಿಕೊಂಡು ಅದೇನು ಕೋಇನ್ಸಿಡೆನ್ಸೋ ಏನೋ ಗೊತ್ತಿಲ್ಲ, ಬಟ್ ಯಾ, ಐ ಲವ್ ಮೈ ಫ್ರೀಡಮ್ ಆ್ಯಂಡ್ ಐ ಆಮ್ ಆಲ್ವೇಸ್ ಕ್ಯೂರಿಯಸ್. ನನಗೆ ಪ್ರತಿಕ್ಷಣ ತಿಳ್ಕೊಳ್ಬೇಕು, ಕಲಿಬೇಕು, ಆ ಹಂಬಲ ಯಾವತ್ತೂ ಇರುತ್ತೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಹೋಸ್ಟಿಂಗ್ ಮೀ ಟುಡೇ. ತುಂಬ ಖುಷಿ ಆಗ್ತಾ ಇದೆ ನಿಮ್ಮ ಶೋಗೆ ಬಂದಿರೋದು. ನಾನು ಐ ಥಿಂಕ್ ನಾವು ತುಂಬ ದಿವಸದಿಂದ ಟಚಲ್ಲಿ ಇದ್ವಿ ಅಲ್ವಾ, ಎಲ್ಲೇ ಉಪ್ಪಿ ಸರ್ ಮನೆಯಲ್ಲಿ ರೀಸೆಂಟಾಗಿ ಮೀಟ್ ಮಾಡಿದ್ವಿ, ಅಥವಾ ಅದಕ್ಕೆ ಮುಂಚೆನೂ ನಾನು ಕರೆದಿದ್ದೆ ನಿಮ್ಮನ್ನು. ಸೊ ಅವಾಗ ಐ ರಿಮೆಂಬರ್ ಯು ಟೆಲ್ಲಿಂಗ್ ಮೀ, ಅಂದರೆ ಪ್ರತಿ ಸತಿ ಒಬ್ಬರನ್ನ ಕರೆದಾಗ ಒಬ್ಬೊಬ್ರದ್ದು ಒಂದೊಂದು ರಿಯಾಕ್ಷನ್ ಇರುತ್ತೆ. ಎಷ್ಟೋ ಸತಿ ನಾನು ಈ ಶೋಗೆ ಬರಬೇಕಂತ ನಮಗೆ ಮೆಸೇಜ್ ಮಾಡಿ ಬಂದವರಿದ್ದಾರೆ, ಕೆಲವು ಸತಿ ಕಾಲ್ ಮಾಡಿದಾಗ ರಶ್ಮಿ ನನಗೇನು ಈಗ ನಂದು ನಿಮ್ಮ ಕಡೆಯಿಂದ ಬಂದಿದ್ದು ಒಂದು ಆನ್ಸರ್ ವಾಸ್ ಡಿಫ್ರೆಂಟ್, ನನಗಿನ್ನೂ ಏನು ಮಾತಾಡಬೇಕು ಗೊತ್ತಿಲ್ಲ ಅಂದಾಗ ನಾನು ಕೂತ್ಕೊಂಡು ಯೋಚನೆ ಮಾಡಿದೆ. ಯಾಕೆಂದರೆ ಯಾರೇ ಕರೆದಾಗ ನಾನು ಏನು ಮಾತಾಡಬೇಕು, ಆಡಿಯನ್ಸ್ ಜೊತೆಗೆ ಏನು ಹೇಳಬೇಕು ಅಂತ ನನಗೆ ಗೊತ್ತಿಲ್ಲ, ಏನಾರು ಇದ್ದಾಗ ಬರ್ತೀನಿ ಅಂದಾಗ ಇಟ್ ಈಸ್ ಅ ಸಿಂಬಲ್ ಆಫ್ ಚೇಂಜ್, ಒಂದು ಗೇರ್ ಶಿಫ್ಟ್ ಆಗ್ತಾ ಇರುತ್ತಲ್ಲ, ಆವಾಗ ಇಲ್ಲಿವರೆಗೂ ಮಾಡಿರೋದು ಒಂದು, ಈಗ ಮುಂದೆ ಯಾವ ಡೈರೆಕ್ಷನಲ್ಲಿ ಹೋಗ್ತೀನಿ ಅದು ರೋಡ್ ಚೂಸ್ ಮಾಡಿದಾಗ ಮಾತಾಡೋಕ್ಕೆ ವಿಚಾರಗಳಿರುತ್ತೆ ಅನ್ನೋ ಒಂದು ಫೇಸಲ್ಲಿದ್ರಿ ನೀವು, ವಿಚ್ ಆ್ಯಕ್ಚುಲಿ ಪ್ರೂವ್ಸ್ ಅ ಪಾಯಿಂಟ್ ಇನ್ ಇಟ್ ಸೆಲ್ಫ್ ಆ್ಯಸ್ ಟು ಹೌ ಆರ್ ಯು ಚೇಂಜಿಂಗ್ ಗೇರ್ಸ್ ಆ್ಯಂಡ್ ದೆನ್ ಯಾವ ಫೇಸ್ ಆಫ್ ಲೈಫ್ ಆರ್ ಯು ಇನ್? ವಾಟ್ ಶುಡ್ ಐ ಸೇ? ನಂಗೆ ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ ರಶ್ಮಿ ಅವರೇ. ಮೇ ಬಿ ದ ಆನ್ಸರ್ ಕುಡ್ ಬಿ ವೆರಿ ಸಿಂಪಲ್. ಎಸ್, ನಾನು ಎಲ್ಲ ಇಂಟರ್ವ್ಯೂನಲ್ಲೂ, ಇನ್ಫ್ಯಾಕ್ಟ್ ನಾನು ಇಂಟರ್ವ್ಯೂಸ್ನ ಯಾವ ಥರ ಚೂಸ್ ಮಾಡ್ತೀನಿ ಅಂತಲೂ ನಾನು ನಿಮ್ಗೆ ಆಫ್ ಸ್ಕ್ರೀನ್ ಹೇಳಿಬಿಟ್ಟು ನಗ್ತಾ ಇದ್ದೆ. ಯಾವ ಚಾನಲ್ಗೆ ಕಡಿಮೆ TRP ಇದೆಯೋ, ಯಾವ ಚಾನಲ್ಗೆ ಅಂದರೆ ಯೂಟ್ಯೂಬಲ್ಲಿ ಅಷ್ಟು ವ್ಯೂವರ್ಸ್ ಇಲ್ವೋ, ಸೊ ಆ ಥರ ಇದಕ್ಕೇ ನಾನು ಯೂಶ್ವಲಿ ಇಂಟರ್ವ್ಯೂ ಕೊಡೋದು. ಬಿಕಾಸ್ ಐ ಫೀಲ್ ದ್ಯಾಟ್ ಮೈ ವಾಯ್ಸ್ ಲೆಸ್ಸರ್ ಇಟ್ ಈಸ್ ಹರ್ಡ್, ಅಂದರೆ ನಾನು lesser famous I will be, and I think I can escape that route of validation. ಏನು ಈ ರೂಟ್ ಆಫ್ ವ್ಯಾಲಿಡೇಷನ್ ಅಂದರೆ, ಬಿಕಾಸ್ ಒಂದು ಮಾತಿದೆ, ಬೆಟ್ಟ ಎಷ್ಟು ದೊಡ್ಡದಿರುತ್ತೋ, ಎಷ್ಟು ಎತ್ತರ ಇರುತ್ತೋ ಅಷ್ಟೇ ಬಿದ್ದಾಗ ರಿಸ್ಕ್ ಎಷ್ಟಿರುತ್ತೆ ಅಂತ. ಅಂದರೆ ಇಫ್ ಐ ಹ್ಯಾವ್ ಟು ರೀಫ್ರೇಸ್ ದಿಸ್, ಹೈಯರ್ ದ ಬೆಟ್ಟ ಹೈಯರ್ ದ ರಿಸ್ಕ್, ಇನ್ ಟರ್ಮ್ಸ್ ಆಫ್ ಬಿದ್ದರೂ ಅಷ್ಟೇ ಎತ್ತರದಿಂದ ಬೀಳ್ತೀರಾ, ಕಾಣಿಸಿದ್ರೂ ಅಷ್ಟು ಎತ್ತರಕ್ಕಿದ್ದೀರಾ ಅಂದಮೇಲೆ ಅಷ್ಟು ಜನ ನಿಮ್ಮನ್ನು ನೋಡ್ತಾ ಇದ್ದಾರೆ ಅನ್ನೋದು ಒಂದು ಅರ್ಥ. ವಾಟ್ ಈಸ್ ದ ವ್ಯಾಲಿಡೇಷನ್ ದ್ಯಾಟ್, ಅಥವಾ
ಏನು ವಾಟ್ ಡಿಡ್ ಯು ಮೀನ್ ವೆನ್ ಯು ಸೇಡ್ ಆ ವ್ಯಾಲಿಡೇಷನ್? ಯಾ ನಮ್ಮ ಟಗರು ಶುರುವಾಗಬೇಕಾದ್ರೆ ಸಿನಿಮಾ ಶುರುವಾಗಬೇಕಾದ್ರೆ ಒಂದು ಡೈಲಾಗ್ ಇದೆ, ಮನುಷ್ಯನಿಗೆ ಮನ್ನಣೆಯ ದಾಹ ತುಂಬ ಅಂತ. ಅಂದರೆ ನಮಗೆಲ್ರಿಗೂ ಒಂದು ವ್ಯಾಲಿಡೇಷನ್ ಬೇಕು, ಅಲ್ಲಿ ಯಾರೋ ಗುರ್ತಿಸ್ಕೋಬೇಕು, ಜೊತೆಗೆ ವ್ಯಾಲಿಡೇಟ್ ಮಾಡಬೇಕಂದ್ರೆ ಆ್ಯಂಡ್ ದಟ್ ವ್ಯಾಲಿಡೇಷನ್ ಇಸ್ ಮೋಸ್ಟ್ಲಿ ಎಲ್ಲರಿಂದನೂ ನಮಗೆ ಪಾಸಿಟಿವ್ ಕಾಮೆಂಟ್ಸೇ ಬೇಕು ಅನ್ನೋ ಭಟ್ರು ಬೇಕು. ಅಂದರೆ ಜಸ್ಟ್ ನಾಟ್ ಅಂದರೆ ನಿಮ್ಮನ್ನ ಬರೀ ವ್ಯಾಲಿಡೇಟ್ ಮಾಡೋದು ಮಾತ್ರ ಅಲ್ಲ, ಅಂದರೆ ವ್ಯಾಲಿಡೇಷನ್ ಅಂತ ಹೇಳಿದ್ರೆ ನೀವು ಎರಡೂ ಆಕ್ಸೆಪ್ಟ್ ಮಾಡೋಕ್ಕೆ ರೆಡಿ ಇರಬೇಕು. ಅಂದರೆ ಈ ಕಡೆ ಹೊಗಳೋರು ಇರಬೇಕು, ಕನ್ಸ್ಟ್ರಕ್ಟಿವ್ ಕ್ರಿಟಿಸಿಸಮ್ ಕೊಡೋರು ಇರಬೇಕು, ನೆಗೆಟಿವ್ ಆಗಿ ಏನಾದರೂ ಅಂದರೆ ಕೆಲವೊಂದು ಕಾಮೆಂಟ್ಸ್ಗಳು ಬಂದಾಗಲೂ ಅದರಲ್ಲೂ ಎಷ್ಟು ಕನ್ಸ್ಟ್ರಕ್ಟಿವ್ ಆಗಿ ನಾವು ಅದನ್ನ ತೊಗೋಬೋದು, ಅದನ್ನು ತೊಗೊಳ್ಳೋ ಕೆಪಾಸಿಟಿ ನಮಗಿದೆಯಾ ಅನ್ನೋ ಥರದಲ್ಲಿ. ಆ್ಯಂಡ್ ಯಾಕೆ ದ ಮೋರ್ ಯು ಬಿಕಮ್ ಫೇಮಸ್, ದ ಇಶ್ಯೂ ಇಸ್ ದ ಲಾಸ್ ಆಫ್ ಫ್ರೀಡಮ್. ಅಂದರೆ ನಾನು ನಿಮ್ಗೆ ಹೇಳಿರೋ ಹಾಗೆ ಐ ವಾಂಟ್ ಟು ಫ್ಲೈ, ನಂಗೆ ಆ ಫ್ರೀಡಮ್ ಇಷ್ಟ. ಅಂದರೆ ಐ ಡೋಂಟ್ ವಾಂಟ್ ಎನಿಬಡಿ ಟು ಸ್ಪಾಟ್ ಮೀ ಸಮ್ವೇರ್ ಆ್ಯಂಡ್ ಸೇ ದ್ಯಾಟ್ ನೀವು ಯಾಕೆ ಹಿಂಗೆ ಮಾಡ್ತಾ ಇದ್ದೀರಾ, ಹಿಂಗೆ ಮಾಡ್ತಾ ಇಲ್ಲ, ನೀವು ಯಾಕೆ ಈ ಥರ, ನಿಮ್ಮ ಲೈಫ್ ಯಾಕಿದೆ ಹಿಂಗಿದೆ. ತುಂಬ ಜನ ನನಗೆ ಅಡ್ವೈಸ್ ಮಾಡಿರೋರು ಇದ್ದಾರೆ, ತುಂಬ ಜನ ಹೇಳಿರೋರು ಇದ್ದಾರೆ. ಮಾನ್ವಿತಾ ಏನು ಅಡ್ವೈಸಸ್ಗಳಂದರೆ ಮೇ ಬಿ ಇಫ್ ಐ ಹ್ಯಾವ್ ಟು ಪುಟ್ ಇಟ್ ದಿಸ್ ವೇ, ನಿಮಗೆ ಸಿಕ್ಕಿರೋ ಲಾಂಚ್ಗೆ ನೀವೆಲ್ಲೋ ಇರಬೇಕಿತ್ತು. ಲೈಕ್ ಎಲ್ಲಿರಬೇಕಾಗಿತ್ತು, ನಾನು ಇರೋ ಜಾಗದಲ್ಲೇ ಇದ್ದೀನಿ. ಅಂದರೆ ಆ ಪರ್ಸ್ನಲ್ ಗ್ರೋತ್ ಬಗ್ಗೆ ನಾವೆಲ್ಲೂ ಹೇಳ್ಕೊಳ್ಳಲ್ಲ, ಅಥವಾ ನಮ್ಮಲ್ಲಿ ಒಂದು ಗ್ರೋತ್ ಆಗಿರುತ್ತಲ್ವ. ಅಂದರೆ ಫಾರ್ ಎಕ್ಸಾಂಪಲ್ ಸಕ್ಸಸ್ ಸ್ಟೋರೀಸ್ ಅಂತ ಹೇಳಿದ್ರೆ ಓನ್ಲಿ ಇಫ್ ಯು ಹ್ಯಾವ್ ಡನ್ ಈ ಥರ ಇಷ್ಟು ಸಿನಿಮಾಗಳು, ಈ ಥರ ಸ್ಟಾರ್ಸ್ಗಳ ಜೊತೆ ಆ್ಯಕ್ಟ್ ಮಾಡಿ, ಅಂದರೆ ಸಿನಿಮಾ ಕರಿಯರ್ನ ಮಾತ್ರ ನೋಡ್ತಾರೆ. ಬಟ್ ನಾವೆಲ್ಲಿಂದ ಬಂದಿರ್ತೀವಿ, ನಮ್ಮ ಆ್ಯಕ್ಚುಲ್ ಆ್ಯಂಬಿಷನ್ ಏನಾಗಿರುತ್ತೆ, ಅಂದರೆ ಅದ್ರ ಬಗ್ಗೆ ಯಾರಿಗೂ ಗೊತ್ತಿರಲ್ಲ. ಜನ ಬರೀ ಈಗ ನನ್ನನ್ನು ಒಂದು ದೊಡ್ಡ ಡೈರೆಕ್ಟರ್ ಲಾಂಚ್ ಮಾಡಿದ ತಕ್ಷಣ ನಾನು ಆ್ಯಕ್ಟರ್ ಅಥವಾ ಸಿನಿಮಾ ಅನ್ನೋ ಥರದಲ್ಲೇ ಒಂದು ಆ ರೂಟೇ ತೊಗೊಂಡಿರ್ತೀನೋ, ಅಥವಾ ನನ್ನ ಮನಸ್ಸಲ್ಲಿ ಏನಿರುತ್ತೆ, ನಾನು ಏನೇನು ಮಾಡಬೇಕು ಅಂತ ಇರ್ತೀನಿ, ಅಥವಾ ನನ್ನೊಂದು ಆ್ಯಂಬಿಷನ್ ಅಂತ ಇರುತ್ತೆ, ನನ್ನೊಂದು ಕಲಿಕೆ ಅಂತ ಇರುತ್ತೆ, ನನ್ನ ಬ್ಯಾಕ್ಗ್ರೌಂಡ್ ಅಂತ ಇರುತ್ತೆ, ನಾನು ಎಲ್ಲಿಂದನೂ ಒಂದು ಕಡೆ ಬಂದಿರ್ತೀನಿ, ನನ್ನ ರೂಟ್ಸ್ ಅಂತ ಇರುತ್ತೆ. ಆ್ಯಂಡ್ ಐ ಆಮ್ ಸಂಬಡಿ ಹೂ ಆಲ್ವೇಸ್ ವುಡ್ ವಾಂಟ್ ಟು ಗೋ ಬ್ಯಾಕ್ ಟು ಮೈ ರೂಟ್ಸ್. ಫಸ್ಟ್ಲಿ ನಿಮ್ಮ ಹೆಸರೇ ಹೇಳೋದಾದರೆ ಇವತ್ತಿಗೆ ಮಾನ್ವಿತಾ, ಇನ್ನೂ ಡೀಪಾಗಿ ನೋಡಿದ್ರೆ ಮಾನ್ವಿತಾ ಕಾಮತ್, ಇನ್ನೂ ಡೀಪಾಗಿ ನೋಡಿದ್ರೆ ಶ್ವೇತಾ ಕಾಮತ್ತಿಂದ ಶುರುವಾಗಿದ್ದು ಮಂಗಳೂರು ಹುಡುಗಿ. ಅಫ್ಕೋರ್ಸ್ ಅಪ್ಪ ಕೆನರಾ ಬ್ಯಾಂಕಲ್ಲಿದ್ದರು, ಅಮ್ಮ ಟೇಲರ್ ಟೀಚರ್ ಆಗಿದ್ರು. ಬಟ್ ಅವ್ರು ಟೈಲರಿಂಗ್ ಕ್ಲಾಸಸ್ಸು ತೊಗೋತಾ ಇದ್ರು. ಆ್ಯಂಡ್ ನಮ್ಮ ತಾಯಿ LIC ಮತ್ತು ಪೋಸ್ಟಲ್ ಇನ್ಶೂರೆನ್ಸಸ್ಗಳು ಮಲ್ಟಿಪಲ್ ಜಾಬ್ಸ್ ಮಾಡ್ತಾಯಿದ್ರು. ಅಂದರೆ ಶಿ ವಾಸ್ ಅ ಮಲ್ಟಿ ಟಾಸ್ಕರ್. ಆ್ಯಂಡ್ ನಮ್ಮ ಮನೆಯಲ್ಲಿ ನಾವು ಕಳ್ಸೋದಲ್ಲಿ ಇದ್ದಿದ್ದರಿಂದ ನಮ್ಮ ತಾಯಿ PG ಕೂಡ ನಡೆಸ್ತಾಯಿದ್ರು. ಅಂದರೆ ಓದೋ ಮಕ್ಕಳಿಗೆ ನಮ್ಮ ಮನೇಲಿ ನಾವು ಇರಿಸ್ಕೋತಾ ಇದ್ವಿ. ಅಂದರೆ ಮೈ ಮಾಮ್ ನಮ್ಮ ಸ್ಕೂಲಲ್ಲೇ, ನಾನು ಓದ್ತಾ ಇದ್ದಿದ್ದು ಸ್ಕೂಲಲ್ಲೇ JEM ಅಂತ ಜಗದೀಶ್ವರ ಇಂಗ್ಲೀಷ್ ಮೀಡಿಯಂ ಸ್ಕೂಲಲ್ಲೇ ಟೀಚರ್ ಆಗಿದ್ರು. ಸೊ ಮೈ ಮಾಮ್ ಇಸ್ ಟು ರೆಕಗ್ನೈಸ್ ದೋಸ್ ಕಿಡ್ಸ್, ಯಾರು ತುಂಬ ದೂರದಿಂದ ಬರ್ತಾರೆ. ಅಂದರೆ ನಮ್ಮ ಮನೆ ಸ್ಕೂಲ್ ಹತ್ರನೇ ಇದ್ದಿದ್ದರಿಂದ ಆ ಮಕ್ಕಳಿಗೆ ನಮ್ಮ ಮನೇಲೇ ನಾವು ಆಶ್ರಯ ಅಂತ ಕೊಟ್ಟರೆ ಅವ್ರಿಗೆ ಸ್ಕೂಲ್ ತುಂಬ ಹತ್ತಿರ ಆಗೋದ್ರಿಂದ ಆ ಟೈಮಲ್ಲಿ ಅವ್ರು ಓದ್ಕೋಬೋದಲ್ವಾ. ಸೊ ಈ ಥರ ಇಂಟೆನ್ಷನಲ್ಲಿ ನಮ್ಮ ಮನೇಲೇ ಇರಿಸ್ಕೊತಾ ಇದ್ರು. ಸೊ ಆ್ಯಂಡ್ ಟೀಚರ್ಸ್ಗಳಿರೋರು ನಮ್ಮ ಮನೆಯಲ್ಲಿ ತುಂಬ ಜನ ಗೌರ್ಮೆಂಟ್ ಸ್ಕೂಲ್ ಟೀಚರ್ಸ್ಗಳನ್ನು ನಮ್ಮಲ್ಲಿ ನಾವು ಪೇಯಿಂಗ್ ಗೆಸ್ಟ್ ಆಗಿ ನಾವು ಇರಿಸ್ಕೋತಾ ಇದ್ವಿ. ಸೊ ಐ ಹ್ಯಾವ್ ಆಲ್ವೇಸ್ ಸೀನ್ ಮೈ ಮಮ್ ಆ್ಯಸ್ ಅ ಮಲ್ಟಿ ಟಾಸ್ಕರ್. ಸೊ ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸೊ ನಾನು ಇಂಡಸ್ಟ್ರಿ ಅಂತ ಅಂದಾಗ, ಕ್ರಿಯೇಟಿವ್ ಫೀಲ್ಡ್ ಅಂತ ಬಂದಾಗ ಐ ಆಮ್ ಆಲ್ಸೋ ಅ ಮಲ್ಟಿ ಟಾಸ್ಕರ್. ಸೊ ನೀವು ನನ್ನ ಆ್ಯಕ್ಟರಾಗಿ ನೋಡಿದ್ದೀರಾ, ಹೌದು. ಬಟ್ ನನ್ನ ಒಂದು ಜರ್ನಿ ಏನಿದೆ ಅಂದರೆ, ನಾನು ಎಲ್ಲಿಂದ ಬಂದೆ, ನನ್ನ ಆ್ಯಕ್ಟರ್ ಹೆಂಗಾದೆ, ಸೊ ನಾನು ಏನಾಗಬೇಕು ಅಂತ ಇದ್ದೀನಿ, ಅಥವಾ ನನ್ನ ಜರ್ನಿ ಏನು ಅನ್ನೋ ಥರದಲ್ಲಿ ನಾನು ಇಲ್ಲಿ ತನಕ ಮುಕ್ತವಾಗಿ ಈ ಥರ ರೀಚ್ ಇರುವಂತಹ ಚಾನಲ್ನಲ್ಲಿ ಇವತ್ತಿನವರೆಗೂ ನಾನು ಮಾತಾಡಲಿಲ್ಲ. ಫಾರ್ ದ ವೆರಿ ರೀಸನ್ ಬೀಯಿಂಗ್, ನನ್ನ ಆ್ಯಂಬಿಷನ್ನ ದೇ ವಿಲ್ ಕಿಲ್ ಮೈ ಆ್ಯಂಬಿಷನ್. ಅಥವಾ ನನ್ನ ಕನಸು ಹುಟ್ಟೋ ಮುಂಚೆನೇ ಅದು ಅದು ಕಿವುಚ್ ಬಿಡ್ತಾರೆ ಅನ್ನೋ ಥರದಲ್ಲಿ. ಬಿಕಾಸ್ ಕೆಲವೊಂದು ಪರ್ಸ್ನಲ್ ಎಕ್ಸ್ಪೀರಿಯನ್ಸಸ್ಗಳು ಆ್ಯಸ್ ಯು ಗ್ರೋ, ವೆನ್ ಯು ಸಿ ನಿಮ್ಮ ಟೀಮ್ನಲ್ಲೇ ಎಷ್ಟೊಂದು ಜನ ಇರ್ತಾರೆ ಆ ಥರದ್ದು, ಅಥವಾ ಫ್ರೆಂಡ್ ಸರ್ಕಲಲ್ಲಿ, ಅಥವಾ ದೇರ್ ಆರ್ ಪೀಪಲ್, ದೇ ವಿಲ್ they'll all be good to you and everything as long as you're good and everything. But the minute they get to know that your skill set is better than theirs, ಅಥವಾ ಅವ್ರಿಗಿಂತ ಒಂದು ಡಿಸಿಪ್ಲಿನ್ ಆಗಿರಬಹುದು, ಅಥವಾ ಸ್ಕಿಲ್ ಸೆಟ್ ಆಗಿರ್ಬೋದು, ಅಥವಾ ಕಲಿಕೆಲಾಗಿರ್ಬೋದು, ಒಂದು ಚೂರು ಅವ್ರಿಗಿಂತ ಜಾಸ್ತಿ ಇದೆ ಅಂತ ಗೊತ್ತಾದ ತಕ್ಷಣ ಅಲ್ಲಿ ಒಂದು ಶುರು ಆಗಿಬಿಡುತ್ತೆ. ಆ್ಯಂಡ್ ನೆಗೆಟಿವ್ ಟ್ರೋಲ್ಸ್ ಆಗಿರ್ಬೋದು, ಇನ್ನೊಂದು ಮತ್ತೊಂದು ಎಲ್ಲ. ಸೊ I don't want to be a recipient of any of this. So I always want to stay low key. So
ಯಾವುದೇ ಸಿನಿಮಾ ಅಂತ ಬಂದಾಗ ಅದ್ರ ಪ್ರಮೋಷನ್ ಟೈಮಲ್ಲಿ ನಾನು ಹೊರಗೆ ಬರ್ತೀನಿ, ಮಾತಾಡ್ತೀನಿ, ಆ ಸಿನಿಮಾದ ಬಗ್ಗೆ ಪ್ರಮೋಟ್ ಮಾಡ್ತೀನಿ. ಅದಾದಮೇಲೆ ನನ್ನದೇ ಒಂದು ಜೀವನ ಇರುತ್ತೆ ರಶ್ಮಿ ಅವರೇ. ಸೊ ಐ ಹ್ಯಾವ್ ವೆದರ್ ಐ ಆಮ್ ಶೂಟಿಂಗ್ ಆರ್ ನಾಟ್, ಮೈ ರುಟೀನ್ ಅಥವಾ ನನ್ನ ಡಿಸಿಪ್ಲಿನ್ ಚೇಂಜ್ ಆಗಲ್ಲ. ತಂದೆ ತುಂಬ ಕತೆ ಹೇಳೋರು ಆ್ಯಂಡ್ ಒಂದು ರುಟೀನ್ ಅಂತ ಚಿಕ್ಕ ವಯಸ್ಸಲ್ಲಿ ಸೆಟ್ ಮಾಡಿ ಇದ್ರು. ಏನು ಕತೆ? ಸೊ ವಾಟ್ ಇಸ್ ಯುವರ್ ಫೇವರೇಟ್ ಕತೆ? ಬೆಳಗ್ಗೆ ಎದ್ದ ತಕ್ಷಣ ಮೊದಲು ಕರಾಗ್ರೆ ವಸತೆ ಲಕ್ಷ್ಮೀ ಕರಮಧ್ಯೆ ಸರಸ್ವತಿ ಕರಮೂಲ್ಯ ಸ್ಥಿತೆ ಗೌರಿ ಪ್ರಭಾತೆ ಕರದರ್ಶನಂ. ಸೊ ಈ ಶ್ಲೋಕನ ನನಗೆ ಬುದ್ಧಿ ಬಂದಾಗಿಂದನೂ ಈಗ ತನಕನೂ ನನ್ನ ದಿನ ಶುರು ಮಾಡೋದೇ ಈ ಶ್ಲೋಕದಿಂದ. ಅದಾದಮೇಲೆ ಬ್ರಾಹ್ಮಿ ಮುಹೂರ್ತದ್ದು ಒಂದು ಇಂಪಾರ್ಟೆನ್ಸ್ ಚಿಕ್ಕ ವಯಸ್ಸಲ್ಲೇ ಕಲಿಸ್ಬಿಟ್ಟಿದ್ರು. ಅಂದರೆ ಓದಕ್ಕೂ ಅಷ್ಟೊತ್ತಿಗೆ ಹೇಳಿಸ್ತಾ ಇದ್ರು. ಆ್ಯಂಡ್ ಐ ವಾಸ್ ಅ ವೆರಿ ಬ್ರೈಟ್ ಸ್ಟೂಡೆಂಟ್ ಓದೋದ್ರಲ್ಲಿ ಆ್ಯಂಡ್ ಎವ್ರಿಥಿಂಗ್. ಮ್ಯಾಥ್ ಇಸ್ ದ ಓನ್ಲಿ ಸಬ್ಜೆಕ್ಟ್ ವೇರ್ ಐ ಸ್ಕೋರ್ಡ್ ಅ ಲಿಟಲ್ ಲೆಸ್, ಓಕೆ, 10th standardly, because I think that it was the first exam, math, and maybe because I was nervous or I don't know what happened that day. State exam alli I had scored around 98-99 math alli. I've scored 57, you believe me or not. Yeah. And rest all the subjects I've scored above 90. ಏನಾಯ್ತಲ್ಲಿ? I don't know what happened and everything, but because of that my self confidence was a little ಸ್ವಲ್ಪ ಕಡಿಮೆ ಆಗೋಕ್ಕೆ ಶುರು ಆಯಿತು. ದಟ್ ಸೈನ್ಸ್ ತೊಗೊಂಡ್ರೆ ಏನಾಗುತ್ತೇನೋ ಅಂತ. ಬಟ್ ಮತ್ತೆ ಮನೇಲಿ ಎನ್ಕರೇಜ್ ಮಾಡಿ, ಇಲ್ಲ ಅದು ಒಂದು ಹಂಗಾಯಿತು ಅಂತ ಹೇಳಿದ ತಕ್ಷಣ ನೀನು ತಲೆ ಕೆಡಿಸ್ಕೋಬೇಡ, ಐ ಥಿಂಕ್ ಪಿ ಯುಲ್ ನೀನು ಸ್ಕೋರ್ ಮಾಡ್ಬೋದು ಅನ್ನೋ ಥರದಲ್ಲಿ ಈ ಶಾರದಾ ಶಾರದಾ ವಿದ್ಯಾಲಯ ಅಂತ ಎಗೇನ್ ಇಟ್ಸ್ ಒನ್ ಆಫ್ ದ ಮೋಸ್ಟ್ ಅಂದರೆ ಸ್ಟ್ರಿಕ್ಟ್ ಅಂತ ಹೇಳೋಕ್ಕಿಂತ ಡಿಸಿಪ್ಲೀನ್ಡ್ ಕಾಲೇಜಸ್ ಇನ್ ಮಂಗಳೂರು. ಸೊ ಐ ಥಿಂಕ್ ಆವಾಗ ನಮ್ಮ ಕಾಲೇಜ್ ಮತ್ತು ಎಕ್ಸ್ಪರ್ಟ್ ಬಿಟ್ಟರೆ ಬೇರೆ ಎಲ್ಲ ಕಾಲೇಜಲ್ಲೂ ಸಿವಿಲ್ ಡ್ರೆಸ್ಸಸ್ ಇರ್ತಾಯಿತ್ತು. ನಾವು ಮಾತ್ರ ಯೂನಿಫಾರ್ಮ್ ಹಾಕ್ಕೊಂಡು ಹೋಗಬೇಕಾಗಿತ್ತು. ಆ್ಯಂಡ್ ಅಷ್ಟೊಂದು ಸ್ಟ್ರಿಕ್ಟು ಆ್ಯಂಡ್ ಎವ್ರಿಥಿಂಗ್. ಆ್ಯಂಡ್ ಒಂದು ಸತಿ ನೀವು ಕ್ಯಾಂಪಸ್ಗೆ ಎಂಟ್ರಿ ಕೊಟ್ಟಾದಮೇಲೆ ಕೊನೆಗೆ ನಿಮಗೆ ಬೆಲ್ ಹೊಡೆದ್ಮೇಲೆ ಲಾಸ್ಟ್ ಪೀರಿಯಡ್ ಆದಮೇಲೆ ಯು ಆರ್ ಸಪೋಸ್ ಟು ಗೋ ಔಟ್ ಆಫ್ ದ ಕ್ಯಾಂಪಸ್. ಸೊ ಕ್ಯಾಂಟೀನಿಂದ ಹಿಡಿದು ಪ್ರತಿಯೊಂದು ಅಲ್ಲೇ ಇರುತ್ತೆ. ಯು ಆರ್ ನಾಟ್ ಸಪೋಸ್ ಟು, ನೀವು ದಾಟಂಗಿಲ್ಲ, ಒಂಥರ ಲಕ್ಷ್ಮಣ್ ರೇಖೆ ಥರದ್ದೊಂದು. ಆ್ಯಂಡ್ ನಾನು ಕಳ್ಸೋದ್ರಿಂದ ಆವಾಗಷ್ಟೇ ಮಂಗ್ಳೂರಿಗೆ ಹೋಗಿದ್ದೆ. ಆ್ಯಂಡ್ ನಂದು ಇನ್ನೂ ಥಾಟ್ ಪ್ರಾಸೆಸ್, ಐ ವಾಸ್ ಥಿಂಕಿಂಗ್ ನಾನು ಏನು ಮಾಡಬೇಕು, ಐ ವಾಸ್ ಸ್ಟಿಲ್ ಫಿಗರಿಂಗ್ ಔಟ್ ವಾಟ್ ಶುಡ್ ಐ ಡೂ ಆ್ಯಂಡ್ ಎವ್ರಿಥಿಂಗ್. But it is always like there is one side of you which is always ಅಂದರೆ ಅದೊಂದು ಕಾಲಿಂಗ್ ಅಂತ ಇರುತ್ತಲ್ವ. ಅಂದರೆ ಐ ವಾಸ್ ಅ ವೆರಿ ಹೈಪರ್ ಆ್ಯಕ್ಟಿವ್ ಕಿಡ್. ಕೂರ್ತಿರ್ಲಿಲ್ಲ. ಅಂದರೆ ನನ್ನ ಆ್ಯಕ್ಟಿವಿಟೀಸ್ನ ಕಂಟ್ರೋಲ್ ಮಾಡೋಕ್ಕೆ ನಮ್ಮ ತಾಯಿ ನನಗೆ ತುಂಬ ಆ್ಯಕ್ಟಿವಿಟೀಸ್ಗಳಲ್ಲಿ ಹಾಕಕ್ಕೆ ಶುರು ಮಾಡಿದ್ರು. ಆ್ಯಂಡ್ ನಮ್ಮ ತಾಯಿ ಟೇಲರಿಂಗ್ ಟೀಚರ್ ಆಗಿದ್ದರಿಂದ ನನಗೆ ಒಂಥರ ಅಭಿಮನ್ಯು ಥರ ವಿದ್ಯೆ ಬಂದುಬಿಡ್ತು ನನಗೆ. It's always like that, no, when your parent, one of your parents or both your parents, if they're pursuing something, especially during pregnancy ಟೈಮಲ್ಲಿ ಆ ಥರದ್ದು. ನಮ್ಮ ತಾಯಿ ಯಾವತ್ತು ನನಗೆ ಟೇಲರಿಂಗ್ ಅದು ಇದು ಆ ಕೆಲಸಗಳಲ್ಲಿ ಅವ್ರು ಬ್ಯುಸಿ ಆಗಿದ್ರೆ, ನಮ್ಮ ತಂದೆ ಭರತನಾಟ್ಯಂ ಡಾನ್ಸರ್ ಕೂಡ. ಸೊ ನನ್ನ ಎದುರುಗಡೆ ಗ್ರೇಸ್ಫುಲ್ಲಾಗಿ, ಅಂದರೆ ನಮ್ಮ ತಾಯಿ ಎದುರುಗಡೆ ಗ್ರೇಸ್ಫುಲ್ಲಾಗಿ ಡ್ಯಾನ್ಸ್ ಮಾಡಿ ತೋರಿಸೋರಂತೆ, ಅಂದರೆ ಟು ಎಂಟರ್ಟೈನ್ ಮೈ ಮದರ್. ಆ್ಯಂಡ್ ನಮ್ಮ ತಂದೆ ಯಕ್ಷಗಾನ ಎಲ್ಲ ಮಾಡೋರು, ಸೊ ಯಕ್ಷಗಾನ ಮಾಡಿ ತೋರಿಸೋರಂತೆ, ರಾಮಾಯಣ ಮಹಾಭಾರತ ಕಥೆಗಳೆಲ್ಲ ಹೇಳೋರಂತೆ. ಸೊ ಈ ಥರದ್ದೆಲ್ಲ ಹೇಳಿ ಸೊ ನನ್ನನ್ನು ಯಾವ ಥರ ಬೆಳೆಸ್ಬಿಟ್ರು ಅಂತ ಹೇಳಿದ್ರೆ, ಐ ಆಮ್ ಆಲ್ವೇಸ್ ರೈಟ್ ಅನ್ನೋ ಥರ ಆಗೋಗ್ಬಿಡ್ತು. ಅಂದರೆ ಮಾನ್ವಿತಾ ಕಡೆಯಿಂದ ತಪ್ಪು ನಡೆಯೋಕ್ಕೆ ಸಾಧ್ಯನೇ ಇಲ್ಲ. ಅಂದರೆ ಅವಳೊಂಥರ ಊರಲ್ಲೂ ಅಷ್ಟೇ ಅದೇ ಥರ ರೆಪ್ಯುಟೇಷನ್ನು ಇದ್ದಿದ್ದು ನನಗೆ. ಅಂದರೆ ಸೌಂದರ್ಯ ಲಹರಿ ಕಳಿಸ್ತಾಯಿದ್ರು. ಹೊರನಾಡು ದೇವಸ್ಥಾನದಲ್ಲಿ ಅನ್ನಪೂರ್ಣೇಶ್ವರಿ ಸನ್ನಿಧಾನದಲ್ಲಿ ರಾಜಲಕ್ಷ್ಮಿ ಜೋಶಿ ಅವರು ನನಗೆ ಕೂರಿಸ್ಕೊಂಡು ಸೌಂದರ್ಯ ಲಹರಿ ಪಾಠ ಮಾಡ್ತಾಯಿದ್ರು. ಆದಿಶಂಕರಾಚಾರ್ಯರದು ಶ್ಲೋಕಗಳನ್ನು, ಶಿವಶಕ್ತಿಯ ಯುಕ್ತೋ ಯದಿ ಭವತಿ, ಅದು ಹೇಳಬೇಕಾದ್ರೇ ಒಂದು ಗೂಸ್ ಬಂಪ್ಸ್ ಬಂದುಬಿಡುತ್ತೆ ನನಗೆ. ಅಂದರೆ ಇವತ್ತು ನನ್ನ ಪ್ರೊಟೆಕ್ಟ್ ಮಾಡ್ತಿರೋದು ಒಂದು ಎನರ್ಜಿ. ಅಂದರೆ ನನಗೆ ಯಾಕೆ ಈ ಸೋಷಿಯಲ್ ಮೀಡಿಯಾ ಇಂಟರ್ವ್ಯೂಸ್ಗಳು ಅಥವಾ ಇಂಡಸ್ಟ್ರಿಗೆ ಬಂದೆ ಅಂತ ಹೇಳಿದ ತಕ್ಷಣ ಒಂದು ರ್ಯಾಟ್ ರೇಸ್ಗೆ ಹೋಗ್ಬಿಡಬೇಕು, ಟಕ್ 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 ಅಂತ ಸಿನಿಮಾ ಮಾಡಬೇಕು, ಅಲ್ಲಿ ಇಲ್ಲಿ ಎಲ್ಲ ಕಡೆ ಆಡಿಷನ್ಸ್ಗಳು ಕೊಡಬೇಕು, ಆ ತಳಮಳ ಎಲ್ಲ ಯಾವುದೂ ಇಲ್ಲ ನನಗೆ ರಶ್ಮಿ ಅವರೇ. ಅಂದರೆ ಆ್ಯಂಡ್ ಆಲ್ಸೋ ನನ್ನ ತುಂಬ ಅಂದರೆ ಯು ವೆರಿ ಕರೆಕ್ಟ್ ಅನ್ನೋ ಥರ ಬೆಳೆಸಿದ್ರಿಂದ ಒಬ್ರಿಗೆ ಹರ್ಟ್ ಮಾಡೋಕ್ಕೂ ನಾನು ತುಂಬ ಸೆನ್ಸಿಟಿವ್ ಆ ವಿಚಾರದಲ್ಲಿ. ಅಂದರೆ ಒಬ್ರಿಗೆ ಹರ್ಟ್ ಮಾಡೋಕ್ಕೂ ಅಥವಾ ಒಂದು ಬೈದೇನೋ ಒಂದು ಹೇಳೋಕ್ಕೋ ಅಥವಾ
ಅಂದರೆ ಏನೋ ವಾಟ್ ಐ ಮೀನ್ ಅಲ್ವಾ, ಅಂದರೆ ಯಾರ ಮನಸ್ಸು ನೋಯಿಸೋಕ್ಕೂ ನನಗೆ ಓ ದಿಸ್ ಇಸ್ ರಾಂಗ್ ಅನ್ನೋ ಥರದಲ್ಲಿ. ಆಮೇಲೆ ಕರ್ನಾಟಕ ಶಾಸ್ತ್ರೀಯ ಸಂಗೀತನ ಜೂನಿಯರ್ ತನಕ ಕಲಿಸಿದ್ರು. ಅದಾದಮೇಲೆ ವೀಣೆ ಕಲಿಸಿದ್ರು. ಹಾಂ, ಅದಾದಮೇಲೆ ಕನಸಲ್ಲೂ ಯಾವುದಾದ್ರೂ ನಮ್ಮ ಮಮ್ಮಿ ಏನಾದರೂ ಒಂದು ಸ್ಟ್ರೆಸ್ಸಲ್ಲಿದ್ದಾಗ ಹೇಳು, ಯಾವುದಾದ್ರೂ ಒಂದು ಸುಮ್ಮನೆ ಹಿಂಗೆ ಹೇಳು, ಸರೆ ರೇಗ ಸರೇಗ ಸರೆ ರೇಗ ಗಮ ಮರೆ ರೇಗ ಗಮ ಅತ್ತು ಹೇಳ್ತಾ ಇದ್ದೆ ನಾನು. ಅಂದರೆ ಅದನ್ನು ಹೇಳಿದ ತಕ್ಷಣ ನೀನು ಸ್ಟ್ರೆಸ್ ಮರ್ತೋಗ್ಬಿಡುತ್ತೆ. ಒಂಥರ ಅದು ಡೈವರ್ಷನ್ನು, ಡಿಸ್ಟ್ರಾಕ್ಟಿಂಗ್ ದ ಮೈಂಡ್, ಅಟ್ ದ ಸೇಮ್ ಟೈಮ್ ನಂಬಿಕೆ ಸೇಂಗ್ ಅದು ನನಗೇನೋ ಕಾಪಾಡ್ತಾ ಇದೆ. ಓಕೆ. ಆ್ಯಂಡ್ ತುಂಬ ಅಜ್ಜಿ ಕಥೆಗಳು ಹೇಳೋರು ನನಗೆ. ಅಂದರೆ ನನ್ನ ಜೀವನದಲ್ಲಿ ದೇರ್ ಇಸ್ ಒನ್ ಫಿಕ್ಷನಲೈಸ್ಡ್ ಅಜ್ಜಿ ಹೂ ಇಸ್ ಆಲ್ವೇಸ್ ಗೈಡಿಂಗ್ ಮೀ. ಅಂದರೆ ಆ ಅಜ್ಜಿನ ನೀವು ಟಗರುನು ನೋಡ್ಬೋದು. ಅಂದರೆ ನೀವು ಟಗರು ಸಿನಿಮಾ ನೋಡಿದ್ದೀರಾ? ಸೊ ಅದ್ರಲ್ಲಿ ಗುಡಿಸ್ಲು ಸುಟ್ಟೋಗೋ ಒಂದು ಅಜ್ಜಿ ಇದ್ದಾರಲ್ವಾ, ಆ ಅಜ್ಜಿ ನನ್ನ ಫಿಕ್ಷನಲ್ ಕ್ಯಾರೆಕ್ಟರ್ ಅದು. ಅಂದರೆ ಚಿಕ್ಕ ವಯಸ್ಸಿಂದನೂ ನಮ್ಮ ತಾಯಿ ನನಗೆ ಅಜ್ಜಿ ಕತೆ ಹೇಳ್ಕೊಂಬರೋರು. ಸೊ ಅದೆಲ್ಲ ನಂಗೆ ಸಿನಿಮಾಗೆ ಹೆಲ್ಪ್ ಆಗಿದೆ. ಅಂದರೆ ಈಗ ಬೇರೆ ಅವ್ರ ನಿರ್ದೇಶನ ಆಗಿದ್ರೂ ನನ್ನ ಕತೆಗಳನ್ನು ಕೇಳುವಂಥ ನಿರ್ದೇಶಕರು, ಅಂದರೆ ಸೂರಿ ಸರ್ ಥರದವರು, ನಿಮ್ಮ ಅನುಭವಗಳನ್ನ ತೊಗೊಂಡು ಅದನ್ನು ಸಿನಿಮಾದಲ್ಲಿ ಹಾಕ್ಕೊಂಡು ಆ ಥರ ತುಂಬ ಕಡಿಮೆ ಆ ಥರ ನಿರ್ದೇಶಕರು ಸಿಗೋದು. ಯಾಕಂದರೆ ತುಂಬ ನಿರ್ದೇಶಕರು ಆಲ್ರೆಡಿ ಏನೋ ವಿಜುವಲೈಸ್ ಮಾಡಿರ್ತಾರೆ. ಆ್ಯಂಡ್ ನಮಗೂ ಭಯ ಇರುತ್ತೆ, ನಾವೆಲ್ಲಿ ಏನೋ ನಮ್ಮ ಗೆರೆಯನ್ನು ದಾಟ್ತೀವೋ. ಹಾಂ, ಆ ಭಯ ಎಲ್ಲ ನನಗೆ ಆಮೇಲೆ ಶುರುವಾಗಿದ್ದು. ಅಂದರೆ ನಾನು ನಟಿ ಅಂತ ನನಗೆ, ಅಥವಾ ನನ್ನನ್ನು ಗುರುತಿಸ್ತಾ ಇದ್ದಾರೆ ಅಂತ ಯಾವಾಗ ಗೊತ್ತಾಯಿತು, ಆವಾಗಿಂದ ಈ ಭಯಗಳೆಲ್ಲ ಸ್ಟಾರ್ಟ್ ಆಯಿತು. ಅಲ್ಲಿ ಇನ್ನೋಸೆನ್ಸ್ ಫೇಸ್ ಇತ್ತು ಒಂದು 2017 ತನಕ. ಸೊ ಆ ಇನ್ನೋಸೆನ್ಸ್ ಫೇಸಲ್ಲಿ ಇದೆಲ್ಲ ನಡೀತಾ ಇತ್ತು ನನ್ನ ಜೀವನದಲ್ಲಿ. ಅದಾದಮೇಲೆ ಸೈನ್ಸೇ ತೊಗೊಂಡೆ ನಾನು ಹೇಳ್ದಂಗೆ ನಿಮಗೆ ಶಾರದಾದಲ್ಲಿ. ಸೊ ಆವಾಗ ನನಗೊಂಥರ ಡೇಜಾವು ಫೀಲಿಂಗ್ಸ್ಗಳು ಶುರುವಾಯಿತು. ನಾನು ಆವಾಗ ಅಜ್ಜಿ ಮನೇಲಿ ಬಿಟ್ಟಿದ್ರು ಓದೋಕ್ಕೆ. ನನಗೆ ನಮ್ಮ ತಂದೆ ತಾಯಿಯಲ್ಲೇ ಇದ್ದರು ಕಳ್ಸೋದಲ್ಲೇ. ಸೊ ಕಳ್ಸೋದಲ್ಲಿ ನಮ್ಮ ಸ್ವಂತ ಮನೆಯೆಲ್ಲ ಇದ್ದಿದ್ದು. ನಾನು ಯಾಕೆ ಹೇಳ್ತಾ ಇದ್ದೀನಿ ಇದು ಅಂತ ಹೇಳಿದ್ರೆ, ಇದನ್ನು ನಾನು ನಿಮ್ಗೆ ಹೇಳ್ತೀನಿ. ನಮ್ಮ ತಂದೆ ಒಬ್ಬರು ಬ್ಯಾಂಕರು. ನಮ್ಮ 6th ಸ್ಟ್ಯಾಂಡರ್ಡಲ್ಲಿರಬೇಕಾದ್ರೆ ನಮ್ಮ ತಂದೆ ತಾಯಿ ಒಂದು ಕನಸಿನ ಗೂಡು ಅಂತ ಕಟ್ಟಿದ್ರು. ಸೊ ಆ ಕನಸಿನ ಗೂಡು ಪಾಪ ನನಗೋಸ್ಕರ ಬೆಂಗಳೂರಿಗೆ ಬರಬೇಕಾದ್ರೆ ವಿ ಹ್ಯಾಡ್ ಟು ಸೆಲ್ ದ್ಯಾಟ್ ಪ್ರಾಪರ್ಟಿ ಆ್ಯಂಡ್ ಬೈ ಅ ಹೌಸ್ ಹಿಯರ್ ಬಿಕಾಸ್ ವಿ ವರ್ ಮೂವಿಂಗ್. Okay, I'll tell you why I'm telling you this also. I'll tell you in future, because a lot of people in interviews these days, they've been asking or questioning ಒಂದು ಹೀರೋಯಿನ್ ಇನ್ಕಮ್ ಬಗ್ಗೆ ಆಗಲಿ, ಅಥವಾ ಎಲ್ಲಿಂದ ಬಂತು ದುಡ್ಡು ಅಂತ ಕೇಳೋದಾಗಲಿ, ಅಥವಾ ಸಿನಿಮಾ ಇಂಡಸ್ಟ್ರಿ ನಿಮಗೆ ಎಷ್ಟು ಪೇ ಮಾಡುತ್ತೆ ಅನ್ನೋ ಥರದಲ್ಲಾಗಲಿ, ಅಥವಾ ಇನ್ಕಮ್ ಸೋರ್ಸಸ್ ಏನು ಅಂತ ಕೇಳೋದಾಗಲಿ. ನಾವೇನು ಸುಮ್ಮನೆ ಬಂದುಬಿಡ್ತೀವ ಇಂಡಸ್ಟ್ರಿಲಿ? ನಮ್ದೊಂದು ಸೆಕ್ಯೂರಿಟಿ, ನಮ್ದೊಂದು ಫ್ಯಾಮ್ಲಿ ಅಂತ ಏನೂ ಇರೋದಿಲ್ವಾ? ಅಂದರೆ ಇಸ್ ಇಟ್ ಜಸ್ಟ್ ಲೈಕ್ ಜಸ್ಟ್ ಸೇಯಿಂಗ್ ಇಂಡಸ್ಟ್ರಿಲಿ ಮಾಡಿರೋ ದುಡ್ಡು ಮಾತ್ರ ಇರುತ್ತೆ? ಅಂದರೆ ನಾವೆಲ್ಲ ಎಲ್ಲಿಂದನೋ ಬಂದಿರ್ತೀವಿ, ಇಲ್ಲಿ ಬಂದಮೇಲೆ ನಾವು ದುಡ್ಡು ನೋಡಿರ್ತೀವಿ. ಎಲ್ಲರದು ಹಂಗೆ ಜರ್ನಿ ಇರಬೇಕಂತ ಹಂಗೆ ಇರಬೇಕು ಅಂತ ಏನಿಲ್ವಲ್ಲ ಜರ್ನಿ. ಆ್ಯಂಡ್ ಐ ಆಮ್ ರಿಯಲಿ ಥ್ಯಾಂಕ್ಫುಲ್. ಅಂದರೆ ನನಗೆ ಸಿಕ್ಕಿರೋ, ಅಂದರೆ ಅಂದರೆ ಒಂದು ಪ್ರಿವಿಲೇಜ್ ಆಗಿರಲಿ, ಅದ್ರ ಬಗ್ಗೆ ಒಂದು ರೆಸ್ಪೆಕ್ಟ್ ಇದೆ, ಗೌರವ ಇದೆ. ನಮ್ಮ ತಂದೆ ತಾಯಿ ನಮ್ಮನ್ನು ಕಷ್ಟನೂ ನೋಡಿದ್ದೀವಿ ರಶ್ಮಿ ಅವರೇ. ಅಂದರೆ ಆ ಮನೆ ಕಟ್ಟಬೇಕಾದ್ರೆ ನಾವು ಸಾಲ ಮಾಡಿದ್ದು ಅದು ಇದು. ಬಟ್ ಎಷ್ಟೋ ಜನರ ಕಷ್ಟದ ಮುಂದೆ ನಮ್ಮ ಕಷ್ಟ ಏನೂ ಅಲ್ಲ ಅಂತಲೂ ಅನಿಸ್ಬಿಡುತ್ತೆ. ಇದು ಏನೂ ಇಲ್ಲ ಅನ್ನೋ ಥರದಲ್ಲೂ ಅನಿಸುತ್ತೆ. ಬಟ್ ನಾನು ಆ್ಯಕ್ಚುಲ್ ಕಷ್ಟ ಅಂತ ನೋಡಿದ್ದೆ, ಆ್ಯಕ್ಚುಲ್ ಹೇಳಬೇಕು ಅಂದರೆ ಇಂಡಸ್ಟ್ರಿಗೆ ಬಂದ ಮೇಲೆ. ನೀವು ಒಂದು ಪಾಸ್ ತೊಗೊಳ್ಳಿ, ಯಾಕಂದರೆ ತುಂಬ ಮುಂದೆ ಹೋಗ್ಬಿಟ್ರಿ. ಐ ವಾಂಟ್ ಟು ನಾವು ಎಕ್ಸ್ಪ್ಲೋರ್ ಅಬೌಟ್ ನಿಮ್ಮ ಟೀನೇಜ್. ನೀವು ಮಾತಾಡ್ತಾ ಅಪ್ಪ ಹೇಳಿದ ಒಂದು ಕಥೆ ಹೇಳಿದ್ರಿ. ಅಂದರೆ ಈ ಕಥೆಗಳಾಗಿರಲಿ, ನೀವು ನೋಡೋ ಅನುಭವಗಳಾಗಿರಲಿ, ನಿಮ್ಮ ಒಂದು ವ್ಯಕ್ತಿತ್ವನ ರೂಪಿಸ್ತಾ ಹೋಗುತ್ತೆ. ಆ್ಯಂಡ್ ಯು ಆಲ್ಸೋ ಸೆಡ್ ಇನ್ ಯುವರ್ ಓನ್ ವರ್ಡ್ಸ್, ನನ್ನ ಆ್ಯಂಬಿಷನ್ನೇ ಬೇರೆ ಇದ್ದಿದ್ದು. ನನ್ನ ಆ್ಯಂಬಿಷನ್ ಅಂತ ಅದನ್ನು ಆಚೆಗೆ ಹೇಳಿಬಿಟ್ರೆ, ಅದನ್ನು ಎಲ್ಲರೂ ಚಿಟ್ಬಿಟ್ರೆ ಅಂತ ಅಂದ್ರಿ. ಒಂದು ಪ್ರಶ್ನೆ ಹುಟ್ಕೊಳ್ಳುತ್ತೆ ಎಲ್ಲರಿಗೂ. ಒಂದು ಚಿಕ್ಕ ವಯಸ್ಸಲ್ಲಿದ್ದಾಗ ಮುಂದೆ ನಾನು ಏನಾಗಬೇಕು ಅಂತ ಒಂದು ಅವತ್ತಿನ ಲೆಕ್ಕಕ್ಕೇನೋ ಇರುತ್ತೆ. ಈಗ ನಾನು ಲಾಯರ್ ಆಗ್ಬೇಕು ಅಂದ್ಕೊಂಡೆ, ಸಿಂಗರ್ ಆಗ್ಬೇಕು ಅಂದ್ಕೊಂಡೆ, ಆಗಿದ್ದು ನೋಡಿದ್ರೆ RJ. ಅದು ನಮಗಾಗೆ ಬಂದಿದ್ದು, ಅಥವಾ ಯಾರೋ ಹೇಳಿದ್ರು ಅಂತ ನಾವು ಬ್ಲೈಂಡಾಗಿ ತೊಗೊತೀವೋ ಗೊತ್ತಿಲ್ಲ. ನಿಮ್ಮ ಕನಸೇನು, ಏನು ನಿಮ್ಮ ಎಂಡ್ ಡೆಸ್ಟಿನೇಷನ್ ಅಂದ್ಕೊಂಡು ಆಲ್ ಯುವರ್ ಚೈಲ್ಡ್ಹುಡ್ ಮತ್ತು ಟೀನೇಜನ್ನು ಕಳೆದ್ರಿ? ಒಂಥರ ಡೇಜಾವು ಫೀಲಿಂಗ್ ಬರೋಕ್ಕೆ ಶುರುವಾಯಿತು ನನಗೆ. ಅಂದರೆ ಇದನ್ನು ಆಲ್ರೆಡಿ ನಾನೆಲ್ಲೋ ಐವ್ ಲಿವ್ ದಿಸ್ ಲೈಫ್. ಅಂದರೆ ದಿಸ್ ಇಸ್ ಜಸ್ಟ್ ನಾಟ್ ನಡೆದಿರೋದು. ಆಲ್ರೆಡಿ ಇದು ನಡೆದಿದೆ ನನ್ನ ಜೀವನದಲ್ಲಿ. ನಾನು ಎಲ್ಲಿ ಸ್ಟಕ್ ಆಗಿದ್ದೀನಿ ಅನ್ನೋ ಥರದಲ್ಲಿ. ಅಂದರೆ ಅರ್ಥ ಆಗ್ತಿತ್ತು ನನಗೆ. ಅಂದರೆ ಐ ವಾಸ್ ಫೀಲಿಂಗ್ ದಟ್ ಇದೇ ಕ್ಲಾಸ್ ರೂಮಲ್ಲಿ ನಾನು ಯಾವಾಗಲೂ ಕೂತಿದ್ದೆ. ಕೂತಾಗ ನನಗೇನೋ ಒಂದು
ಜ್ಞಾನೋದಯ ಆಯಿತು ಆ್ಯಂಡ್ ಅಲ್ಲಿಂದ ನನ್ನ ಟ್ರ್ಯಾಕ್ ಚೇಂಜ್ ಆಗೋಕ್ಕೆ ಶುರು ಆಯಿತು. ಈ ಥರದ್ದೆಲ್ಲ ಕೆಲವೊಂದು ವಿಜುವಲ್ಸ್ಗಳು ನನ್ನ ತಲೆಯಲ್ಲಿ ಓಡೋಕ್ಕೆ ಶುರು ಆಗ್ತಾಯಿತ್ತು. ಅಂದರೆ ಐ ಥಿಂಕ್ ದಟ್ ವಾಸ್ ಅ ಟೈಮ್, ಅಂದರೆ ಅದು ಟೀನೇಜರ್ಸ್ಗಳದ್ದು ಥಾಟ್ ಪ್ರಾಸೆಸ್ಗಳು ಚೇಂಜ್ ಆಗುವಂಥದ್ದು, ಮೆಂಟಲಿ ಹಾರ್ಮೋನಲ್ ಆಗೂ ಕೂಡ ನಮ್ಮ ಹೆಣ್ಮಕ್ಳಲ್ಲಾಗಲಿ ಗಂಡು ಮಕ್ಕಳಲ್ಲಾಗಲಿ ತುಂಬ ಚೇಂಜಸ್ಗಳು ಕಾಣಿಸ್ಕೊಳ್ಳುತ್ತೆ. ಮೆಚುರಿಟಿ ಅನ್ನೋದು ಕೂಡ ಆವಾಗಲೇ ನಮಗೆ ಅದು ಬೇರೆ ಹೆಣ್ಮಕ್ಳಿಗೆ ಗಂಡು ಮಕ್ಳಿಗಿಂತ ಸ್ವಲ್ಪ ಬೇಗನೆ ನಾವು ಮೆಚೂರ್ ಆಗ್ತೀವಿ ಥಾಟ್ ಪ್ರಾಸೆಸ್ಸಲ್ಲಿ ಅನ್ನೋ ಥರದಲ್ಲಿ ಎಲ್ಲರೂ ಹೇಳ್ತಾರೆ, ವಿಚ್ ಇಸ್ ಆಲ್ಸೋ ಟ್ರೂ ಅಂತ ಅನ್ಕೊತೀನಿ ನಾನು. ಚಾಯ್ಸಸ್ ಇದೆಯಲ್ಲ ಆ ಫೇಸ್ ಆಫ್ ಲೈಫಲ್ಲಿ ವಿತ್ ಮಾನ್ವಿತಾ ಬೀಯಿಂಗ್ ಅ ರೆಬೆಲ್, ಆ ಫ್ರೀಡಮು, ಬಿಕಾಸ್ ಯಾಕಂದರೆ ಎಲ್ಲರದು ಫಸ್ಟ್ 10-15 ಇಯರ್ಸ್ ಆಫ್ ದೇರ್ ಲೈಫ್ ದುಡ್ಡಿಲ್ಲದಿರೋ ಮನೆಯಲ್ಲಿ ಹುಟ್ಟಿದ್ರೆ ಆವಾಗ ಕೆಲವು ಸತಿ ಚಾಯ್ಸೇ ಇರಲ್ಲ. ಅಲ್ಲಿ ನಿಮಗೆ ಅಲ್ಲಿ ಚಾಯ್ಸ್ ಇಲ್ಲ, ಏನಿದೆಯೋ ಅಲ್ಲೋ ನೀಡ್ ಬಂದ್ಬಿಡತ್ತಲ್ಲಿ. ಬಟ್ ಅಟ್ ದ ಸೇಮ್ ಟೈಮ್ ನಿಮ್ಮ ಮನೆ ಅಂತ ಬಂದಾಗ ಯು ಡಿಂಟ್ ಹ್ಯಾವ್ ಎನಿ ಕಷ್ಟಗಳು ಇನ್ ಟರ್ಮ್ಸ್ ಆಫ್ ಸರ್ವೈವಲ್ಗೆ ಅಂತ. ಸೊ ಆ ಥರ ಫ್ರೀಡಮ್ ಇದ್ದಾಗ ಹೌ ಡಿಡ್ ದ ಲೆನ್ಸ್ ವಿತ್ ವಿಚ್ ಯು ಡಿಡ್ ಲುಕ್ ಅಟ್ ಲೈಫ್ ಲುಕ್ ಲೈಕ್? ಅಂದರೆ ಯು ವಿಲ್ ಹ್ಯಾವ್ ಸಮ್ ಚಾಯ್ಸಸ್, ಯು ವಿಲ್ ಹ್ಯಾವ್ ಸಮ್ ಫ್ರೀಡಮ್. ಅದನ್ನು ಯು ರಿಫ್ಲೆಕ್ಟಿಂಗ್ ಆ ಏಜಲ್ಲೆಲ್ಲ ಗೊತ್ತಾಗ್ತಾಯಿತ್ತಾ ಯಾವ ಥರ ಪ್ರಿವಿಲೇಜ್ ನಿಮಗಿದೆ, ಅದನ್ನ ಇಟ್ಕೊಂಡು ನಾನು ಮುಂದೆ ನನ್ನ ಲೈಫನ್ನು ಹೇಗೆ ಕಟ್ಕೋಬೇಕು ಜರ್ನಲಿಸಮ್ ನೆನಪು ಮಾಡೋರು. ಅಂದರೆ ನಿನಗೆ ಸಿಗ್ತಾ ಇರೋದು ಎಷ್ಟು ಅಥವಾ ಏನು, ಯಾಕೆ, ಪ್ರತಿಯೊಂದು ವಿಚಾರ ನಂಗೆ ಹೇಳೋರು. ಅಂದರೆ ಒಂದು ಬ್ಯಾಂಕ್ ಎಂಪ್ಲಾಯ್ ಮಗಳಂತ ಹೇಳಿದ ತಕ್ಷಣ ನಾವೇನು ಒಂದು ಬ್ಯಾಂಕ್ ಎಂಪ್ಲಾಯ್ಗೆ ಸ್ಯಾಲ್ರಿ ಇರುತ್ತೆ, ಅದು ಇದು ನಿಮ್ಗೆ ಗೊತ್ತು. ಅದ್ರ ಜೊತೆಗೆ ನಮ್ಮ ತಾಯಿ ಕೂಡ ಸೈಡ್ ಇನ್ಕಮ್ ಮಾಡ್ತಾ ಇದ್ದಿದ್ರಿಂದನೂ ಸೊ ನಮ್ಮ ಒಂದು ಬ್ಯಾಲೆನ್ಸ್ಡ್ ಆಗಿ ಒಂದು ಎನ್ವೈರ್ಮೆಂಟ್ ಇರ್ತಾಯಿತ್ತು. ಬಿಕಾಸ್ ಒಂದು 2 ಸೋರ್ಸ್ ಆಫ್ ಇನ್ಕಮ್ ಬರ್ತಿದೆ ಆ್ಯಂಡ್ ಇಬ್ಬರೂ ಮಾಡ್ತಿರೋದು ಯಾರಿಗೋಸ್ಕರ? ನನಗೋಸ್ಕರ. ಆ ಒಂದು ವಿಚಾರಕ್ಕೆ ನನಗೆ ತುಂಬ ಆಲ್ವೇಸ್ ನನಗೆ ಏನೇ ಇದ್ರೂ ಅಪ್ಪ ಅಮ್ಮ ಅವ್ರಿಗೆ ಕೇಳದೆ ಅವ್ರಿಗೆ ಇಷ್ಟ ಇಲ್ಲದೆ ಅನ್ನೋ ಥರದ್ದು ಇಲ್ಲ. ನಾನು ಏನೇ ಹಠ ಮಾಡ್ತಾಯಿದ್ರು ಬಿಕಾಸ್ ನಂಗೆ ಗೊತ್ತಿತ್ತು ನಾನು ಹಠ ಮಾಡಿದ್ರೆ ಅಪ್ಪ ಕರಗ್ತಾರೆ. ನನ್ನ ಅಂದರೆ ಒಬ್ಬಳೇ ಮಗಳಲ್ವಾ, ಅಷ್ಟು ಮುದ್ದು ಮಾಡಿ ಬೆಳೆಸಿದ್ದಾರೆ. ಓಕೆ, ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಅವ್ರನ್ನ ಕಳ್ಕೊಂಡಾಗ ನನಗಾಗಿರೋ ದುಃಖದ ಬಗ್ಗೆ ನಾನು ಆ ಪಾಯಿಂಟ್ ಬಂದಾಗ ನಿಮ್ಗೆ ಅರ್ಥ ಆಗುತ್ತೆ ನಾನು ಏನು ಹೇಳ್ತಾ ಇದ್ದೀನಿ ಅನ್ನೋ ಥರದಲ್ಲಿ. ಅಂದರೆ ಅಷ್ಟು ಸ್ಪೂನ್ ಫೀಡಿಂಗ್ ಮಾಡಿ ಅದು ಇದು, ಬಟ್ ಆಲ್ಸೋ ವ್ಯಾಲ್ಯೂಸ್ಗಳು ಕಲಿಸಿರುವಂಥದ್ದು, ಕತೆಗಳು ಹೇಳಿರುವಂಥದ್ದು. ನೀವು ಕತೆ ಬಗ್ಗೆ ಮಾತಾಡಿದ್ರಿ, ಕತೆ ಓಪನ್. ವಾಟ್ ಇಸ್ ಯುವರ್ ಫೇವ್ರೆಟ್ ಕತೆ ಅಪ್ಪ ಹ್ಯಾಸ್ ಟಾಟ್ ಯು ಅಥವಾ ಹೇಳಿರೋದು? ಸಮಥಿಂಗ್ ದಟ್ ಐ ಸ್ಟಿಲ್ ರೆಸೊನೇಟ್ ಆ್ಯಂಡ್ ಐ ಫೀಲ್ ದ್ಯಾಟ್ ಏನಕ್ಕೆ ಆ ಕತೆ ಹೇಳ್ತಾಯಿದ್ರು ಅನ್ನೋ ಥರದಲ್ಲಿ. ಅಟ್ಯಾಚ್ಮೆಂಟ್ ಬಗ್ಗೆ ಬಹಳಷ್ಟು ಹೇಳೋರು. ಅಂದರೆ ನಮಗೆ ಮಹಾಭಾರತದ ಸಾರನೇ ಅದು ಅಲ್ವಾ. ಅಂದರೆ ಯಾರ ಜೊತೆನೂ ಅಟ್ಯಾಚ್ಮೆಂಟು, ಯಾರ ಜೊತೆನೇ ಡಿಟ್ಯಾಚ್ಮೆಂಟ್. ಅಂದರೆ ಯಾವುದೇ ವಸ್ತು ಆಗಲಿ ಅಥವಾ ವ್ಯಕ್ತಿ ಆಗಲಿ ಯಾರ ಬಗ್ಗೆನೂ ಅತಿ ಹೆಚ್ಚು ಮೋಹ ಇಟ್ಕೋಬಾರ್ದು ಅನ್ನೋ ಥರದಲ್ಲಿ. ಸೊ ನಿಮ್ಮ ಕಾಲ ಮೇಲೆ ನಿಂತ್ಕೊಳ್ಳೋದನ್ನ ನಾಟ್ ಜಸ್ಟ್ ದುಡ್ಡಿನ ವಿಚಾರದಲ್ಲಿ, ಎಮೋಷ್ನಲಿ, ಮೆಂಟಲಿ ಆ್ಯಂಡ್ ವ್ಯಾಲ್ಯೂಸ್ ಆಗಿರಲಿ. ಸೊ ಯು ಹ್ಯಾಡ್ ಅ ಮೈಂಡ್ ಆಫ್ ಯುವರ್ ಓನ್. ಎಸ್, ಅಂದರೆ ಒಬ್ಬರು ತೊಂದರೆ ಕೊಟ್ಟು ಅವರಿಗೆ ಮೆಂಟಲಿ ಅವ್ರನ್ನ ಡೌನ್ ಮಾಡೋಕ್ಕೆ ನೋಡೋದು, ಇನ್ನೊಂದು ಮಾಡೋದು, ಆ ಥರ ಮಾಡಿರೋರು ಹೆಂಗಾದರು, ಹೆಂಗಿದ್ದಾರೆ ಈಗ, ಆ ಅವ್ರ ಜರ್ನಿನೂ ನೋಡಿದೆ. ನಾನು ಮಾಡಿರೋ ಪಾಪಕರ್ಮಗಳು ಅಥವಾ ನಾನೇನಾದ್ರು ಕೆಟ್ಟದ್ದು ಮಾಡಿ ನಾನು ಕೆಲವೊಂದೆಲ್ಲ ಅನುಭವಿಸಿದ್ದೀನಿ. ಆ್ಯಂಡ್ ನಾನು ಮಾಡಿರೋ ಒಳ್ಳೆಯ ಕೆಲಸಗಳು ನನಗೆ ಯಾವತ್ತೂ ಕೈ ಹಿಡ್ದಿದೆ. ಇಟ್ ಈಸ್ ನಾಟ್ ದ್ಯಾಟ್ ನಾನು ಮಾತ್ರ ಪುಣ್ಯ ಅಂದರೆ ನಾನು ಬರೀ ಸರಿನೇ ಮಾಡ್ತೀನಿ, ನನ್ನ ಪೇರೆಂಟ್ಸ್ಗೆ ನಾನು ಅದೇ ಹೇಳ್ತಾ ಇದ್ದಿದ್ದು. ಅಂದರೆ ನನಗೀಗ ತಪ್ಪು ಮಾಡೋಕ್ಕೆ ಭಯ ಆಗುತ್ತೆ. ಬಿಕಾಸ್ ನೀವೆಲ್ಲ ಅಂದರೆ ಇದು ಸರಿ, ಒಂದು ಲಿಸ್ಟ್ ಕೊಟ್ಬಿಟ್ಟಿದ್ದೀರಾ ನನಗೆ ಜೀವನದಲ್ಲಿ, ದಟ್ ನೀನು ಹಿಂಗೆ ಇರಬೇಕು, ನೀನು ಒಂದು ರೂಟ್ ಮ್ಯಾಪ್ ಇದು, ಸೊ ಇದೆಲ್ಲ ಸರಿ, ಇದೆಲ್ಲ ತಪ್ಪು ಅನ್ನೋ ಥರದಲ್ಲಿ ನನಗೆ ನೀವು ಹೇಳ್ಕೊಟ್ಬಿಟ್ಟಿದ್ದೀರಾ. ಸೊ ನನಗೆ ವೆನ್ ವಿಲ್ ಐ ಲರ್ನ್ ಫ್ರಮ್ ಮೈ ಓನ್ ಮಿಸ್ಟೇಕ್? ನಾನು ತಪ್ಪು ಮಾಡಿದರೆ ತಾನೇ ಆ ಮಿಸ್ಟೇಕಲ್ಲಿ ಕಲಿಯೋದು ಅನ್ನೋ ಥರದಲ್ಲಿ. ಹಾಗಂತ ನಾನು ತಪ್ಪು ಮಾಡಿಲ್ಲ ಅನ್ನೋ ಥರದಲ್ಲಿ ಏನೂ ಇಲ್ಲ. ಐ ಹ್ಯಾವ್ ಡನ್ ಮೈ ಮಿಸ್ಟೇಕ್ಸ್, ಐ ಹ್ಯಾವ್ ಲರ್ನ್ಡ್ ಫ್ರಮ್ ಮೈ ಮಿಸ್ಟೇಕ್ಸ್. ಮಿಸ್ಟೇಕ್ಸ್ ಅಂದರೆ ಐ ಮೀನ್ ಹೌ ಕಂಫರ್ಟಬಲ್ ಆರ್ ಯು ಶೇರಿಂಗ್ ವಾಟ್ ಆರ್ ದೀಸ್ ಮಿಸ್ಟೇಕ್ಸ್? ಎಕ್ಸ್ಪೆಕ್ಟೇಷನ್ಸ್ ಅಂದರೆ ತುಂಬ ಎಕ್ಸ್ಪೆಕ್ಟೇಷನ್ಸ್ಗಳು. ಅಂದರೆ ನನಗೆ ಐ ಲವ್ ಇಂಟ್ರಡ್ಯೂಸಿಂಗ್ ನ್ಯೂ ಪೀಪಲ್ ಟು ದ ಇಂಡಸ್ಟ್ರಿ ಆರ್ ಟು ವಾಟ್ ಎವರ್. ಅಂದರೆ ಇಂಡಸ್ಟ್ರಿ ಆಗಿರ್ಬೋದು ಅಥವಾ ಯಾವುದೇ ಒಂದು ಫೀಲ್ಡಲ್ಲಿ ಆಗಿರಲಿ, ಅಥವಾ ಎಕ್ಸಾಕ್ಟ್ಲಿ ಏಣಿ ಹಾಕೋಕ್ಕೆ ಇಷ್ಟ, ಬ್ರಿಡ್ಜ್ನ ಕನೆಕ್ಟ್ ಮಾಡೋದಿಷ್ಟ, ಕ್ರಿಯೇಟಿವ್ ಇಂಪುಟ್ಸ್ಗಳನ್ನ ಕೊಡೋದಿಷ್ಟ. ಸೊ ಆ ಜರ್ನಿನಲ್ಲಿ ಒಂದು ಎಕ್ಸ್ಪೆಕ್ಟೇಷನ್ ಅಂತ ಹುಟ್ಕೊಂಡ್ಬಿಡುತ್ತೆ. ಯಾಕಂದರೆ ಈಗ ನಾನು ಯಾರಿಗೋ ಒಬ್ರನ್ನ ರೆಫರ್ ಮಾಡಿದ್ದೀನಿ ಅಥವಾ ಯಾರಿಗೋ ಒಬ್ರಿಗೇನೋ ಅವರಿಗೆ ನನ್ನಿಂದ ಒಳ್ಳೆಯದಾಗಿದೆ ಅಂದರೆ ಅವ್ರು ಒಂದು 4 ಕಡೆ ಈಗ ನೋಡಿ ಈಗೆಲ್ಲ ನಮ್ಮ ಜೊತೆ ಕೊಲಾಬ್ರೇಟ್ ಮಾಡ್ತಾರೆ. ಒಬ್ಬರು ಮೇಕಪ್ ಆರ್ಟಿಸ್ಟ್ ಆಗಲಿ, ಹೇರ್
ಹೇರ್ ಸ್ಟೈಲಿಸ್ಟ್ ಆಗಲಿ ಏನು ಕೇಳ್ತಾರೆ ಅವ್ರು ನಮಗೆ ಕ್ರೆಡಿಟ್ಸು ಕ್ರೆಡಿಟ್ ಕೊಡಿ, ಟ್ಯಾಗ್ ಮಾಡಿ ಟ್ಯಾಗ್ ಹಾಕಿ. ಮಾಡಿ. ಅದನ್ನು ನಮಗೂ ಅಪ್ಲೈ ಆಗುತ್ತಲ್ವ. ಈಗ ಅವ್ರು ಫೇಮಸ್ ಆಗಿದ್ದಾರೆ ಅಥವಾ ನಮ್ಮಿಂದ ಅವ್ರಿಗೆ ಏನೋ ಒಂದು ಆಗಿದೆ ಅಂತ ಹೇಳಿದ ತಕ್ಷಣ ಅವ್ರ ಇಂಟರ್ವ್ಯೂನಲ್ಲೋ ಅಥವಾ ಒಂದು ಸಿನಿಮಾ ಹಿಟ್ ಆದಾಗಲೋ ನಮ್ಮ ಬಗ್ಗೆ ಮೆನ್ಷನ್ ಮಾಡಿದಾಗ ಅದು ನನ್ನ ಕರಿಯರ್ ಗ್ರಾಫೂ ಮೇಲೆ ಹೋಗುತ್ತಲ್ವಾ. ಇಲ್ಲಿ ಕನಸು ನೀವು ಮಾತ್ರ ಕಂಡಿರೋದ ಇಂಡಸ್ಟ್ರಿಗೆ ಬರೋದು. ನಿಮ್ಮ ಕನಸು ಅಂದರೆ ಕನಸು ನನಸಾಗಬೇಕು. ನನ್ನ ಕನಸು ನಿಮ್ಮ ಕರಿಯರ್ ಕರಿಯರು, ನಮ್ಮ ಕರಿಯರು ಮೆನ್ಷನ್ ಮೆನ್ಷನ್ ಮಾಡಿ. ಅದ್ರಲ್ಲಿ ಏನಿದೆ ಯಾಕೆ ಓದಿಬೇಕು? ಎಕ್ಸಾಕ್ಟ್ಲಿ. ನಾವು ಫ್ರೆಂಡ್ಸ್ ಅಲ್ವಾ ನಾವುಗಳು. ಅಂದರೆ ಈಗ ನೀವು ಒಳ್ಳೇದಾಗಲಿ ಅಂತ ನಾವೇನೋ ರೆಫರ್ ಮಾಡಿರ್ತೀವಿ, ನಾವು ರೆಫರ್ ಮಾಡಿರೋ ಕಡೆನೇ ನೀವು ನಮ್ಮ ಬಗ್ಗೆನೇ ಹೇಳ್ಕೊಂಡು ಅಂದರೆ ಹೇಳೋದು. ಅಂದರೆ ಅಷ್ಟು ಮಾತ್ರ ಮಾಡಿದ್ರೆ ಓಕೆ ಫೈನ್, ಇವ್ರು ಮೆನ್ಷನ್ ಮಾಡಲ್ವಾ, ಇಟ್ ಈಸ್ ಸೆಕೆಂಡ್ರಿ. ಬಟ್ ದೆರ್ ಆರ್ ಪೀಪಲ್ ಹೂ ವಿಲ್ ಮೇಕ್ ಶ್ಯೂರ್ ದ್ಯಾಟ್ ನಮ್ಮಿರೋ ಸರ್ಕಲ್ನೂ ಹಾಳು ಮಾಡಿ ಹೋಗೋ ಥರದ್ದು ಜನಗಳನ್ನು ತುಂಬ ನೋಡಿದ್ದೀನಿ ನಾನು. ಸೊ ಅದಾದಮೇಲೆ ಮತ್ತೆ ಅಮ್ಮ ಹೇಳಿದ ನೆನಪಾಗುತ್ತೆ, ಎಕ್ಸ್ಪೆಕ್ಟೇಷನ್ಸ್ ಇಡ್ಕೋಬೇಡ ಅಂತ. ನಾನು ಅಮ್ಮಂಗೆ ಅದೇ ಹೇಳ್ತಾ ಇದ್ದೆ, ಅಮ್ಮ ನಾನು ಎಲ್ಲಿ ತನಕ ನಾನು ಬರೀ ನಾನು ಇದೇ ಮಾಡಲಿ ಅಂದರೆ ಕಾಂಟ್ರಿಬ್ಯೂಟೇ ಮಾಡ್ತಾ ಇರಲಿ ಎಲ್ಲರ ಲೈಫಲ್ಲೂ, ನನಗೆ ಯಾವಾಗ ಸಿಗುತ್ತೆ ಅನ್ನೋ ಥರ ಪ್ರಶ್ನೆಗಳು ಮಾಡ್ತಾ ಇದ್ದೆ. ಬಟ್ ಅದಕ್ಕೆ ಉತ್ತರ ನನಗೀಗ ಸಿಕ್ಕಿದೆ. ಸೊ ನಾನು ಮಾತಾಡ್ತಿರೋದು ಮೇ ಬಿ ದಟ್ ಫೇಸ್ ವೇರ್ ಸಿನಿಮಾ ಇಂಡಸ್ಟ್ರಿಗೆ ಬಂದು ಹೊಸದ್ರಲ್ಲಿ ಆಗಿರುವಂಥ ಕೆಲವೊಂದು ಅನುಭವಗಳು, ಆ ಥರದ್ದೆಲ್ಲ ಫೇಸ್ ಬಗ್ಗೆ ನಾನು ಈಗ ನಿಮ್ಮ ಹತ್ರ ಮಾತಾಡ್ತಿರೋದು. ಬಟ್ ರೈಟ್ ನಾವು ಈಗ ನಾನು ಯಾವ ಫೇಸಲ್ಲಿದ್ದೀನಿ ಅಂದರೆ ಆ ವ್ಯಕ್ತಿಗಳು ಮತ್ತೆ ನನ್ನ ಲೈಫಲ್ಲಿ ಸಿಕ್ಕಿದಾಗಲೂ ನಾನು ಚೆನ್ನಾಗಿ ಮಾತಾಡಿಸ್ತೀನಿ. ಎಲ್ಲೇ ಸಿಕ್ಕಿದ್ರೂ ಅವ್ರ ಜೊತೆ ಚೆನ್ನಾಗಿದ್ದೀನಿ, ಅವರು ನನ್ನ ಜೊತೆ ಚೆನ್ನಾಗಿದ್ದಾರೆ. ಆ್ಯಂಡ್ ಎಲ್ಲರೂ ಮೂವ್ ಆನ್ ಆಗಿದ್ದೀವಿ ನಮ್ಮ ಲೈಫ್ಗಳಲ್ಲಿ. ಆ್ಯಂಡ್ ಐ ಆಮ್ ರಿಯಲಿ ಹ್ಯಾಪಿ. ಅವ್ರವ್ರ ಗ್ರೋತಲ್ಲಿ ಅವರವರು ಖುಷಿಯಾಗಿದ್ದಾರೆ. ಒಳ್ಳೆಯದೇ ಅನಿಸುತ್ತೆ. ಅಂದರೆ ಇಟ್ಸ್ ಓಕೆ, ಮೇ ಬಿ ಅದಕ್ಕಿಂತ ದೊಡ್ಡದೇನೋ ನನಗೆ ಬರೆದಿದೆ ಅನ್ನೋ ಥರದಲ್ಲಿ. ಅದಕ್ಕೋಸ್ಕರ ಈಗ ನಾನು ಮ್ಯಾನಿಕಿನ್ ಶುರು ಮಾಡಿದ್ದು ಉದ್ದೇಶನೇ ಇದೆ. ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ. ನಾನು ಯಾಕೆ ಶುರು ಮಾಡಿದೆ, ಇದೇ ರೀಸನ್ಗೆ ನಾನು ಶುರು ಮಾಡಿರೋದು ಮ್ಯಾನಿಕಿನ್. ಇಫ್ ಐ ಕ್ಯಾನ್ ಟಾಕ್ ಅಬೌಟ್ ಇಟ್ ಐ ಕ್ಯಾನ್ ಟಾಕ್ ಅಬೌಟ್ ಇಟ್ ಬಿಕಾಸ್ ಅದನ್ನ ಫ್ಲೋಲ್ ಹೊಟ್ಟೋಗ್ಬಿಡುತ್ತೆ. ಇನ್ಫ್ಯಾಕ್ಟ್ ದ ವೆರಿ ರೀಸನ್, ಓಕೆ ಇವತ್ತು ಐ ಆಮ್ ವೇರಿಂಗ್ ದ ಸೂಟ್ ವಿಚ್ ಇಸ್ ಫ್ರಮ್ ಮ್ಯಾನಿಕಿನ್ ಆ್ಯಂಡ್ ದ್ಯಾಟ್ ಈಸ್ ಮ್ಯಾನಿಕಿನ್. ಯು ಆರ್ ವೇರಿಂಗ್ ಸಮಥಿಂಗ್ ಫ್ರಮ್ ಮ್ಯಾನಿಕಿನ್. ಫಸ್ಟ್ಲಿ ಏನಿದು ಅಂದರೆ ಆ್ಯಕ್ಟರ್ ವಿತ್ ಈ ಥರದ ಒಂದು ಬ್ಯಾಕ್ಗ್ರೌಂಡ್, ಇವ್ರದ್ದು ಈ ಥರದ್ದು ಒಂದು ಮುಖ ಇರತ್ತಾ ಅನ್ನೋದು ಒಂದು ಆಶ್ಚರ್ಯ ಆಗುತ್ತೆ. ಬಿಕಾಸ್ ಐ ನೋ ದ್ಯಾಟ್ ನೀವು ಡೈರೆಕ್ಷನ್ಗೂ ಏನೋ ಮಾಡಬೇಕಂತ ಇದ್ದೀರಾ, ಯು ವಾಂಟ್ ಟು ಬಿ ಅ ಡೈರೆಕ್ಟರ್. ಸೊ ಈಗ 4 ಗೇರ್ ಇದೆ ಈಗ, ಆ್ಯಕ್ಟರ್, RJ, ಆ್ಯಕ್ಟರ್, ಡೈರೆಕ್ಟರ್ ಆ್ಯಂಡ್ ನಾವು ಆಂಟ್ರಪ್ರನರ್. ಸೊ ನೀವೇ ಕಾನ್ವರ್ಸೇಷನಲ್ಲಿ ಹೇಳ್ದಂಗೆ ನಿಮ್ಮ ತಾಯಿ ಒಂದು ಬ್ಯಾಕ್ಗ್ರೌಂಡ್ ಇತ್ತು, ಅಲ್ಲಿಂದಲೇ ಕೆಲವು ಆಸೆಗಳು ಇತ್ತು, ಸೀಡ್ ಇತ್ತು ಅಂತ. ಸೊ ಟೆಲಸ್ ಈಗ ಎಲ್ಲಿ ಯಾವ ಸ್ಟೇಜಲ್ಲಿದೆ ಇದು? ನಾನು ನನ್ನ ಇಂಟ್ರೊಡಕ್ಷನಲ್ಲಿ ಅಂದರೆ ಹೇಳಿದಾಗ ನಮ್ಮ ತಾಯಿ ಟೇಲರಿಂಗ್ ಟೀಚರ್ ಕೂಡ ಆಗಿದ್ರು ಅಂತ. ಸೊ ನಮ್ಮ ತಾಯಿ ಹೇಳ್ತಾ ಇದ್ದಿದ್ದು ಒಂದೇ ಮಾತು, ಅಂದರೆ ಹೆಣ್ಮಕ್ಳು ಹೊಲಿಗೆ ಕಲಿತ್ರೆ ಸೊ ಒಂದು ಸಂಸಾರನ ಅವರೇ ನಡೆಸ್ಬೋದು. ಅಂದರೆ ಯು ನೆವರ್ ನೋ, ಕೆಲವೊಂದು ಎಸ್ಪೆಷಲಿ ಹೊಲಿಗೆ ಅಂತ ಬಂದಾಗ, ಟೇಲರಿಂಗ್ ಅಂತ ಬಂದಾಗ ಅದನ್ನು ಕಲಿಯೋರು ಅಥವಾ ಅದನ್ನು ಪರ್ಸ್ಯೂ ಮಾಡಬೇಕು ಅಂತ ಇರೋರು ಆಗಿನ ಕಾಲದಲ್ಲಿ ತುಂಬ ಕಷ್ಟ ಇದೆ ಅಂತ ಹೇಳಿದಾಗ, ಒಂದು ಟೇಲರಿಂಗ್ ಕಲ್ತಾದ್ಮೇಲೆ ಅವ್ರದ್ದೇ ಒಂದು ಸೆಟಪ್ ಮಾಡಿಕೊಂಡು ಒಂದು ಟೇಲರಿಂಗ್ ಮಷಿನ್, ಯಾರಿಗೋ ಒಂದು ಬ್ಲೌಸ್ ಹೊಲ್ಕೊಡೋದು ಅಥವಾ ಸೈಡ್ ಸ್ಟಿಚ್ ಹಾಕೋದು, ಬರೀ ಫಾಲ್ಸ್ ಹೊಲಿಯೋದು. ಸೊ ಈ ಥರದ್ದೆಲ್ಲ ಮಾಡಿಕೊಟ್ಟಾಗ ಅವ್ರಿಗೆ ಅಷ್ಟು ಅಂತ ದುಡ್ಡು ಬರ್ತಾಯಿತ್ತು, ಮನೆ ಹಿಂಗೂ ನಡೀತಾ ಇತ್ತು. ನಮ್ಮ ತಾಯಿ ಕಳ್ಸೋದಿಂದ ಯಾವ್ಯಾವುದೋ ಹಳ್ಳಿಗೆ ಹೋಗಿಬಿಟ್ಟು ಟೇಲರಿಂಗ್ ಕಲಿಸಿದ್ದಾರೆ. ಇವತ್ತು ನನ್ನ ಕೈಯಲ್ಲಿ ಈ ಕೆಲಸಗಳು ಮಾಡಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ನಮ್ಮ ತಾಯಿನೇ. Wake up to fresh ideas. Repose. ಸೊ ಮ್ಯಾನಿಕಿನಲ್ಲಿ ನನ್ನೆಲ್ಲ ಆಸೆನ ನಾನು ಈಡೇರಿಸಬೇಕು ಅಂತ ಮಾಡಿರುವಂಥ ಕಂಪ್ನಿ. ಎಲ್ಲ ಆಸೆಗಳಂದರೆ ಏಣಿ ಹಾಕೋದು. ಯಾರಿಗೆ? ನನಗೆ ಅನ್ಸೋದು ಏನಂತ ಹೇಳಿದ್ರೆ, ಹೆಣ್ಮಕ್ಳಿಗೆ ನೀವಿಷ್ಟು ಮಾಡಿ, ಇಷ್ಟು ಗ್ರ್ಯಾಟಿಟ್ಯೂಡ್ ಇರುತ್ತೆ ಅವ್ರಿಗೆ. ಗಂಡು ಮಕ್ಕಳಿಗೂ ಇರುತ್ತೆ, ಬಟ್ ಅದು ಗಂಡು ಮಕ್ಕಳೇ ಅವರಿಗೆ ಏನಾದರೂ ಹೆಲ್ಪ್ ಮಾಡಿದ್ರೆ ಅದ್ರ ಬಗ್ಗೆ ಹೇಳ್ಕೊತಾರೆ. ಬಟ್ ಒಂದು ಹೆಣ್ಣಿಂದ ಅವ್ರಿಗೆ ಹೆಲ್ಪ್ ಆಗಿದೆ ಅಂತ ಹೇಳಿದ್ರೆ ತುಂಬ ಕಡಿಮೆ ಜನ ಅದನ್ನು ಹೇಳ್ಕೊಳ್ಳೋದು. I don't know, like there could be men who would give credits to, there are gentlemen, I'm not denying that at all, I'm not talking like a feminist, but ಹೆಣ್ಣು ಮಕ್ಕಳಿಗೆ ಐ ಥಿಂಕ್ ದಟ್ ಗ್ರ್ಯಾಟಿಟ್ಯೂಡ್ ಆರ್ ವಾಟ್ ಎವರ್ ನಾನು ನೋಡಿರೋ ಇದರಲ್ಲಿ ಒಂದು ಸ್ವಲ್ಪ ಜಾಸ್ತಿ ಅಂತ ನನಗೆ ಅನಿಸುತ್ತೆ. ಸೊ ನಂದ ಕಿಶೋರ್ ಅವರು ಸೂರಿ ಸರ್ ಅವರ ಅಸೋಸಿಯೇಟ್ ಆಗಿದ್ರು. ಇವ್ರ ಕಡೆಯಿಂದ ಒಂದು ಸಿನಿಮಾ ಹಿಂಗೆ
ಆಡಿಷನ್ಗೆ ಇದು ಮಾಡ್ತಾ ಇದ್ದಾರೆ, ನಿಮಗೆ ಕಾರ್ ಡ್ರೈವಿಂಗ್ ಬರುತ್ತಾ ಅಂತ. ನಾನು ಕಾರ್ ಡ್ರೈವಿಂಗ್ 6th ಕಲ್ತಿದ್ದೆ, ಬಟ್ ಆ ಟೈಮಲ್ಲಿ ಒಂದು ಸ್ವಲ್ಪ ಟಚ್ಚು ಬಿಟ್ಟು ಹೋಗಿತ್ತು ನನಗೆ. ಅಂದರೆ ವಿ ಸೋಲ್ಡ್ ದಟ್ ಕಾರ್. ನಾವು ನಾನು 10th ಮುಗಿಸ್ಕೊಂಡು PUC ಬಂದೆ, ಅಂದರೆ ಆವಾಗಿತ್ತು ಕಾರು. 10th ಮುಗಿಸ್ಕೊಂಡು ನಾನು PUC ಬಂದೆ. ಬಂದಾಗ ಒಂದು 4 ವರ್ಷ ನಾನು ಗಾಡಿ ಓಡಿಸಿರಲಿಲ್ಲ, ಎಲ್ಲೂ ಬರೀ 2 ವೀಲರಲ್ಲೇ ಓಡಾಡ್ತಾ ಇದ್ದೆ. ಒಂದು ಫೇಸ್ 3 ವರ್ಷ ಡಿಗ್ರಿ, 1 ವರ್ಷ ಅಂದರೆ ಒಂದು 3-4 ತಿಂಗಳು ರೇಡಿಯೋ, ಒಂದು 3.5 ವರ್ಷ ಗಾಡಿ ಓಡಿಸಿಲ್ಲ ಅಂದಾಗ ಎಷ್ಟಿರುತ್ತೆ ಟಚ್ಚು, ಇಷ್ಟು ಟಚ್ಚೇನೋ ಬಿಟ್ಟೋಗಿತ್ತು. ಮತ್ತು ಕೇಳಿದ್ರು ಓಡ್ಸೋಕ್ಕೆ ಬರುತ್ತಾ ಅಂತ. ಹ್ಞೂ ಅಂದೆ ನಾನು, ಬಿಕಾಸ್ ಬರುತ್ತೆ ನನಗೆ. ಅದು ನಾನು ಹ್ಯಾಂಡ್ ಗಿಯರ್ದು ಫಿಯೇಟ್ ಕಾರ್ ಓಡಿಸ್ಕೊಂಡು ಕಲ್ತಿರೋದು, ಫಸ್ಟ್ ಕಾರ್ ಕಲ್ತಿರೋದೇ ಅದು. ಬೆಂಗಳೂರು ಬರೋಕ್ಕಾಗತ್ತಾ ಆಡಿಷನ್ಗೆ ಅಂತ. ಇದೆಲ್ಲ ಮಂಗಳೂರಲ್ಲಿ ಇರ್ತಾನೆ. ಬಟ್ ಮನೇಲಿ ಹೇಳೋಕ್ಕೆ ಭಯ, ಯಾಕಂದರೆ ಆಲ್ರೆಡಿ ನಾನು ಆ ಥರ ರೆಬಿಲಿಯಸ್ ಡಿಸಿಷನ್ ತೊಗೊಂಡು ಎಲ್ಲರೂ, ಅಂದರೆ ನಮ್ಮ ಮನೇಲಿ ಫಸ್ಟು ಇರೋದೇ ಮನೇಲಿ ಏನು ಹೇಳ್ತಾರೆ, ದೊಡ್ಡೋರೇನು ಹೇಳ್ತಾರೆ, ದೊಡ್ಡಪ್ಪಂದ್ರೆಲ್ಲ ಏನು ಹೇಳ್ತಾರೆ, ಫಸ್ಟ್ ಇರೋದೇ ದೊಡ್ಡಪ್ಪಂದ್ರೆಲ್ಲ ಏನು ಯೋಚನೆ ಮಾಡ್ತಾರೆ ಅದೂ ನಮ್ಮ ತಂದೆ ಕೊನೇ ಮಗ, ನಮ್ಮದು ತಾತಂಗೆ. ಓಕೆ, ಸೊ ಎಲ್ಲರೂ ದೊಡ್ಡವರು. ಎಷ್ಟು ಜನ ಅಣ್ಣ ತಮ್ಮಂದ್ರು? 8 ಜನ. ಸೊ ಅಷ್ಟು ಮುದ್ದು ಮಾಡಿ ಬೆಳೆಸಿರೋ ಹುಡುಗಿ ಅದು ಇದು. ಈಗ ನಾನು ಸಿನಿಮಾಗೆ ಹೋಗ್ತೀನಿ ಅಂತ ಹೇಳಿದ್ರೆ ಯಾವ ಥರ. ಆ್ಯಂಡ್ ಆವಾಗ ನಮ್ಮ ತಂದೆಗೆ ಒಂದು ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು. ಸೊ ಡಾಕ್ಟರ್ ನಮಗೆ ಆಲ್ರೆಡಿನೇ ಒಂದು ಟೈಮ್ಲೈನ್ ಅಂತ ಕೊಡೋಕ್ಕೆ ಶುರು ಮಾಡಿಬಿಟ್ಟಿದ್ರು, ನಾನು ಗ್ರ್ಯಾಜುಯೇಷನಲ್ಲಿ ಇದ್ದಾಗಲೇ ಒಂದು ಟೈಮ್ಲೈನ್ ಅಂತ. ಸೊ ಯಾವತ್ತೂ ನಾನು ಕಾಲೇಜ್ಗೆ ಹೋಗಬೇಕಾದ್ರೆ 2 ವೀಲರಲ್ಲಿ, ನಮ್ಮ ಪಾಪ ಕರೆನ್ಸಿ ಚೆಸ್ಟಲ್ಲಿದ್ದರು. ನಂದು ಸೇಂಟ್ ಅಲೋಷಿಯಸ್ ಕಾಲೇಜ್ ಪಕ್ಕನೇ ಅಪ್ಪನ ಬ್ರಾಂಚ್ ಇದ್ದಿದ್ದು ಬಲ್ಮಠದಲ್ಲಿ. ನಾನು ಯಾವತ್ತೂ ಅವ್ರನ್ನ 2 ವೀಲರಲ್ಲಿ ಬಿಟ್ಟು ಹೋಗಬೇಕಾದ್ರೆ ಅಲ್ಲಿ ವೆಂಕಟರಮಣ ಟೆಂಪಲ್ ಇದೆ ನಮ್ಮ ಮನೆ ಹತ್ರ. ಅಲ್ಲಿ ವೆಂಕಟರಮಣ ಟೆಂಪಲ್ಗೆ ನಾನು ಪಪ್ಪ ಇಬ್ಬರು ಕೈ ಮುಗಿದ್ಬಿಟ್ಟು ನಾನು ಅವರಿಗೆ ಬ್ಯಾಂಕಿಗೆ ಬಿಟ್ಟು ನಾನು ಅಲ್ಲಿಂದ ಕಾಲೇಜ್ಗೆ ಹೋಗ್ತಾ ಇದ್ದೆ. ಸೊ ಅಲ್ಲೇ ಅವರಿಗೆ ಟ್ರೀಟ್ಮೆಂಟ್ ಕೂಡ ಅಲ್ಲೇ ನಡೀತಾ ಇತ್ತು. ಅವರಿಗೆ ಲಿವರ್ ಬ್ಯಾಂಡ್ ಹಾಕ್ತಾಯಿದ್ರು ಒಬ್ಬರು ಡಾಕ್ಟರು. ಸೊ ಪ್ರತಿ ಸತಿನೂ ಏನೋ ಇಟ್ಸ್ ಲೈಕ್ ನಿನ್ನಂತ ಅಪ್ಪ ಇಲ್ಲ, ನನಗೆ ಅದು ಹಾಡು ಇದೆಯಲ್ಲ. ಆ್ಯಂಡ್ ಆಲ್ಸೋ ಅಪ್ಪ ಐ ಲವ್ ಯು ಅಪ್ಪ ನಂದೇ ಹಾಡಿದೆ. ಸೊ ಆ 2 ವೀಲರಲ್ಲಿ ಹೋಗ್ತಾ ಇರೋದು ಅದೆಲ್ಲ ವಿಜುವಲ್ಸ್ಗಳೆಲ್ಲ ನೆನೆಸ್ಕೊಂಡಾಗ ನನಗೆ ತುಂಬ ಮಿಸ್ ಮಾಡ್ತೀನಿ ನಾನು ಅವ್ರನ್ನ. ಸೊ ಅಮ್ಮಂಗೆ ಹೇಳಿಲ್ಲ, ಅಪ್ಪಂಗೂ ಹೇಳಿಲ್ಲ, ನಾನು ಬೆಂಗಳೂರು ಬರ್ತಾಯಿದ್ದೀನಿ. ಓ, ಆಗಲೇ ಒಪ್ಕೊಂಡ್ಬಿಟ್ಟಿದ್ದೀರಾ? ಆನ್ ದ ಫೋನ್ ಸೇಯಿಂಗ್ ಏನೋ ಓಕೆ ಆಡಿಷನ್ಗೆ ಬರ್ತೀನಿ ಅಂತ ಒಪ್ಕೊಂಡಿದ್ದೀನಿ. ಈ ಕಡೆ ಆಡಿಷನ್ಗೆ ಹೋಗೋದು ಹೇಳಿಲ್ಲ. ಏನು ಹೇಳೋದು ಗೊತ್ತಿಲ್ಲ. ನಾನು ಬೆಂಗಳೂರು ಹೋಗಬೇಕು, ಯಾವುದೋ ಒಂದು TV ಚಾನಲಲ್ಲಿ ನನಗೆ ಇಂಟರ್ವ್ಯೂ ಇದೆ, ಆಡಿಷನ್ ಇದೆ ಅನ್ನೋ ಥರದಲ್ಲಿ ಹೇಳಿಬಿಟ್ಟು ಹೇಗೋ ಜರ್ನಲಿಸಮೇ ಅಲ್ವಾ ಮಾಡ್ತಾ ಇದ್ದಿದ್ದು. ನಮ್ಮ ತಂದೆ ವಾಸ್ ಓಕೆ ಟಿಲ್ ಐ ಬಿಕಮಿಂಗ್ ಅ ನ್ಯೂಸ್ ರೀಡರ್. ಬಿಕಾಸ್ ನ್ಯೂಸ್ ರೀಡರ್ ಅಂತ ಹೇಳಿದ ತಕ್ಷಣ ಸೂಟ್ ಹಾಕ್ಬಿಟ್ಟು ಕೂರಿಸ್ತಾರೆ, ರೆಪ್ಯೂಟೆಡಾಗಿ ಕಾಣಿಸ್ತೀನಿ ಸ್ಕ್ರೀನ್ ಮೇಲೆ. ದಟ್ ಈಸ್ ವೈ ಸೂಟ್ ಕಂಪ್ನಿ. ಅಪ್ಪನ ಕಂಡಿಗೆ ನಾನು ಯಾವತ್ತೂ ಸೂಟ್ ಹಾಕ್ಕೊಂಡೆ ಕಾಣಿಸ್ಬೇಕು, ನಾನು ಬೇರೆ ಹೆಣ್ಮಕ್ಳಿಗೆ ಸೂಟ್ ಹಾಕಿಸ್ಬೇಕು, ಬೇರೆ ಹೆಣ್ಮಕ್ಳು ಎಲ್ಲರೂ ನನ್ನ ಪವರ್ ಸೂಟ್ ಹಾಕಿ ದೇ ಶುಡ್ ಫೀಲ್ ವೆರಿ ಪವರ್ಫುಲ್. ಸೊ ಅಪ್ಪಂಗೆ ತುಂಬ ಆಸೆ, ಸೂಟ್ ಹಾಕ್ಬಿಟ್ಟು ನಾನು ನ್ಯೂಸ್ ರೀಡರ್ ಆದರೂ ಆಗಲಿ, ಅಟ್ಲೀಸ್ಟು ಎಲ್ಲ ಪ್ರೊಫೆಸರ್ ಆದರೂ ಆಗಲಿ, ಕಾಲೇಜಲ್ಲಿ ಒಂದು ದೊಡ್ಡ ಕಾಲೇಜ್, ದೊಡ್ಡ ಯೂನಿವರ್ಸಿಟಿಗೆ ಸೂಟ್ ಹಾಕ್ಬಿಟ್ಟು ಪ್ರೊಫೆಸರ್ ಆಗಿಬಿಟ್ಟು ಹೋಗಬೇಕು, ಯಾವುದೋ ಇಂಟರ್ನ್ಯಾಷನಲ್ ಯೂನಿವರ್ಸಿಟಿಲೆಲ್ಲ ಹೋಗ್ಬಿಟ್ಟು ಲೆಕ್ಚರ್ ಕೊಡಬೇಕು ಅನ್ನೋ ಥರದಲ್ಲೆಲ್ಲ ಅವ್ರಿಗೆ ಆಸೆ ಇತ್ತು. ಬಿಕಾಸ್ ಅವ್ರಿಗೆ ನನ್ನ ವೊಕ್ಯಾಬ್ಯುಲರಿಲಿ ಇದ್ದಿದ್ದು ಸ್ಟ್ರೆಂತು. ಆಮೇಲೆ ನಾನು ಓದ್ತಾ ಇದ್ದಿದ್ದು ಇದು ನನ್ನ ಬಗ್ಗೆ ಅವ್ರಿಗೆ ಚಿಕ್ಕ ವಯಸ್ಸಿಂದನೂ ಗೊತ್ತಿದ್ದರಿಂದ ಸರಿ ಅಲ್ಲಿ ತನಕನೂ ದೇವರ್ ಓಕೆ. ಯಾವುದೋ ನ್ಯೂಸ್ ಚಾನಲ್ ಇಂಟರ್ವ್ಯೂಗೆ ಹೋಗ್ತಾ ಇದ್ದೀವಿ. ಪ್ರಮಿತಾ ಅಂತ ನಮ್ಮದು ಫ್ರಂಟ್ ಇಂಪ್ರೆಷನ್ ಮ್ಯಾನೇಜರ್ ಇದ್ದರು. ಅವ್ರ ಹತ್ರ ನಾನು ಸ್ಯಾಲ್ರಿ ಯಾವಾಗ ಮುಗ್ದಿದೆ, ಪ್ಯಾಮಿ ಹಿಂಗೆ ನನಗೆ ಬೆಂಗಳೂರಿಗೆ ಹೋಗಬೇಕು ಕಣೆ, ಸ್ಯಾಲ್ರಿ ಎಲ್ಲ ಖಾಲಿ ಮಾಡ್ಕೊಂಡಿದ್ದೀನಿ. ಆವಾಗ ನಂಗೆ ಐ ಥಿಂಕ್ 15,000-16,000 ಸಂಬಳ ಬರೋದು. ಆ್ಯಂಡ್ ಜೊತೆಗೆ ನಾನು MC ಎಲ್ಲ ಮಾಡ್ತಾ ಇದ್ದಿದ್ದರಿಂದ ಸೊ ಆ ಟೈಮಲ್ಲಿ ಐ ಥಿಂಕ್ ಐಮ್ ಟಾಕಿಂಗ್ ಅಬೌಟ್ 2023, ಐ ಥಿಂಕ್ ನಿಯರ್ಲಿ 2025 ತನಕನೂ 2013 ಅಲ್ಲಿ ತನಕ ಅಷ್ಟು ವಿಚ್ ಇಸ್ ಅ ಗುಡ್ ಸ್ಯಾಲ್ರಿ ದೋಸ್ ಡೇಸ್ ಇನ್ ಅ ಸ್ಮಾಲ್ ಟೈರ್ 2 ಸಿಟಿ. ಸೊ ಅವಳು ನನಗೆ ಒಂದು 3,000 ರೂಪಾಯಿ ಕೊಟ್ಬಿಟ್ಟು ಹೋಗ್ಬಿಟ್ಟು ಬಾ, ಒಳ್ಳೆ ಆಪರ್ಚುನಿಟಿ ಸಿಕ್ಕಿದೆ ನನಗೆ, ಆಡಿಷನ್ ಮಾಡೋಕ್ಕೆ ಏನಂತ ಸೆಲೆಕ್ಟ್ ಆಗೋದು ಅದು ಇದು ಎಲ್ಲ ಸೆಕೆಂಡ್ರಿ, ಹೋಗಿ ಆಡಿಷನ್ ಮಾಡು ಅಂತ ಹೇಳಿಬಿಟ್ಟು ಕಳಿಸಿದ್ರು. ನಾನು ಬಸ್ಸಲ್ಲಿ ಕೂತಿದ್ದೀನಿ, ನನ್ನ ವಾಯ್ಸ್ ನನಗೆ ಕೇಳಿಸ್ತಾ ಇದೆ, ಆನ್ ಮಾಡಿದ್ದಾರೆ ರೇಡಿಯೋ. ಆ್ಯಂಡ್ ನಾನೇನು ಮಾತಾಡ್ತಿದ್ದೀನಿ ಅಂದರೆ ಆವಾಗಲೇ ಎನರ್ಜೀಸು ಮ್ಯಾನಿಫೆಸ್ಟೇಷನ್ ಈಗೆಲ್ಲ ಇಟ್ ಈಸ್ ಲೈಕ್ ವೆರಿ
ಎಲ್ಲರೂ ಮಾತಾಡ್ತಿದ್ದಾರೆ ಈಗ, ಅಂದರೆ ಎಲ್ರಿಗೂ ಗೊತ್ತಾಗ್ಬಿಟ್ಟಿದೆ ಮ್ಯಾನಿಫೆಸ್ಟೇಷನ್ ಪವರು, ಎನರ್ಜೀಸ್ ಬಗ್ಗೆ ಎಲ್ಲ. ನಾನು ಆವಾಗ ನನ್ನ ಲಿಸ್ನರ್ಸಿಗೆ ಕೂತ್ಕೊಂಡು ಜ್ಞಾನ ಕೊಡ್ತಾ ಇದ್ದೀನಿ, ಪವರ್ ಆಫ್ ಮ್ಯಾನಿಫೆಸ್ಟೇಷನ್. ಬಿಕಾಸ್ ಸೌಂದರ್ಯ ಲಹರಿನಲ್ಲಿ ಮೊದಲನೇ ಶ್ಲೋಕ ಇರೋದೆ ಮ್ಯಾನಿಫೆಸ್ಟೇಷನ್ ಬಗ್ಗೆ. ಅಂದರೆ ಶಿವಶಕ್ತ್ಯಾಯುಕ್ತೋ ಯದಿ ಭವತಿ ಶಕ್ತ ಪ್ರಭವಿತುಂ. ಶಿವ ಮತ್ತು ಶಕ್ತಿ, ಶಿವನಿಗೆ ಶಕ್ತಿ ಅಂದರೆ ಶಿವನಿಗೆ ಮ್ಯಾನಿಫೆಸ್ಟೇಷನ್ ಪವರ್ ಬರೋದೆ ಶಕ್ತಿಯಿಂದ. ಅಂದರೆ ಫೀಮೇಲ್ ಎನರ್ಜಿ, ಏನು, ಯು ಆ್ಯಂಡ್ ಐ. ಸೊ ವೆನ್ ಐ ಸೇ ದ್ಯಾಟ್, ಸೊ ಈ ಶಿವ ಇಸ್ ಅ ಯೂನಿವರ್ಸ್, ಎಸ್, ವಿ ಆರ್ ದ ಶಕ್ತಿ. ಇಸ್ ಲೈಕ್ ಯು ಬೇಸಿಕ್ಲಿ ಅನ್ಕೊಂಡ್ರೆ ಅದು ಹಾಕ್ಸೋ ಜವಾಬ್ದಾರಿ ಅವಂದು. ಓಕೆ. ನ ಚೇದೇವಂ ದೇವೋ ನ ಖಲು ಕುಶಲ ಸ್ಪಂದಿತುಮಪಿ. ನೆಕ್ಸ್ಟ್ ಲೈನು, ಥರ್ಡ್ ಲೈನ್ ಇದು. ಅಂದರೆ ಶಿವನಿಗೆ ಶಕ್ತಿ ಇಲ್ಲದೆ, ಶಕ್ತಿಗೆ ಶಿವ ಇಲ್ಲದೆ. ಅಂದರೆ ಶಕ್ತಿ, ಶಿವ ಅಂದರೆ ಇಲ್ಯೂಷನ್, ಲೈಟ್, ಒಂದು ಇಲ್ಯುಮಿನೇಷನ್. ಶಕ್ತಿ ಅಂದರೆ ರೀಸನಿಂಗ್, ನಾಲೆಡ್ಜ್, ಈ ಥರ ಅಡ್ಜೆಕ್ಟಿವ್ಸ್ಗಳು, ಈ ಥರ ಮೆಟಫರ್ಸ್ಗಳು. ಅಂದರೆ ನಿನಗದು ಒಂದು ಶಕ್ತಿ ನಿನ್ನ ಕಣ್ಣೆದುರುಗಡೆ ಒಂದು ಬೆಳಕು ಕಾಣಿಸ್ತಾ ಇರುತ್ತೆ. ಆ ಬೆಳಕು ನಿನಗೆ ಕೊಡ್ತಿರುವಂಥ ನಾಲೆಜ್ ನೀನು ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ ಅದಕ್ಕೆ ಶಕ್ತಿ. ಅಂದರೆ ಆ ಫೀಮೇಲ್ ಪವರ್ ತುಂಬ ಇಂಪಾರ್ಟೆಂಟು, ಅಂದರೆ ನಮ್ಗಳ ಪವರ್ ತುಂಬ ಇಂಪಾರ್ಟೆಂಟು. ದಟ್ ಈಸ್ ವೈ ಮ್ಯಾನಿಫೆಸ್ಟೇಷನ್ ಬಗ್ಗೆ ನನಗೆ ಚಿಕ್ಕ ವಯಸ್ಸಿಂದನೇ ಸೌಂದರ್ಯ ಲಹರಿ ಮುಖಾಂತರ ಅದರ ಮೀನಿಂಗ್ ಹೇಳ್ಕೊಟ್ಟಿರೋದೇ ರಾಜಲಕ್ಷ್ಮಿ ಜೋಶಿಯವರು ಆ ಅನ್ನಪೂರ್ಣೇಶ್ವರಿ ಸನ್ನಿಧಾನದಲ್ಲಿ. ಸೊ ಮ್ಯಾನಿಫೆಸ್ಟೇಷನ್ ಬಗ್ಗೆ ನೀವು ನಿಮ್ಮ ರೇಡಿಯೋ ಶೋನಲ್ಲಿ ಮಾತಾಡ್ತಾ ಇದ್ದೀರಾ ಥ್ರೂ ಸೌಂದರ್ಯ ಲಹರಿ ಲೆನ್ಸು. ಆಮೇಲೆ ಆಯಿತು, ಅದಾಗಿ ನಾನು ಬೆಂಗಳೂರು ಬಂದೆ. ಬೆಂಗಳೂರು ಬಂದಮೇಲೆ ಸಚಿನ ಅವರು ನನಗೆ ಈ ಬನಶಂಕರಿ ಪಾರ್ಕ್ ಹತ್ರ ಸಿಕ್ಕಿದ್ರು. ನಾನು ಒಳಗೆ ಬರಲ್ಲ, ನೀನು ಹೋಗು ಅಂತ ಅಂದರು. ನೀವು ಕರ್ಕೊಂಬಂದಿರೋದು ನನಗೆ ಯಾರು ಇರ್ತಾರೋ ಏನೋ ನಂಗೆ ಗೊತ್ತಿಲ್ಲ, ನೀವು ಹಾಗಾಗಿ ಬಿಟ್ಟೋಗ್ಬಿಟ್ರೆ ನನಗೆ ಅಂತ ಸಚಿನಕ್ಕಂಗೆ ಫುಲ್ಲು ಕ್ವಾಟ್ಲೆ ಕೊಟ್ಬಿಟ್ಟು, ಕ್ವಾಟ್ಲೆ ಇಸ್ ಲೈಕ್ ಆವಾಗಷ್ಟೇ ನಾನು ಬೆಂಗಳೂರು ಸ್ಲ್ಯಾಂಗ್ ಎಲ್ಲ ಅಂದರೆ ಕಲಿಬೇಕು. ಅಂದರೆ ಅಲ್ಲಿ ಬೆಂಗಳೂರಿಗೆ ಆಡಿಷನ್ ಬಂದಿದ್ದೀನಲ್ವಾ, ಅಂದರೆ ಆ ಥರ ವರ್ಡ್ಸ್ಗಳು ಯೂಸ್ ಮಾಡಿದ್ರೇ ಚಮಕ್ ಕೊಡೋಕ್ಕೆ ಕನೆಕ್ಟ್ ಆಗ್ಬೋದು ಅನ್ನೋ ಥರದಲ್ಲಿ. ಸರಿ, ಹೋಗಿದ್ದೀನಿ ಆಡಿಷನ್ಗೆ. ಸೂರಿ ಸರ್ ಇದ್ದರು, ರಾಜೇಶ್ ನಟರಂಗಣ್ಣ ಇದ್ದರು, ರಾಜೇಶ್ ಅಣ್ಣ ಇದ್ದರು, ನಂದಾ ಸರ್ ಆಲ್ಸೋ ವಾಸ್ ದೇರ್ ಐ ಗೆಸ್. ಅದಾದಮೇಲೆ ಶೇಖರಣ್ಣ ಅಂತ ಒಬ್ಬರಿದ್ದು, ಅಭಿ ಅಂತ ಒಬ್ಬರಿದ್ದರು, ಆ್ಯಂಡ್ ನಮ್ಮ ಸಂತೋಷ್, ವಿಕ್ಕಿ ವರುಣ್, ಹೂ ವಾಸ್ ಆಲ್ಸೋ ವೇ ಬ್ಯಾಕ್ ದೆನ್ ಸರ್ಸ್ ಅಸಿಸ್ಟೆಂಟ್. ಏನು ಮಾಡಿದ್ರಿ? ಏನು ಮಾಡೋಕ್ಕೆ ಹೇಳಿದ್ರು? ಏನಿಲ್ಲ, ಬಂದು ಕೂರಿಸಿದ್ರು. ನಾನು ಏನು ಆಡಿಷನ್ ಮಾಡ್ತಾರೆ, ಏನು ಮಾಡ್ತಾರೆ, ಸಡನ್ಲಿ ಅದು 5D ಕ್ಯಾಮ್ ತೊಗೊಂಬಂದರು. ನನ್ನ ಬಗ್ಗೆ ಕೇಳೋಕ್ಕೆ ಶುರು ಮಾಡಿದ್ರು ಸೂರಿ ಸರು. ಹಿಂಗೆ 5D ಕ್ಯಾಮ್ ಇಟ್ಕೊಂಡು ಕೂತಿದ್ರು. ಕ್ಯಾಶುವಲಿ ನನ್ನ ಬಗ್ಗೆ ಕೇಳೋಕ್ಕೆ ಶುರು ಮಾಡಿದ್ರು. ಆ್ಯಂಡ್ ನಾನು ನಿಮ್ಮ ಹತ್ರ ಹೆಂಗೆ ನನ್ನ ಬಗ್ಗೆ ಹೇಳ್ಕೊತಾ ಇದ್ದೀನೋ ಹಾಗೆ ಹೇಳ್ಕೊಂಡೆ. ರೇಡಿಯೋದಲ್ಲಿ ವರ್ಕ್ ಮಾಡಿರೋ ಎಕ್ಸ್ಪೀರಿಯನ್ಸ್ ಕೇಳಿದ್ರು. ಸೊ ದ್ಯಾಟ್ಸ್ ವೆನ್ ಐ ಟೋಲ್ಡ್ ಹಿಮ್ ಅಬೌಟ್ ದಿಸ್ 1 minute ಸ್ಕ್ರಿಪ್ಟ್ ಬರೆಯೋ ಎಕ್ಸ್ಪೀರಿಯನ್ಸ್ ಬಗ್ಗೆ, ಈ ಥರದ್ದೆಲ್ಲ. ಸೊ ಕಾರ್ ಡ್ರೈವಿಂಗ್ ಬರುತ್ತಾ ಅಂತ ಕೇಳಿದ್ರು. ಹ್ಞೂ ಅಂದೆ ನಾನು ಜೋಶಲ್ಲಿ. ಕಾರ್ ಓಡಿಸಿ ಅಂದರು. ಆಡಿಷನಲ್ಲಿ ಕಾರ್ ಓಡಿಸಿ. ಓಕೆ. ಒಂದು ಕ್ಯಾಮ್ರಾ ಫಿಕ್ಸ್ ಮಾಡಿದ್ರು ಕಾರಲ್ಲಿ, ಒಳಗೆ ಗೋಪ್ರೋನ ಇಟ್ಬಿಟ್ಟು ಅವನು ವಿಕಿನ ಪಕ್ಕದಲ್ಲಿ ಕೂರಿಸ್ಕೊಂಡಿದ್ರು. ಓಡಿಸ್ಕೊಂಡು 1 ರೌಂಡ್ ಓಡಿಸ್ಕೊಂಬಾ ಅಂತ. ಸೊ ನಾನು ಫಸ್ಟ್ ಗೇರ್ ಹಂಗೆ ಹಾಕಿಬಿಟ್ಟು ಒಂದೇ ಸತಿ ಆ್ಯಕ್ಸಿಲೇಟ್ರ್ ಟ್ರೋಯ್ ಅಂತ ಕೊಟ್ಟಿದ್ದೀನಿ. ಗಾಡಿ ಓಡಿರೋ ಸ್ಪೀಡ್ಗೆ ಅವನು ಹ್ಯಾಂಡ್ ಬ್ರೇಕ್ ಹಾಕ್ಬಿಟ್ಟು ಎಳ್ದು ಗಾಡಿ ನಿಲ್ಲಿಸಿರೋದು. ದೆನ್ ಈಸ್ ಲೈಕ್, ನಿಂಗೆ ಬರಲ್ವಾ ಡ್ರೈವಿಂಗು ಅಂತ ಕೇಳ್ದ ಅವನು ಸಂತೋಷ. ಐ ಆಮ್ ಲೈಕ್, ಆ್ಯಕ್ಚುಲಿ ಬರುತ್ತೆ ನನಗೆ ಡ್ರೈವಿಂಗು, ಬಟ್ ವರ್ನ ಏನಿದು ಒಂದು ಚಿಕ್ಕದಾಗಿ ಹಾಕಿ, ಬಿಕಾಸ್ ಫಿಯೇಟ್ ಗಾಡೀಲಿ ಒಂದು ಕ್ಲಚ್ಚು ಮತ್ತು ಬ್ರೇಕು ಮತ್ತು ಆ್ಯಕ್ಸಿಲೇಟರು ಎಲ್ಲ ಒಂದು ಸ್ವಲ್ಪ ಜೋಶಲ್ಲಿ ಬತ್ತಬೇಕಾಗುತ್ತೆ. ಇದು ಪವರ್ ಸ್ಟಿಯರಿಂಗ್ ಇಂದ ಹಿಡಿದು ಪವರ್ ಎಲ್ಲ ಇದಲ್ವಾ, ಅಂದರೆ ಈಗಿನ ಇಂಜಿನು ಎಲ್ಲ ಚೂರಾಗಿ ಲೈಟ್ ಟಚ್ಚಲ್ಲಿ ಹೋಗುತ್ತೆ. ದೆನ್ ಬರಲ್ವಾ ನಿಂಗೆ ಡ್ರೈವಿಂಗು ಅಂತ ಇಲ್ಲ ಬರುತ್ತೆ, ನನಗೆ ಹ್ಯಾಂಡ್ ಗೇರ್ ಫಿಯೇಟಲ್ಲಿ ಕಲ್ತಿರೋದು ಅನ್ನೋ ಥರ ಎಲ್ಲ ಅವನಿಗಂದೆ. ಪಾಪ ಹಿ ಆ್ಯಕ್ಚುಲಿ ಕವರ್ಡ್ ಇಟ್ ಅಪ್ ಫಾರ್ ಮೀ. ಓಕೆ,
ವೇ ಬ್ಯಾಕ್ ಬಂದು ಇಲ್ಲ ಚೆನ್ನಾಗಿ ಓಡಿಸಿದ್ರು ಸರ್ ಕೇಳಿದ್ರು ಅದು ಫುಟೇಜ್ ಎಲ್ಲ ಇದೆಯಾ ಅಂತ. ಆಮೇಲೆ ಐ ಆಮ್ ಲೈಕ್ ಓಕೆ ಐ ಡೋಂಟ್ ವಾಂಟ್ ಟು ಕೈಂಡ್ ಆಫ್ ಮಿಸ್ಲೀಡ್ ಆರ್ ವಾಟ್ ಎವರ್. ಐ ಸೆಡ್ ಸರ್ ನಾನು 6th ನಾನು ಗಾಡಿ ಓಡಿಸೋದು ಕಲ್ತ್ಬಿಟ್ಟಿದ್ದೀನಿ, ಬಟ್ ನಾನು ಕಲ್ತಿರೋದು ಹ್ಯಾಂಡ್ ಗಿಯರಲ್ಲಿ. ಅದಾದಮೇಲೆ ನಾನು ಯಾವತ್ತೂ ನನಗೆ ಕಾರು ಓಡಿಸೋ ಒಂದು ಅವಕಾಶ ನನಗೆ ಸಿಕ್ಕಲಿಲ್ಲ. ನಮ್ಮನೇಲಿ ಆವಾಗ ಕಾರು ಇರಲಿಲ್ಲ, ಗೇರ್ ಎಲ್ಲ ಚೇಂಜ್ ಆಗಿರೋದು, ಹೊಸ ಕಾರ್ ಇರಲಿಲ್ಲ. ಸೊ ಐ ಟೋಲ್ಡ್ ಸರ್ ದ್ಯಾಟ್ ನನಗೆ ಅಟ್ಲೀಸ್ಟ್ 10 days ನಾನು ಮತ್ತೆ ಡ್ರೈವಿಂಗ್ ಸ್ಕೂಲ್ಗೆ ಹೋದರೆ ನಾನು ಕಲ್ತ್ಬಿಡ್ತೀನಿ ಅಂತ. ಸೊ ಸರ್ ವಾಸ್ ಲೈಕ್ ಅದೇನು ಅವ್ರಿಗೆ ಆಲ್ರೆಡಿ ನಾನು ಅಲ್ಲಿ ಹೋಗಬೇಕಾದ್ರೆ ನಂದು ಕೂತ್ಕೊಂಡು ನನ್ನ ಫುಟೇಜಸ್ ಎಲ್ಲ ನೋಡಿದ್ದಾರೆ, ಆಲ್ರೆಡಿ ಅವ್ರಿಗೆ ಇಷ್ಟ ಆಗಿದೆ. ಸೊ ಡ್ರೈವಿಂಗ್ ವಾಸ್ ಒನ್ ಆಸ್ಪೆಕ್ಟ್ ದ್ಯಾಟ್ 10 ದಿನದಲ್ಲಿ ನಾನು ಕಲ್ತ್ಕೊಂಬರ್ತೀನಿ ಅನ್ನೋ ಥರ ಒಂದು ಕಾನ್ಫಿಡೆನ್ಸ್ ಅವ್ರಿಗೂ ಇತ್ತು ಆ್ಯಂಡ್ ನನಗೂ ಇದಿತ್ತು. ಆ್ಯಂಡ್ ಸಂತೋಷ್ ವಾಸ್ ಆಲ್ಸೋ ಇಲ್ಲ ಬರುತ್ತೆ ಆರಾಮಾಗಿ ಓಡಿಸ್ತಾರೆ, ಬಟ್ ನಾಲೆಜ್ ಇದೆ ಅವ್ರಿಗೆ ಅನ್ನೋ ಥರ. ಈಗ ನಾನು ಈಗ ಮತ್ತೆ ಆ ರೆಬಲ್ ಈಗ ನಾನು ಗಾಡಿ ಓಡಿಸೋ ರೇಂಜ್ಗೆ ಜನ ಆಮೇಲೆ ಐ ಡ್ರೈವ್ ರಿಯಲಿ ವೆಲ್. ನಾನು ಎಷ್ಟೆಷ್ಟೋ ದೂರ ಡ್ರೈವ್ ಮಾಡ್ಕೊಂಡೆಲ್ಲ ಹೋಗ್ತೀನಿ. ಇಟ್ ಇಸ್ ಅ ಡಿಫ್ರೆಂಟ್, ಐ ಆಮ್ ಜಸ್ಟ್ ಟಾಕಿಂಗ್ ಅಬೌಟ್ ದ್ಯಾಟ್ ಪರ್ಟಿಕ್ಯುಲರ್ ಫೇಸ್. ವಾಟ್ ಆಡಿಷನ್ ಡಿಡ್ ಯು ಗಿವ್ ಅಂದರೆ ಒಳಗಡೆ ಇನ್ ಫ್ರಂಟ್ ಆಫ್ ದ ಕ್ಯಾಮ್ರಾ? ಇಟ್ ವಾಸ್ ಅ ವೆರಿ ಕ್ಯಾಶುವಲ್ ಟಾಕ್. ನಾನು ಯಾರು, ನಾನು ಎಲ್ಲಿಂದ ಬಂದೆ, ನನ್ನ ಲೈಫ್, ನನ್ನ ವರ್ಕ್ ಎಕ್ಸ್ಪೀರಿಯನ್ಸ್ ಆ ಥರದ್ದೆಲ್ಲ. ಮತ್ತು ಕೆಲವೊಂದು ಮೂವಿ ಡೈಲಾಗ್ದು ಐ ಥಿಂಕ್ ಚಂದ್ರಿಕಾ ಮೇಡಮ್ ಜೊತೆ ಮಾತಾಡೋ ಕೆಲವೊಂದು ಕಾನ್ವರ್ಸೇಷನ್ ಕೆಲವೊಂದೇನೋ ಕೊಟ್ಟಿದ್ರು, ಅದು ಮಾತಾಡ್ತೀಯಾ ಅಂತ ಕೇಳಿದ್ರು. ಒಂದು ಫೋನ್ ಎನ್ಕೌಂಟರ್ ಏನೋ ಒಂದು ಆಡಿಷನ್ ಮಾಡಿಸಿದ್ರು. ಸೊ ಐ ವೇಗ್ಲಿ ರಿಮೆಂಬರ್ ಡೂಯಿಂಗ್ ದಿಸ್ ಫಾರ್ ಸರ್ ಆ್ಯಂಡ್ ಈ ಸೆಡ್ ಓಕೆ. ದೆನ್ ಐ ಟೋಲ್ಡ್ ಹಿಮ್ ಹೋಗೋ ಮುಂಚೆ, ಸರ್ ನೀವೇನೋ ನಂಗೆ ಸೆಲೆಕ್ಟ್ ಮಾಡಿದ್ದೀರಾ ಎಲ್ಲ ಮನೇಲಿ ಒಪ್ತಾರಾ ಕೇಳಿದ್ರು ಫಸ್ಟು. ನಾನು ಈಗ ಬಂದ್ರಲ್ಲ ಪಾಯಿಂಟ್ಗೆ ಸರ್, ಈಗ ಹೆಂಗೆ ಹೇಳಿ, ನಾನು ಬಂದಿದ್ದೀನಿ, ಸೆಲೆಕ್ಟ್ ಆಗಿದ್ದೀನಿ, ಬಂದಿರೋ ದಿನವೇ ಸೆಲೆಕ್ಟ್ ಆಗಿದ್ದೀನಿ ಅಂತಲೂ ಹೇಳಿದ್ದಾರೆ. ಈಗ ನಾನು ಮನೇಲಿ ಹೆಂಗೆ ಹೇಳಿ ಅನ್ನೋ ಥರ ನಾನು ಹೇಳಿದೆ, ನಮ್ಮ ಮನೇಲಿ ಖಂಡಿತವಾಗ್ಲೂ ಒಪ್ಪಲ್ಲ ಸರ್. ನಮ್ಮ ತಂದೆಗೆ ನಾನು ನ್ಯೂಸ್ ರೀಡರ್ ಆಗ್ತೀನಿ ಅಂತ ಹೇಳಿಬಿಟ್ಟು ನ್ಯೂಸ್ ರೀಡಿಂಗ್ ಆಡಿಷನ್ಗೆ ಬರ್ತೀನಿ ಅಂತ ಹೇಳ್ಬಿಟ್ಟು ಬಂದಿರೋದು. ಅದು ಬೇರೆ ನಮ್ಮ ತಂದೆ ಆರೋಗ್ಯ ಸರಿ ಇಲ್ಲ. ಸೊ ನಾನು ಅವರಿಗೆ ಹಾಸ್ಪಿಟಲ್ಗೆ ಅದಕ್ಕೆ ಇದಕ್ಕೆಲ್ಲ ತುಂಬ ಓಡಾಡ್ತಾ ಇದ್ದೀವಿ ನಾನು ಅಮ್ಮ ಎಲ್ಲ. ಸೊ ಅಂತ ಹೇಳ್ದೆ. ಇದು ಬ್ಯಾಕ್ಗ್ರೌಂಡ್. ಅವಾಗ ಆ ಕಡೆಯಿಂದ ಏನಂತ ಬಂತು? ಅವರು ಮನೆಗೆ ಹೋಗ್ಬಿಟ್ಟು ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡಿ ನೋಡೋಣ ಏನಾಗುತ್ತೆ ಅಂತ ಹೇಳಿದ್ರು. ನಾನು ಮನೆಗೆ ಹೋಗಿ ನೆಕ್ಸ್ಟ್ ದಿನ ಹೇಳಿದೆ ಅಮ್ಮಂಗೆ, ನನಗೆ ದುನಿಯಾ ಸೂರಿ ಸರ್ ಅವ್ರದ್ದು ಸಿನಿಮಾಯಿಂದ ಹೀಗೆ ಆಫರ್ ಬಂದಿದೆ, ನಾನು ಆ್ಯಕ್ಚುಲಿ ಹೋಗಿದ್ದು ಸಿನಿಮಾ ಆಡಿಷನ್ಗೆ, ಸುಳ್ಳು ಹೇಳ್ಬಿಟ್ಟು ಹೋದೆ. ನಮ್ಮಮ್ಮ ಸುಳ್ಳು ಹೇಳಕ್ಕೆ ಬೇರೆ ಕಲ್ತಿದ್ಯಾ ಅಂತ ಶುರು ಹಚ್ಕೊಂಡ್ರು. ಸೊ ಇಲ್ಲ ನಿಂಗೆ ಇಷ್ಟು ಬಿಟ್ಟಿದ್ದೆ, ನಿಂಗೆ ಇಷ್ಟು ಫ್ರೀಡಮ್ ಕೊಟ್ಟಿದ್ದೆ ದೊಡ್ಡ ವಿಚಾರ. ನಾವು ಮತ್ತೆ ಅದೇ ಟಾಪಿಕ್ಕು, ಎಲ್ಲ ಮನೆಯಲ್ಲಿ ಏನಂತಾರೆ, ದೊಡ್ಡಪ್ಪ ಅಂದರೆ ಏನಂತಾರೆ, ಅದೇ ಸೇಮ್ ಅದೇ ವಿಚಾರ. ಆ್ಯಂಡ್ ಐ ಆಮ್ ಲೈಕ್, ನಾನು ಚಿಕ್ಕ ವಯಸ್ಸಿಂದನೂ ಯಾರು ಏನಂತಾರೆ, ಅವ್ರೇನಂತಾರೆ, ಇವ್ರೇನಂತಾರೆ ಅಂತ ಹೇಳಿಬಿಟ್ಟು ನೀನು ಇದು ಮಾಡಿರೋದೇ ಆಗೋಯ್ತು ನನಗೆ, ಅದು ಇದು ಅಂತ ನಾನು ಸ್ವಲ್ಪ ಅಮ್ಮನ ಜೊತೆ ಇಲ್ಲ ನಂಗೆ ಬಿಡಲೇಬೇಕು ನೀನು ಅಂತ ಹಠ ಎಲ್ಲ ಮಾಡಿದೆ. ಅದಾದಮೇಲೆ ನಮ್ಮಮ್ಮ ಕೆಲವೊಂದು ದೊಡ್ಡಪ್ಪಂದ್ರ ಹೆಸರೇ ಅವ್ರದ್ದೆಲ್ಲ ಪರ್ಮಿಷನ್ ಸಿಕ್ಕಿದ್ರೆ ಹೋಗು ಅಂತ ಹೇಳಿದ್ರು. ಅದಾದಮೇಲೆ ಶೀತಲ್ ಶೆಟ್ಟಿ ಅವರು ನಮ್ಮ ಸಿನಿಮಾದಲ್ಲಿ ಒಂದು ರೋಲ್ ಮಾಡಿದ್ರು, ರಾಜೇಶ್ ಅಣ್ಣ ಅವರ ವೈಫ್ ಕ್ಯಾರೆಕ್ಟರು. ಸೊ ನಿಮ್ಮ ಮಂಗಳೂರು ಹುಡುಗಿನ ಸೆಲೆಕ್ಟ್ ಮಾಡಿದ್ದೀವಿ ನಾವು, ಅವ್ರ ಮನೇಲಿ ಒಪ್ತಾ ಇಲ್ಲ, ನಂಗೆ ಅದೇ ಹುಡುಗಿ ಬೇಕು, ಹೆಂಗಾದರೂ ಮಾಡಿ ನೀವು ಒಪ್ಸಿ ಅಂತ ಹೇಳಿಬಿಟ್ಟು ಶೀತಲ್ ಮೇಡಮ್ಗೆ ಹೇಳಿದ್ದಾರೆ. ಸೊ ನಾನು ಆ ಟೈಮಲ್ಲಿ ನಮ್ಮ ನ್ಯೂಸ್ ಆ್ಯಂಕರ್ ಹೆಂಗಾರು ಮಾಡಿ ಕನ್ವಿನ್ಸ್ ಮಾಡಿ ಮನೆಯವ್ರನ್ನ ಅಂತನಾ? ಓಕೆ. ಸೊ ಅವ್ರು ಕ್ಯಾಶುವಲ್ ಆಗಿ ಅವ್ರ ಗ್ರೂಪಲ್ಲಿ ಉಳಿದವರು ಕಂಡಂತೆ ಇದು ಒಂದು ಗ್ರೂಪ್ ಇತ್ತಂತೆ. ಅದರಲ್ಲಿ ರಕ್ಷಿತ್ ಶೆಟ್ಟಿ ಅವರು, ರಿಷಬ್ ಅವರು ಎಲ್ಲ ಒಂದು ಗ್ರೂಪಲ್ಲಿದ್ದರು ಇದ್ರಂತೆ. ಸೊ ಅದರಲ್ಲಿ ಅವರು ಮೆನ್ಷನ್ ಮಾಡಿದ್ದಾರೆ ದಟ್ ಹಿಂಗೆ ಸೂರಿ ಅವ್ರ ಸಿನಿಮಾಗೆ ಮಾನ್ವಿತಾ ಅಂತ ಒಬ್ಳು ಹುಡುಗಿ ಸೆಲೆಕ್ಟ್ ಆಗಿದ್ದಾಳೆ, ಮಂಗಳೂರು ಆರ್ಜೆ. ಸೊ ಅವ್ರ ಮನೇಲಿ ಒಪ್ಕೋತಾ ಇಲ್ವಂತೆ ಅನ್ನೋ ಥರ. ಆವಾಗ ರಿಷಬ್ ಅವರು ರಕ್ಷಿತ್ ಅವರು ಹೇಳಿದ್ರಂತೆ, ನಾವು ಹೋದಾಗ ಸಿಕ್ಕಿದ್ರು, ಅವರು ಉಳಿದವರು ಕಂಡಂತೆ ಇಂಟರ್ವ್ಯೂ ಮಾಡಿದ್ದಾರೆ, ಆ್ಯಂಡ್ ಬ್ರೈಟ್ ಹುಡುಗಿ, ನಮ್ಮ ಮೂವಿ ಬಗ್ಗೆ ಒಳ್ಳೆ ರಿವ್ಯೂ ಎಲ್ಲ ಬರೆದಿದ್ದಾರೆ. ಈ ಡಿಸ್ಕಷನ್ಗಳು ಅವ್ರ ಮಧ್ಯೆ ನಡೆದು ನನಗೆ ಕನ್ವಿನ್ಸ್ ಮಾಡಬೇಕು ಅನ್ನೋ ಥರದಲ್ಲಿ ಒಂದು ಫೇಸ್ ಇದ್ದಾಗ ಶೀತಲ್ ಅವ್ರು ನನಗೆ ಕಾಲ್ ಮಾಡಿ ನಾನು ಆದಷ್ಟು ಟ್ರೈ ಮಾಡ್ತೀನಿ ಮನೇಲಿ ಹೇಳೋಕ್ಕೆ. ಅಪ್ಪನ ಹತ್ರ ಮತ್ತೆ ಪೀಠಿಕೆ, ಅಂದರೆ ಏನೇ ಇದ್ರೂ ಇಲ್ಲಿ ತನಕ ಅಪ್ಪನೇ ಅಲ್ವಾ ಸಪೋರ್ಟ್ ಮಾಡಿರೋದು ನನಗೆ. ಸೊ ಐ ಟೋಲ್ಡ್ ಹಿಂಗೆ ಅಪ್ಪ ಹೇಳಿದ ಒಂದೇ ಮಾತು, ನನಗೆ ಗೊತ್ತು ನೀನು ಎಲ್ಲೇ ಹೋದರೂ, ಯಾವುದೇ ಫೀಲ್ಡಲ್ಲಿ ಹೋದರೂ ನೀನು ಸಕ್ಸಸ್ಫುಲ್ ಆಗೇ ಆಗ್ತೀಯಾ, ನೀನೇನೇ ಪರ್ಸ್ಯೂ ಮಾಡಿದ್ರೂ ನಿನಗಲ್ಲಿ ಸರ್ವೈವ್ ಆಗೋಕ್ಕೆ ಗೊತ್ತು, ಹೆಂಗಾದರೂ ಬದುಕ್ತೀಯಾ ನೀನು. ಒಂದು ಮಾತ್ರ ನೆನಪಲ್ಲಿ ಇಟ್ಕೋ ನೀನು, ದಟ್ ಯುವರ್ ಫ್ಯಾಮಿಲಿ ರೆಪ್ಯುಟೇಷನ್ ಆ್ಯಂಡ್ ಎವ್ರಿಥಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ. ನನಗೆ ಒನ್ ಪಾಯಿಂಟ್ ಆಫ್ ಟೈಮ್ ಐ ಆಲ್ಸೋ ಫೆಲ್ಟ್ ದ್ಯಾಟ್ ಸಮ್ವೇರ್
ಮೇ ಬಿ ನಾನು ತೊಗೊಂಡಿರೋ ಯಾವುದೋ ಒಂದು ಡಿಸಿಷನ್ನಿಂದ ಮೇ ಬಿ ದಟ್ ರೋಲ್ ವಾಸ್ ಟು ಬೋಲ್ಡ್ ಅಂತಲೂ ಕೆಲವೊಂದೆಲ್ಲ ಅನಿಸಿರೋದಿದೆ. ಕೆಂಡಸಂಪಿಗೆ? ನೋ ಕೆಂಡಸಂಪಿಗೆ ಲೇಟರ್ ಲೇಟರ್ ಶಿವ ಶಿವ 143. ಬಟ್ ನೋ ರಿಗ್ರೆಟ್ಸ್. ಆಸ್ ಅನ್ ಆ್ಯಕ್ಟರ್ ನಾನು ಅದಕ್ಕೆ ಏನು ಜಸ್ಟಿಸ್ ಕೊಡಬೇಕು ಕೊಟ್ಟಿದ್ದೀನಿ. ಆ ಸಿನಿಮಾಗೆ ನಂಗೆ ಒಳ್ಳೆ ರಿವ್ಯೂಸ್ಗಳು, ಒಳ್ಳೆ ಕ್ರಿಟಿಕ್ಸಿಂದ ಒಳ್ಳೆ ರಿವ್ಯೂಸು ಬಂದಿದೆ. ಅದನ್ನು ನಾನು ಇನ್ಸ್ಟಾಗ್ರಾಮಲ್ಲಿ ಈಗಲೂ ಇಟ್ಕೊಂಡಿದ್ದೀನಿ. ಇಟ್ಸ್ ಅ ಸೆಕೆಂಡ್ರಿ ಥಿಂಗ್, ಬಟ್ ಐ ಮೀನ್ ಇಟ್ ಹಸ್ ಹ್ಯಾಪನ್. ಐ ಡೋಂಟ್ ವಾಂಟ್ ಟು ಟಾಕ್ ಅಬೌಟ್ ಇಟ್. ಸೊ ಎಲ್ಲನೂ ಒಂದು ಲೆಸನ್ ಅಲ್ವಾ. ಕಮಿಂಗ್ ಬ್ಯಾಕ್ ಟು ಕೆಂಡಸಂಪಿಗೆ ಅಂದರೆ ದಟ್ ಈಸ್ ದ ಬ್ರೇಕ್ ಇವನ್ ನನ್ನ ಲೈಫಲ್ಲಿ. ಬ್ರೇಕಿಂಗ್ ಪಾಯಿಂಟ್ ಅಂದರೆ ವೈ ಡು ಐ ಸೇ ಬ್ರೇಕ್ ಇವನ್ ಇಸ್ ಬಿಕಾಸ್ ನಮ್ಮ ಬಿಸ್ನೆಸ್ಸಲ್ಲಿ ನೀವು ಒಂದು ಬ್ರೇಕ್ ಇವನ್ ಅಂತ ಒಂದು ಫೇಸಿಗೆ ಬಂದಿದ್ದೀರಾ ಅಂತ ಹೇಳಿದ್ರೆ ಅದಾದಮೇಲೆ ಒಂದು ಪ್ರಾಫಿಟ್ ಮಾಡೋದು ಅನ್ನೋ ಥರದಲ್ಲಿ ಒಂದು ಫೇಸ್ಗೆ ಹೋಗುತ್ತೆ. ಅಂದರೆ ಬ್ರೇಕ್ ಇವನ್ ಇಸ್ ನ್ಯೂಟ್ರಲ್. ಲಾಸ್ ಇದ್ದದಿಂದ Yes. ಪ್ರಾಫಿಟ್ ಇಲ್ಲ, ಲಾಸ್ ಆ ಒಂದು ಝೋನಲ್ಲಿ. ಸೊ ಅಪ್ಪ ಮಾತು ಹೇಳಿದ್ರು ಆ್ಯಂಡ್ ಅಪ್ಪ ಅಮ್ಮಂಗೂ ಹೇಳಿದ್ರು, ಅವಳು ಏನೋ ಮಾಡಬೇಕು ಅಂತಿದ್ದಾಳೆ ಕಣೆ, ಮಾಡಿಸ್ಬಿಡು ಅವಳಿಗೆ. ಅಮ್ಮ ಇದ್ದವರು ನಿಮ್ಮ ಆರೋಗ್ಯ ಸರಿ ಇಲ್ಲ, ಈ ಟೈಮಲ್ಲಿ ಅವಳ ಜೊತೆ ಶೂಟಿಂಗಿಗೆ ಯಾರು ಹೋಗ್ತಾರೆ, ಏನಾಗುತ್ತೆ, ಏನು ಎತ್ತ ಅನ್ನೋ ಥರದಲ್ಲಿ ಅಮ್ಮ ತಲೆ ಬಿಸಿಲಿದ್ರು. ದೆನ್ ಅಗೇನ್ ಐ ಕಾಲ್ ಸೂರಿ ಸರ್ ದಟ್ ಈವ್ನಿಂಗ್ ಆ್ಯಂಡ್ ಐ ಟೋಲ್ಡ್, ಪ್ಲೀಸ್ ನೀವು ಶೀತಲ್ ಮೇಡಮ್ ಆಗಲಿ, ಇನ್ನೊಬ್ಬರಾಗಲಿ, ಮತ್ತೊಂದು ಎಲ್ಲರೂ ಯಾರು ಏನೇ ಕನ್ವಿನ್ಸ್ ಮಾಡಿದ್ರು ನಮ್ಮ ಪಪ್ಪಂದು ಪರಿಸ್ಥಿತಿ ಹೆಂಗಿದೆ ಅಂತ ಹೇಳಿದ್ರೆ ಐ ಡೋಂಟ್ ಥಿಂಕ್ ಐ ಕ್ಯಾನ್ ಮೇಕ್ ಇಟ್ ಅಂತ. ಆ್ಯಂಡ್ ಯು ಬಿಲೀವ್ ಯು ಆರ್ ನಾಟ್, ಪಪ್ಪಂಗೆ ಅಷ್ಟೆಲ್ಲ ಹೆಲ್ತ್ ಇಶ್ಯೂಸ್ ಆ ಟೈಮಲ್ಲಿ ಇದ್ರೂ ಮೈ ಡ್ಯಾಡ್ ವಾಸ್ ಲುಕಿಂಗ್ ಸೋ ಯಂಗ್, ಗೊತ್ತಾ, 54-55 ವೆನ್ ಮೈ ಡ್ಯಾಡ್ ಪಾಸ್ಟ್. ಹಿ ಲುಕ್ ಲೈಕ್ ಹ್ಯಾಸ್ ಎ ಫೇಸ್ ಇನ್ ಹಿಸ್ 30s. ಅಷ್ಟು ಯಂಗ್, ಅವ್ರ ಸ್ಕಿನ್ನು, ಅವ್ರ ಕಲ್ಲರು, ಇಟ್ ಈಸ್ ಐ ಡೋಂಟ್ ನೋ. ಅದು ಅಂದರೆ ಕೆಲವೊಂದು ಹೆಲ್ತ್ ಕಾಂಪ್ಲಿಕೇಶನ್ಸ್ ಅದು ಯಾರಿಗೂ ಹೇಳಿ ಕೇಳಿ ಬರಲ್ಲ, ಕೆಲವೊಂದು ಅವರವರೇ ಮಾಡ್ಕೊಂಡ್ಬಿಡ್ತಾರೆ. ಬಟ್ ಅನ್ಫಾರ್ಚುನೇಟ್ಲಿ ಮೈ ಡ್ಯಾಡ್ ಪಾಸ್ಟ್. ನಾನು ಸೂರಿ ಸರ್ಗೆ ಫೋನೆಲ್ಲ ಮಾತಾಡಿ ಎಲ್ಲ ಕಟ್ಟಾಗಿದೆ. ಅದಾಗಿ ಒಂದು 2-3 ಡೇಸಲ್ಲಿ ನೈಟ್ ಅಮ್ಮ ನನ್ನ ಬಾಗಿಲು ತಟ್ಟಿದ್ರು. ಇಟ್ ವಾಸ್ ಅರೌಂಡ್ 12:30, 1 o'clock. ಡ್ಯಾಡ್ ಈಸ್ ನಾಟ್ ರೆಸ್ಪಾಂಡಿಂಗ್, ಎದ್ದೇಳು ಅಂತ. ನಾನು ಸಡನ್ನಾಗಿ ಎದ್ಬಿಟ್ಟು, ಆವಾಗ ನಮ್ಮ ಹತ್ರ ಗಾಡಿ ಇರಲಿಲ್ಲ, ಏನೂ ಇರಲಿಲ್ಲ. ಪಕ್ಕದಲ್ಲೇ ನಮ್ಮ ಅಂಕಲ್ ಮನೆ ಇತ್ತು, ಅವರೆಲ್ಲರೂ ನಿದ್ದೆಲೇ ಇದ್ದಾರೆ. ಓಕೆ, ಎಲ್ಲರೂ ಎಬ್ಸಿದ್ದೀನಿ. ಅವ್ರ ಸ್ಲೋ ಮೋಷನಲ್ಲಿ ನನಗೆ ಆಗಲಿ ಕರ್ಕೊಂಡು, ಅಲ್ಲಿ ಏನೋಪಯ ಅಂತ ಒಂದು ಹಾಸ್ಪಿಟಲ್ ಇದೆ, ಪಕ್ಕದಲ್ಲಿ ಒಬ್ಬರಿದ್ದಾರೆ, ಅವರು ರಾಘವೇಂದ್ರ ಶೆನೋಯ್ ಅಂತ. ಪಾಪ ಅವ್ರನ್ನ ನೆನೆಸ್ಕೊಳ್ಳೇಬೇಕು, ಬಿಕಾಸ್ ಅವ್ರು ಆ ಟೈಮಲ್ಲಿ ಇಲ್ದಿದ್ದಿದ್ರೆ ಅವ್ರು ಆವಾಗಷ್ಟೇ ಅವ್ರ ಕಾರ್ ಏನೋ ತೊಗೊಂಡಿದ್ರು. ಸೊ ಆ ಕಾರ್ ನಮಗೆ ಎಷ್ಟು ಹೆಲ್ಪ್ ಆಯಿತು ಅಂತ ಹೇಳಿದ್ರೆ, ಪಾಪ ಅವರು ಶೋರೂಮಿಂದ ತೊಗೊಂಬಂದಿರೋ ಗಾಡಿ ಅದು. ಆ ದಿನ ಬೆಳಗ್ಗೆ ನನಗೆ ಸಡನ್ನಾಗಿ ಬೆಳಗ್ಗೆ ಅವ್ರು ಪೂಜೆ ಮಾಡಿರೋದು ಅದು ಇದು ಎಲ್ಲ ನೆನಪು ನನಗೆ. ಸಡನ್ನಾಗಿ ತಲೆ ಏನು ಓಡ್ತೋ ಏನೋ ಗೊತ್ತಿಲ್ಲ. ಆ್ಯಂಡ್ ಐ ಕಾಲ್ಡ್ ದಟ್ ಪರ್ಸನ್. ಐಮ್ ಲೈಕ್, ಅಪ್ಪ ತುಂಬ ಸೀರಿಯಸ್ ಆಗಿದ್ದಾರೆ, ಈಸ್ ಲಿಟಲ್ ಅನ್ಕಾನ್ಷಿಯಸ್ ಆ್ಯಂಡ್ ಎವ್ರಿಥಿಂಗ್, ಆ್ಯಂಡ್ ಐ ವಾಂಟ್ ಟು ಟೇಕ್ ಹಿಮ್ ಟು ದ ಹಾಸ್ಪಿಟಲ್. ನನಗೆ ಎಲ್ಲಿಂದ ಅಲ್ಲಿ ಸ್ಟ್ರೆಂತ್ ಬಂತೋ ಗೊತ್ತಿಲ್ಲ ನನಗೆ. ನಮ್ಮ ಪಪ್ಪನ ನಾನು ಹಿಂಗೆ ಇಟ್ಕೊಂಡು, ನಮ್ಮ ಮಮ್ಮಿ ಮತ್ತು ನಾನು ಅವ್ರ ಹೆಲ್ಪಿಂದ ಹಿಡಿದು ನಾವು ಮೆಟ್ಲಿಂದ ಕೆಳಗೆ ಕರ್ಕೊಂಡು ಬಂದು ಅವ್ರನ್ನ, ಸೆಕೆಂಡ್ ಫ್ಲೋರಲ್ಲಿದೆ ಮನೆ, ಓಕೆ, ಲಿಫ್ಟ್ ಇಲ್ಲ, ಕರ್ಕೊಂಡು ಬಂದು ಗಾಡೀಲಿ ಕೂರಿಸಿ, ಪಪ್ಪ ನನ್ನ ಕಾಲ ಮೇಲೆ ಮಲ್ಕೊಂಡಿದ್ದಾರೆ. ಅದೇ ವೆಂಕಟರಮಣ ದೇವಸ್ಥಾನ, ಅದೇ ಲೇನಲ್ಲಿ ನಾನು ಕರ್ಕೊಂಡು ಹೋಗ್ತಾ ಇದ್ದಿದ್ದು ಪಪ್ಪನ ಲಿವರ್ ಬ್ಯಾಂಡ್ ಹಾಕ್ಸೋಕ್ಕೆ, ಮತ್ತು ಅವ್ರ ಕರೆನ್ಸಿ ಚೆಸ್ಟು ಬ್ರಾಂಚ್ಗೆ ಅವ್ರನ್ನ ಡ್ರಾಪ್ ಮಾಡೋಕ್ಕೆ. ಅದೇ ಟೆಂಪಲ್ನ ಪಾಸ್ ಮಾಡ್ಬೇಕಾದ್ರೆ ವೆಂಕಟರಮಣಂಗೆ ಒಂದೇ ಕೇಳಿರೋದು ನಾನು, ವೆಂಕಟರಮಣ ನಂಗೆ ಗೊತ್ತಿಲ್ಲ ಏನಾಗ್ತಿದೆ ಅಂತ ಹೇಳಿ, ಬಟ್ ನಮ್ಮ ಪಪ್ಪನ ನಾನು ಒಂದು 3 ವರ್ಷ ಸಫರ್ ಆಗೋದು ನೋಡಿದ್ದೀನಿ, ನೀನೇನು ಮಾಡ್ತೀಯೋ ನಂಗೆ ಗೊತ್ತಿಲ್ಲ. ಕ್ಯೂರ್ ಹಿಮ್ ಫ್ರಮ್ ವಾಟ್ ಎವರ್ ಹಿ ಈಸ್ ಗೋಯಿಂಗ್ ಥ್ರೂ, ಅದರ್ವೈಸ್ ನೀನೇ ಮೋಕ್ಷ ಕೊಟ್ಬಿಡು, ಯು ಲಿಬ್ರೇಟ್ ಹಿಮ್, ಗಿವ್ ಹಿಮ್ ದಟ್ ಫ್ರೀಡಮ್, ಲೆಟ್ ಹಿಮ್ ಚೂಸ್ ವಾಟ್ ಹಿ ವಾಂಟ್ಸ್. ದೇವ್ರ ಹತ್ರ ಹಿಂಗೆ ಬೇಡ್ಕೊಂಡೆ. ನಮ್ಮ ತಂದೆ ನನ್ನ ಕಾಲ ಮೇಲೆ ಇದ್ದವರು, ನಾನೆಲ್ಲೂ ಹೋಗಲ್ಲ, ನಾನು ನಿನ್ನ ಜೊತೆನೇ ಇರ್ತೀನಿ ಅಂತ. ಹಿ ವಾಸ್ ಅನ್ಕಾನ್ಷಿಯಸ್ ಆಲ್ ದ್ಯಾಟ್ ವೈಲ್ ಹಿ ಸೆಡ್ ದ್ಯಾಟ್ ಸೂನ್ ಆಫ್ಟರ್ ದ್ಯಾಟ್ ಪ್ರೇಯರ್. ರಶ್ಮಿ ಅವರೇ, ದಟ್ ವಾಸ್ ಲೈಕ್ ಸಾಕ್ಷಾತ್ ವೆಂಕಟರಮಣ ನನ್ನ ಹತ್ರ ಮಾತಾಡ್ತಿರೋದು ಅಂತ ಅನ್ನಿಸ್ತು ನನಗೆ. ಏನೋ ಭಯ ಕರ್ಕೊಂಡೋದ್ವಿ, ICUಲಿ ಅಡ್ಮಿಟ್ ಮಾಡಿದ್ರು. ನಮ್ಮ ಪಪ್ಪ ಹಿಂಗೆ ಇಟ್ಕೊಂಡೇ ಇದ್ದಾರೆ ಗಟ್ಟಿಯಾಗಿ, ನನ್ನನ್ನು ಹಿಂಗೆ ಇಟ್ಕೊಂಡಿದ್ದಾರೆ ನನ್ನ ಗಟ್ಟಿಯಾಗಿ. ಆ ದಿನ ರಾತ್ರಿ ಒಬ್ಬಳೇ ಹುಡುಗಿ ನಾನು, ಅಲ್ಲಿಂದ KMCಗೆ ಬ್ಲಡ್ ಅರೇಂಜ್ ಮಾಡೋಕ್ಕೆ ಹೋಗಿ ಒಬ್ಬಳೇ ರಾತ್ರಿ ಒಂದು ಹುಡುಗಿ ಇಡೀ ಮಂಗಳೂರನ್ನ ಸುತ್ತಿದ್ದೀನಿ ನಾನು. ಐ ಸ್ಟಾರ್ಟೆಡ್ ಫೀಲಿಂಗ್ ಅ ಲಾಟ್ ಆಫ್ ರೆಸ್ಪಾನ್ಸಿಬಿಲಿಟಿ ಆ ಟೈಮಿಂದ. ಅಂದರೆ ಪಪ್ಪ ಇರೋ ತನಕ ಅಷ್ಟೊಂದು ಆ ರೆಸ್ಪಾನ್ಸಿಬಿಲಿಟಿ ಅದು ಇದು ಎಲ್ಲ ತಲೆಗೆ ಹೋಗ್ತಾ ಇರಲಿಲ್ಲ. ಐ ವಾಸ್ ಓನ್ಲಿ ರೆಸ್ಪಾನ್ಸಿಬಲ್ ಫಾರ್ ಮೈ ಓನ್ ಎಕ್ಸ್ಪೆಂಡಿಚರ್ಸ್.
ಸೊ ನಾನು ನಿಮ್ಗೆ ಆವಾಗಲೇ ಹೇಳಿದ ಥರನೇ ನನಗೆ ಅರ್ನಿಂಗ್ ಮೈಂಡ್ಸೆಟ್ ನನಗೆ ಡಿಗ್ರಿನಲ್ಲೇ ಬಂದಿತ್ತು. ಸೊ ಐ ವಾಸ್ ವರ್ಕಿಂಗ್ ಫಾರ್ ಲಾಡ್ ಆಫ್ ಟಿ ವಿ ಚಾನಲ್ಸ್, ಅದು ಇದು, ಮನೆಯಲ್ಲಿ ಪಾಕೆಟ್ ಮನಿ ಕೇಳಬಾರ್ದು, ಆ ಥರದ್ದೆಲ್ಲ ಬರ್ಡನ್ ಮಾಡಬಾರ್ದು ಅಪ್ಪ ಅಮ್ಮಂಗೆ, ಆ ಥರದ್ದೆಲ್ಲ ಕೆಲವೊಂದು. ಆ್ಯಂಡ್ ಐ ಲಾಸ್ಟ್ ಮೈ ಡ್ಯಾಡ್. ದ ನೆಕ್ಸ್ಟ್ ಡೇ ಅವರು ಹೇಳಿದ್ರು, ಇಸ್ ನಾಟ್ ವಿತ್ ಅಸ್ ಎನಿಮೋರ್ ಅಂತ. ಹೋದೆ, ಪಪ್ಪಂಗೆ ಒಂದು ಫೋರೆಡಿಗೆ ಒಂದು ಕಿಸ್ ಕೊಟ್ಟೆ, ಕಿಸ್ಡ್ ಹಿಸ್ ಹ್ಯಾಂಡ್. ಅಪ್ಪಂಗೆ ತುಂಬ ಮುದ್ದು ಮಾಡಿದೆ, ಅಲ್ಲಿ ಹಗ್ ಮಾಡಿಕೊಂಡು ಮುದ್ದು ಮಾಡ್ತಾಯಿದ್ದೀನಿ ಅಪ್ಪಂಗೆ. ಹಗ್ ಡಿಮ್ ಟೈಟ್ ಆ್ಯಂಡ್ ನಮ್ಮ ಕ್ರೈಂಗ್ 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 ಆ್ಯಂಡ್ ಐ ಸ್ಟಾಪ್ ಕ್ರೈಂಗ್ ಬಿಕಾಸ್ ಮೈ ಮದರ್, ಐ ಹ್ಯಾಡ್ ಟು ಗೋ ಬ್ರೇಕ್ ದ ನ್ಯೂಸ್ ಫಾರ್ ಹರ್. ಅವರು ವಾರ್ಡಲ್ಲಿ ಕೂತಿದ್ದಾರೆ, ನಾನು ICUಯಿಂದ ಮುಗಿಸ್ಕೊಂಡು ನನ್ನ ಸಿಗ್ನೇಚರ್ ಹಾಕಬೇಕಾಗಿತ್ತು. ನನ್ನೇ ಕರೆದಿದ್ದಾರೆ, ಅಮ್ಮಂಗೆ ಹೇಳಿಲ್ಲ. ನಾನು ಅದೇನೋ ನಾನೇ ತುಂಬ ಸ್ಟ್ರಾಂಗ್ ಅಂತ ಅನಿಸಿದ್ನೋ ಏನೋ ಗೊತ್ತಿಲ್ಲ, ನಾನು ಕರೆದ್ರು. ICU ಇದರಿಂದ ತೆಗಿಬೇಕು, ಅದಕ್ಕೆ ಡಿಕ್ಲರೇಷನ್ ಫಾರ್ಮ್ ಬೇಕು, ಅದಕ್ಕೆ ಸಿಗ್ನೇಚರು ಅಂತೆಲ್ಲ ಅಂದರು. ಐ ಸೈನ್ಡ್ ಇಟ್. ಆ್ಯಂಡ್ ಸರಿ ಹೋಗಿ ಅಮ್ಮಂಗೆ ಕೆಳಗೆ ಕೂತ್ಕೊಂಡು ಹಿಂಗೆ ಕಾಲು ಹಿಂಗೆ ಇಟ್ಕೊಂಡು, ಪಪ್ಪನಾಥ ಕೊಂಕಣಿಲಿ ಪಪ್ಪನಾಥ पप्पन म्हाका सांगला तुका चंदू कोण पळोवंक येवका म्हूण घेवन. तुका मस्त चंदू कोण पळोवंक येता, तूं कसरे ಮಾತು ಹೂನ್ ಕರ್ ನಾಕ ಅಂದರೆ ಅಪ್ಪ ಹೇಳಿದ್ದಾರೆ, ನಿನ್ನ ತುಂಬ ಚೆನ್ನಾಗಿ ನೋಡ್ಕೋಬೇಕಂತೆ, ನೀನೇನು ತಲೆ ಬಿಸಿ ಮಾಡ್ಕೋಬೇಡ, ನನ್ನ ತುಂಬ ಚೆನ್ನಾಗಿ ನೋಡ್ಕೋತೀನಿ ಅಂತ ಅಂದೆ. ಅಂದರೆ ಐ ಕನ್ವೇಡ್ ಇಟ್ ಟು ಹರ್ ಇಂಡೈರೆಕ್ಟ್ಲಿ. ಆ್ಯಂಡ್ ಅಮ್ಮ ಆಲ್ಸೋ ಇಸ್ ವೆರಿ ಸ್ಟ್ರಾಂಗ್. ಯಾ ಇಮ್ಯಾಜಿನ್, ನಾನು ನಿಮ್ಗೆ ಹೇಳಬೇಕಾದ್ರೆ ಇಷ್ಟು ಜನ ಮಕ್ಳಿಗೆ ಟೇಲ್ರಿಂಗ್ ಕಲಿಸ್ತಾಯಿದ್ರು. ನಮ್ಮಮ್ಮ ಮಾತಾಡ್ತಿದ್ದಿದ್ದು ಒಂದು ಗತ್ತು ನಾನು ನಿಮ್ಗೆ ಹೇಳಿದ್ದೀನಿ. ಅಂದರೆ ನೀನೇನು ತಪ್ಪು ಮಾಡಿದ್ಯಾ ಹೇಳು ಫಸ್ಟು, ಬೇರೆಯವ್ರ ಆ ಗತ್ತಲ್ಲಿ ಬೆಳೆಸಿರೋದು ನಮ್ಮಮ್ಮ. ನಾನೇ ರೆಬೆಲ್ ಅಂದರೆ ನಮ್ಮಮ್ಮ ರೆಬೆಲ್ ಸ್ಟಾರೇ. ಅಮ್ಮ ಆಲ್ಸೋ ವಾಸ್ ವೆರಿ ಸ್ಟ್ರಾಂಗ್ ಬಿಕಾಸ್ ಶಿ ಹ್ಯಾಡ್ ಆಲ್ಸೋ ಸೀನ್ ಇನಫ್. ಯಾ ಆ್ಯಸ್ ಅನ್ ಇಂಡಿವಿಜುವಲ್ ಥ್ರೂ Yes. ಯು, ಥ್ರೂ ಎಸ್ ಬೀಯಿಂಗ್ ಅ ವೈಫ್. ಯಾ ಹೇಗೆ ತೊಗೊಂಡ್ರು ಅದನ್ನು? we it was very difficult for us, especially ಅಪ್ಪ ಹೋದಾಗ ಎಲ್ಲರೂ ಬಂದರು. ಅದು ಅಂದರೆ ನೆಂಟರಿದ್ರು, ಅವರಿದ್ರು, ಇವರಿದ್ರು, ಎಲ್ಲರೂ ಬಂದು ನೋಡ್ಕೊಂಡು ಹೋದರು. ಅಂತ್ಯ ಸಂಸ್ಕಾರ ಎಲ್ಲ ಆಯಿತು. ಅದಾದಮೇಲೆ ಒಬ್ರೊಬ್ಬರೇ ಹೋಗೋಕ್ಕೆ ಶುರು ಮಾಡಿದ್ರು. 13ನೇ ದಿನ ಆಯಿತು. ಓಕೆ, 13ನೇ ದಿನಕ್ಕೆ ಅದು ಇದಿರುತ್ತಲ್ವ, ಏನು ಕಾರ್ಯಗಳು, ವೈಕುಂಠ ಸಮಾರಾಧನೆ ಕಾರ್ಯಗಳೆಲ್ಲ ಮುಗಿದು ಕೆಲವೊಂದು ರಿಲೇಟಿವ್ಸ್ಗಳು, ಅದು ಐ ಡೋಂಟ್ ವಾಂಟ್ ಟು ಮೆನ್ಷನ್ ವಾಟ್ ಐ ಹರ್ಡ್, ವಾಟ್ ಐ ಅನಲೈಸ್ಡ್ ಆ್ಯಂಡ್ ಹೌ ಐ ಫೆಲ್ಟ್, ಆಯಿತಾ. ವೈಕುಂಠ ಸಮಾರಂಭದ ದಿನ ಅವರು ಬಂದು ಎಲ್ಲ ಮುಗಿಸ್ಕೊಂಡು ಎಲ್ಲನೂ ನಗ್ತಾ ಇರೋದು ನೋಡಿದೆ. ಎಲ್ರದ್ದು ಲೈಫ್ ಮೂವ್ ಆನ್ ಆಗಿದೆ. ಇಟ್ ಇಸ್ ಜಸ್ಟ್ ಅಮ್ಮ ಆ್ಯಂಡ್ ಐ ಹೂ ಆರ್ ಲೈಕ್, ಅವ್ರು ಯಾರಿಗೂ ಏನು ಆ ಸಾವಿಂದ ಅವ್ರು ಯಾರಿಗೂ ಏನೂ ಎಫೆಕ್ಟ್ ಆಗ್ತಿಲ್ಲ. ಆ್ಯಂಡ್ ಇಟ್ ಈಸ್ ವೆರಿ ನ್ಯಾಚುರಲ್ ಆಲ್ಸೋ. ಈಗ ನಾವು ಅಂದರೆ ಅಲ್ಲಿ ಎಫೆಕ್ಟ್ ಆಗೋದು ಬರೀ ಇಬ್ಬರೇ ವ್ಯಕ್ತಿಗಳಿಗೆ, ಒಂದು ನಮ್ಮ ತಾಯಿಗೆ, ಒಂದು ನನಗೆ. ಎಲ್ಲರೂ ಆರಾಮಾಗಿ ಎಲ್ಲರೂ ಬರ್ತಾರೆ, ಸಮಾಧಾನ ಮಾಡ್ತಾರೆ, ಹೋಗ್ತಾರೆ. ಎಲ್ಲರೂ ಬಂದು 4 ಮಾತು ಒಳ್ಳೇದು ಹೇಳ್ತಾರೆ, ಹೋಗ್ತಾರೆ. ಸೊ ನಮ್ಮ ಅಜ್ಜಿ ಮನೆ ಪಕ್ಕದಲ್ಲೇ ಇತ್ತು ಅಂತ ಹೇಳಿದ್ನಲ್ಲ ನಾನು. ಸೊ ಎಲ್ಲರೂ ಇದ್ವಿ, ಒಟ್ಟಿಗೆ ಇದ್ವಿ. ಸೊ ದಟ್ ದ ನೆಕ್ಸ್ಟ್ ಡೇ ಅದು ಆ ಕಾರ್ಯ ಎಲ್ಲ ಆಗಿ ನೆಕ್ಸ್ಟ್ ದಿನ ದೇ ವೆರ್ ಆಲ್ ಲೀವಿಂಗ್ ಆ್ಯಂಡ್ ಎವ್ರಿಥಿಂಗ್. ಆ್ಯಂಡ್ ಐ ಓವರ್ ಹರ್ಡ್ ಸಮ್ ಪೀಪಲ್ ಟಾಕಿಂಗ್ ದಟ್ ಇನ್ನೊಂದು ಅದು ನಮ್ಮ ಮಂಗಳೂರು ಪಕ್ಕನೇ ಇನ್ನೊಂದು ಊರಿದೆ, ಆ ಊರಿಗೆ ಹೋಗೋಣ, ಫಿಶ್ ಕರಿ ಮತ್ತು ಬಾಯ್ಲ್ಡ್ ರೈಸ್ ಎಲ್ಲ ಮಾಡಿರ್ತೀವಿ, ನೀವು ಬಂದಿರೋದೇ ಅಪರೂಪಕ್ಕೆ ಬೇರೆ ಊರಿಂದ, ಸುಮ್ಮನೆ ಏನಕ್ಕೆ ಹೋಗ್ತೀರಾ, ಊರಿಗೆ ಹೋಗ್ಬೇಕಾದ್ರೆ ನಮ್ಮ ಮನೆಗೆ ಬಂದು ಊಟ ಎಲ್ಲ ಮಾಡ್ಕೊಂಡು ಹೋಗಿ. ಅಷ್ಟರೊಳಗೆ ಇವ್ರ ಮನೇಲಿ ಏನೋ ಫಿಶ್ ಕರಿ ರೈಸ್ಗೆ ಪ್ರಿಪ್ರೇಷನ್ ಆಗ್ತಾಯಿದೆ. ಆ್ಯಂಡ್ ನಾನು ದೇರ್ ಆಲ್ ಮೈ ಓನ್ ಪೀಪಲ್. ಓಕೆ, ಐ ಓವರ್ ಹರ್ಡ್ ಇಟ್. ಆ್ಯಂಡ್ ಐ ಫೆಲ್ಟ್ ರಿಯಲಿ ಬ್ಯಾಡ್. ಐ ಫೆಲ್ಟ್ ದ್ಯಾಟ್. ಆ್ಯಂಡ್ ದೆನ್ ಐ ಆಲ್ಸೋ ಫೆಲ್ಟ್ ಆಕ್ಸೆಪ್ಟ್ ಮಾಡಲೇಬೇಕು. ಹೋಗಿರೋದು ನಮ್ಮ ತಂದೆ, ಅವರೆಲ್ಲ ನನ್ನ ಓನ್ ಏನೇ ಇದ್ರೂ ಐ ಡೋಂಟ್ ಥಿಂಕ್ ದಟ್ ವಿಲ್ ಮೇಕ್ ಎನಿ ಡಿಫ್ರೆನ್ಸ್ ಟು ದೆಮ್. ಹೋಗಿದ್ದು ನಮ್ಮ ಪಪ್ಪ, ಇಟ್ ವಿಲ್ ನಾಟ್ ಮೇಕ್ ಎನಿ ಡಿಫ್ರೆನ್ಸ್ ಟು ದೆಮ್. ಬಟ್ ಐ ಆಮ್ ಶ್ಯೂರ್ ಇಫ್ ಐ ಆಮ್ ಟೇಕಿಂಗ್ ಎನಿ, ಅಂದರೆ ಹ್ಯಾಸ್ ಇನ್ they will all, I mean, they will all talk when something goes wrong in my life, but they will not, ಅಂದರೆ ಹ್ಯಾಸ್ ಇನ್, ಹೌ ಡು ಐ ಪುಟ್ ಇಟ್, ನಿಮ್ಗೆ ಅರ್ಥ ಆಗ್ತಿದೆಯಾ? ಅಂದರೆ
ಕೆಲವು ರಿಲೇಟಿವ್ಸ್ಗಳ ಬುದ್ಧಿಗಳು ಗೊತ್ತಿರುತ್ತಲ್ವ ನಿಮಗೆ. ಸೊ ಐ ಕೈಂಡ್ ಆಫ್ ನ್ಯೂ ವಾಟ್ ವಾಸ್ ಗೋಯಿಂಗ್ ಆನ್ ಆ್ಯಂಡ್ ಎವ್ರಿಥಿಂಗ್. ದೇ ಆಲ್ ಲೆಫ್ಟ್, ಓಕೆ. ಆ್ಯಂಡ್ it was just not me who had overheard it. My mom had overheard a little more than what I had heard. Okay. 16th day, I told my mom, 3-4 days ಎಲ್ಲ ಆಯಿತು, ಎಲ್ಲ ಹೊರಟರು, ಎಲ್ಲ ಆಯಿತು. ಐ ಟೋಲ್ಡ್ ಮೈ ಮಾಮ್, ನಾನು ಅಮ್ಮ ಇಬ್ಬರೇ ಇದ್ವಿ ಆ ದಿನ. ಪಪ್ಪಂದು ದೀಪ ಅದೆಷ್ಟೋ ದಿನ ಹಚ್ಚಿಡಬೇಕಾಗಿತ್ತು. ಪಪ್ಪನ ದೀಪದ ಎದುರುಗಡೆ ನಾವು ಕೂತ್ಕೊಂಡಿದ್ವಿ. ಅಲ್ಲೇ ನಾವು ಬೆಡ್ ಹಾಕ್ಬಿಟ್ಟು ಅಲ್ಲೇ ಮಲ್ಕೊತಾ ಇದ್ವಿ. ಪಪ್ಪನ ದೀಪ ಇಡೋ ಕಡೆನೇ ನಾನು ಅಮ್ಮ ಹಗ್ ಮಾಡ್ಕೊಂಡು ಮಲ್ಕೋತಾ ಇದ್ವಿ. ಸೊ ನಾನು ಅಮ್ಮಂಗೆ ಹೇಳಿದೆ, ಅಮ್ಮ, ಐ ವಾಂಟ್ ಟು ಟೇಕ್ ಒನ್ ವೆರಿ ಬೋಲ್ಡ್ ಡಿಸಿಷನ್. ಐ ವಾಂಟ್ ಟು ಆಕ್ಸೆಪ್ಟ್ ವಾಟ್ what has come my way. I think it is the right time for us to update, upgrade and break a lot of stereotypes. ನೀವು ಇಲ್ಲಿ ತನಕ ನೀವು ಯಾರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇದ್ರಿ? ಅವ್ರೇನು ಅನ್ಕೊಂತಾರೆ, ಇವ್ರೇನಂದ್ರು, ಅವ್ರೇನಂದ್ರು. Everybody has moved on. Don't you see that? One set of cousins, one set of relatives want to go have their fish curry meals. The other set of relatives who have moved on their own. ಅಂದರೆ ಎಲ್ಲರೂ ನಮ್ಮ ಸ್ವಂತದವ್ರೆ. ಅದೇ ಯಾರು ಕೊರಗಲ್ಲಮ್ಮ. ನಾನು ನೀನು ಮಾತ್ರ ಕೂತ್ಕೊಂಡು ಅವ್ರೇನಂತಾರೆ ಇವ್ರೇನಂತ ಕೊರ್ಕೊಂಡು ಕೂತ್ಕೋಬೇಕು. ನಡಿ ಹೋಗೋಣ ಬೆಂಗಳೂರು. ನಾನು ಹೇಳಿದೆ, ನನಗೆ ಇವ್ರುಗಳ ಮಧ್ಯೆ ಇರೋಕ್ಕೆ ಇಷ್ಟನೇ ಇಲ್ಲ. ದಯವಿಟ್ಟು ನಾವು ಹೊರಟ್ಬಿಡೋಣ ಬೆಂಗಳೂರಿಗೆ, ಹೊರಟ್ಬಿಡೋಣ. ಅಮ್ಮ ಏನಂದ್ರು ಆ ಮನಸ್ಥಿತಿನಲ್ಲಿ? ಏನೂ ಅಂದಿಲ್ಲ, ಸೈಲೆಂಟ್ ಆಗಿದ್ರು ಅಮ್ಮ. ಏನೂ ಅಂದಿಲ್ಲ, ಅವ್ರೇನೂ ರಿಯಾಕ್ಟೇ ಮಾಡಿಲ್ಲ. ಅದಾದಮೇಲೆ ನೆಕ್ಸ್ಟ್ ದಿನ ಕೆಲವೊಂದು ಅಪ್ಪಂದು ಡೆತ್ ಸರ್ಟಿಫಿಕೇಟ್ ಕಲೆಕ್ಟ್ ಮಾಡೋದು, ಇನ್ನೊಂದು ಮತ್ತೊಂದು, ಆ ಕೆಲಸಗಳೆಲ್ಲ ಅವ್ರು ಬ್ಯುಸಿ ಆದರು. ಬಿಕಾಸ್ ವಿ ಹ್ಯಾಡ್ ಟು ಮೂವ್ ಆನ್ ಆ್ಯಂಡ್ ಎವ್ರಿಥಿಂಗ್ ಆ್ಯಂಡ್ ಲಾಡ್ ಆಫ್ ಲೀಗ್ಯಾಲಿಟಿ ಅದು ಇದು ಎಲ್ಲ ಇರುತ್ತಲ್ವ. ಅವ್ರದ್ದು ಡಾಕ್ಯುಮೆಂಟ್ ಸಿಗ್ನೇಚರ್ ಮಾಡ್ಕೊಳ್ಳೋದು, ಇನ್ನೊಂದು ಮತ್ತೊಂದು, ಆ ಥರದ್ದೆಲ್ಲ ಕೆಲವೊಂದು ಕೆಲಸಗಳು. ಅದ್ರಲ್ಲಿ ಪಾಪ ಅಮ್ಮ ಅವ್ರು ಬ್ಯುಸಿ ಆಗೋಕ್ಕೆ ಶುರುವಾದರು. ಆ್ಯಂಡ್ ನಾನು ಸೂರಿ ಸರ್ಗೆ ಒಂದು ಸ್ವಲ್ಪ ಟೈಮ್ ಕೇಳಿದೆ. ನಾನೀಗ ಸಡನ್ನಾಗಿ ನಾನು ಕರ್ಕೊಂಡು ಬರೋದು, ಇನ್ನೊಂದು ಮತ್ತೊಂದು, ಇಟ್ ವಿಲ್ ಗಿವ್ ಔಟ್ ಅ ಲಾಡ್ ಆಫ್ ಅಂದರೆ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ಸ್ ಟು ಪೀಪಲ್. ಸೊ I've already pitched this idea to my mother. I've told my mom that I'm interested in this film and I want to take it up and everything. Meanwhile, if not as an actor, can I be one of your technicians or maybe can I assist you? ಆ ಆಪ್ಷನ್ನು ನಾನು ಕೇಳಿದೆ ಸರ್ಗೆ. ಐ ವಾಂಟ್ ಟು ಬಿ ಇನ್ ಯೋರ್ ಟೀಮ್, ಐ ವಾಂಟ್ ಟು ಲರ್ನ್ ಸಿನಿಮಾ. ಸೊ ನಾನೇನಾದರೂ ನಿಮ್ಮ ಟೀಮಲ್ಲಿ ಬಿಹೈಂಡ್ ದ ಸ್ಕ್ರೀನ್ ಕೂಡ ಕಲಿಬೋದಾ ಅಂತ ಕೇಳಿದೆ. ಅವ್ರು ಒಂದು ಡೈಲಾಗ್ ಹೇಳಿದರು, ನನ್ನ ಟೀಮಲ್ಲಿ ಗುರು ಅಂತ ಯಾರೂ ಇರೋದಿಲ್ಲ, ಅಲ್ಲಿ ಕೆಲಸ ಮಾಡ್ತಾ ನೋಡ್ತಾ ಕೆಲಸ ಕಲಿಬೇಕು. ನೀನು ನನ್ನ ಟೀಮ್ಗೆ ಬಂದ ಮೇಲೆ ನೀನು ಆ್ಯಕ್ಟರಾಗೇ ಇರ್ತೀಯಾ, ನೀನು ಇನ್ನೂ ಜಾಸ್ತಿ ಅದಕ್ಕಿಂತ ಬಿಯಾಂಡ್ ಏನಾದ್ರು ಕಲಿತೀಯಾ, ಅದು ನಿನ್ನ ಕೈಗಿಲ್ಲಿ ಇರೋದು. ಇಟ್ ಈಸ್ ಲೆಫ್ಟ್ ಟು ಯು, ನೀನು ಹೆಂಗೆ ಇದನ್ನ ಪರ್ಸೀವ್ ಮಾಡ್ತೀಯಾ ಅನ್ನೋದು. ಆ್ಯಂಡ್ ಅದು ನಂಗೆ ತುಂಬ ಸ್ಟ್ರಾಂಗಾಗಿ ಇಂಪ್ಯಾಕ್ಟ್ ಬೀಳ್ತು. ಆ್ಯಂಡ್ ಅದೇ ಡೈಲಾಗು ಟಗರುನಲ್ಲೂ ಯೂಸ್ ಮಾಡಿದ್ದಾರೆ ಅವರು. ಡಾಲಿ ಅನ್ನೋ ಕ್ಯಾರೆಕ್ಟರು ಮತ್ತು ಚಿಟ್ಟೆ ಅನ್ನೋ ಕ್ಯಾರೆಕ್ಟರು ಇವರಿಬ್ರದ್ದು ಕಾನ್ವರ್ಸೇಷನ್ ನಡೆಯುತ್ತೆ. ಯಾರೋ ಒಬ್ಬ ಬಂದುಬಿಟ್ಟು ಕೆಲಸ ಕೇಳ್ತಾನೆ. ಸೊ ಅದರಲ್ಲಿ ಐ ಥಿಂಕ್ ದೇರ್ ಇಸ್ ಒನ್ ಡೈಲಾಗ್ ಸಿಂಗ್, ಇಲ್ಲಿ ಯಾರು ಗುರು ಇಲ್ಲ ಕಣೋ, ಇಲ್ಲೆಲ್ಲ ನೋಡ್ಕೊಂಡು ನೀವೇ ಕೆಲಸ ಕಲಿಬೇಕು. ಇಟ್ ವಾಸ್ ಲೈಕ್ ಇಟ್ ಈಸ್ ಬೇಸಿಕ್ಲಿ ಸಿನಿಮಾದಲ್ಲಿ ಬರೆಯೋ ಡೈಲಾಗ್ಸ್ಗಳು ಅಥವಾ ಏನೇ ಆಗಲಿ, ಲೈಫ್ ನೋಡಿರೋರು ಮಾತ್ರ ಆ ಥರ ಡೈಲಾಗ್ಸ್ಗಳು ಬರೆಯೋಕ್ಕೆ ಸಾಧ್ಯ. ಆ್ಯಂಡ್ ಇಂಡೈರೆಕ್ಟ್ಲಿ ಕೆಲವು ಸತಿ ಹೇಳೋಕ್ಕಾಗದಿರೋ ಸತ್ಯಗಳನ್ನು ಈ ಥರ ಪಂಚಿಂಗ್ ಡೈಲಾಗ್ಸ್ಗಳ ಮೂಲಕ ಬಂದಿರುತ್ತೆ, ವಿಚ್ ಕನೆಕ್ಟ್ಸ್ ಟು ಆಲ್. ಬರೀ ಸಿನಿಮಾದವ್ರಿಗಲ್ಲ, ಈ ಲೈಫಲ್ಲಿ ಈ ಲೈಫ್ಗೂ ಅಪ್ಲೈ ಮಾಡ್ಕೋಬೋದು, ಎಲ್ಲಿಗೆ ಬೇಕಾದ್ರೂ ಅಪ್ಲೈ ಮಾಡ್ಕೋಬೋದು. ನಾನು ಈ ವಿಷಯನ ನಾನು ಸೂರಿ ಸರ್ ಕೇಳಿದ್ರು, ಎಲ್ಲಿ ನಿನ್ನ ಮೈಂಡ್ ಚೇಂಜ್ ಆಯಿತು ಅಂತ. ನಾನು ಹೇಳಿದೆ, ಎಲ್ಲರೂ ದೇ ವರ್ ಆಲ್ ಪ್ಲಾನಿಂಗ್ ದರ್ ನೆಕ್ಸ್ಟ್ ಮೀಲ್, ದಟ್ಸ್ ವೆನ್ ಮೈ ಮೈಂಡ್ ಚೇಂಜ್ ಸರ್. ಐ ಫೆಲ್ ದಟ್ ಇನ್ನೂ ಹೊಡೆದ್ರೆ ಬೆಟ್ಟನೇ ಹೊಡಿಬೇಕು. ನಂದೇನೋ ಒಂದು ಗೋಲ್ ಇದೆ, ನನ್ನ ತಲೆಯಲ್ಲಿ ಏನೋ ಓಡ್ತಾ ಇದೆ, ನಾನೇನೋ ಒಂದು ಮಾಡಬೇಕು ಅಂತ. ಮೇ ಬಿ ನಿಮ್ಮದು ಇಟ್ ಈಸ್ ಗೋಯಿಂಗ್ ಟು ಬಿ ಲೈಕ್ ಒಂದು ಮೆಟ್ಲು, ಲ್ಯಾಡರ್ ಎಗೇನ್. ನಮ್ಮ ತಾಯಿ ಹತ್ರ ಮಾತಾಡಿದ್ದಾರೆ ಸೂರಿ ಸರು. ಸೊ ಆ್ಯಕ್ಚುಲಿ 2 ಕಾಂಟ್ರಾಸ್ಟ್ ಕಾನ್ವರ್ಸೇಷನ್ ಹೇಳ್ತೀನಿ ಕೇಳಿ. ಒಂದು ಟಿಪಿಕಲ್ ಮಂಗಳೂರು ಮದರ್ ಟಾಕಿಂಗ್ ಟು ಸೂರಿ ಸರ್, ಒನ್ ಆಫ್ ದ ರಿನೋನ್ಡ್ ಡಿರೆಕ್ಟರ್ಸ್ ವೇ ಬ್ಯಾಕ್ ದೆನ್ ಬಿಫೋರ್ ಮೈ ಡ್ಯಾಡ್ ಪಾಸ್ಟ್. ಸೂರಿ ಸರು, ನನ್ನನ್ನು ಕರ್ನಾಟಕದಲ್ಲಿ ಸೂರಿ ಅಂತ ಕರೀತಾರೆ, ನಾನು ನಿಮ್ಮ ಮಗಳನ್ನ ಸಿನಿಮಾದಲ್ಲಿ ಕಾಸ್ಟ್ ಮಾಡಬೇಕು ಅಂತಿದ್ದೀನಿ ಅಂತ ಅವ್ರ ಟೋನಲ್ಲಿ ಮಾತಾಡಿದ್ರು. ನಮ್ಮಮ್ಮ ಇದ್ದವ್ರು, ಸರ್
ನಿಮ್ಮನ್ನು ಎಂತ ಸಹ ಕರೀಲಿ ಸರ್, ನಮ್ಮನೇಲಿ ಬಿಡುವುದಿಲ್ಲ ಸರ್ ಅಂತ ನಮ್ಮಮ್ಮ ತುಂಬ ಇನ್ನೋಸೆಂಟಾಗಿ ಒಂದು ಉತ್ತರ ಕೊಟ್ಟರು. ಅಂದರೆ ನಾನು ಹಂಗೆಲ್ಲ ಏನಕ್ಕೆ ಮಾತಾಡ್ತೀಯ ನೀನು, ನನಗೆ ಸಿಕ್ಕಿರೋ ಆಪರ್ಚುನಿಟಿನೂ ಆಮೇಲೆ ಸಿಗಲ್ಲ ಅನ್ನೋ ಥರ ನಾನು ಅಮ್ಮಂಗೆ ಸುಮ್ಮನೆ ನಾನು ಇದು ಮಾಡ್ತಾಯಿದ್ದೀನಿ. ಬಟ್ ದೆನ್ ಐ ಥಿಂಕ್ ನಮ್ಮ ಸಿನಿಮಾದಲ್ಲಿ ಇರೋರಿಗೆ ಮಾತ್ರ ಅದೊಂದು ಈಗೋ, ನನ್ನನ್ನು ಇದಂತ ಬಟ್ ದೆನ್ ಇಫ್ ಯು ಸಿ ದ ನಾರ್ಮಲ್ ಆಡಿಯನ್ಸ್ ಆರ್ ದ ನಾರ್ಮಲ್ ಪೀಪಲ್, ದೇ ಆಲ್ ಪರ್ಸೀವ್ ಯು ಲೈಕ್ ಒಂದು ಆರ್ಟನ್ನು ಕ್ರಿಯೇಟ್ ಮಾಡೋ ಒಂದಿದು. ಆ್ಯಂಡ್ ಮೋರೋವರ್ ಆ ಫೀಲ್ಡಲ್ಲಿ ಪ್ಯಾಷನೇಟ್ ಆಗಿರೋರು ಮಾತ್ರ ನಿಮ್ಮನ್ನು ಗುರ್ತು ಹಿಡಿದು ನೀವು ಇವರು ನೀವು ಅವರು ಅನ್ನೋ ಥರದಲ್ಲಿ ಮಾಡ್ತಾರೆ. ಎಲ್ಲರಿಗೂ ಇದೇ ಫೀಲ್ಡಲ್ಲಿ ಇಂಟ್ರೆಸ್ಟ್ ಇರಬೇಕು ಅಂತ ಏನೂ ಇಲ್ಲ. ದಟ್ ಅಂದರೆ ಒಬ್ರು ಆ್ಯಕ್ಟರ್ಗೆ, ಒಬ್ರು ಡೈರೆಕ್ಟರ್ಗೆ, ಸಿನಿಮಾ ರಂಗದವ್ರಿಗೆ ನೀವು ಕಾಣಿಸೋ ಲೆನ್ಸೇ ಬೇರೆ, ಜನಸಾಮಾನ್ಯರಿಗೆ ಕೆಲವ್ರಿಗೆ ಅಂದರೆ ಸಿನಿಮಾ ಅನ್ನೋ ಥರದಲ್ಲಿ ಏನೋ ಒಂದು ಅಂದರೆ ಆ ಥರದ್ದು ಒಲವು ಅನ್ನೋ ಥರದರು ಇಲ್ದಿರೋರಿಗೆ. ನಮ್ಮ ತಾಯಿಗೆ ಆ ಥರ ಸಿನಿಮಾ ಆ ಥರದ್ದೆಲ್ಲ ಏನೂ ಇರಲಿಲ್ಲ. That is one contrast what my mom spoke and everything. And after that, my mom asked Suri sir only one question: will you protect my daughter? ಸೇಫ್ಟಿ ಹೇಗಿರುತ್ತೆ? ಬಿಕಾಸ್ ನಾವು ಇಲ್ಲಿ ತನಕ ಇಂಡಸ್ಟ್ರಿ ಬಗ್ಗೆ ಕೇಳಿರೋ ವಿಚಾರಗಳು ಎಲ್ಲನೂ ಇಟ್ ಇಸ್ ತುಂಬ ಸ್ಕೇರಿ, ತುಂಬ ಭಯ ಆಗುತ್ತೆ. ಅದು ಮಂಗಳೂರು ಆ್ಯಕ್ಸೆಂಟಲ್ಲಿ ಅವರು ಇದರಲ್ಲಿ ತುಂಬ ಭಯ ಆಗ್ತದೆ ಸರ್ ಇಂಥ ಫೀಲ್ಡಲ್ಲಾದರೆ, ನಮ್ಮ ಮನೇಲಿ ಯಾರೂ ಇಲ್ಲ ಸರ್ ಇದರಲ್ಲಿ ಎಲ್ಲ. ಸೊ ಹೇಗಿರ್ತದೆ ಅವಳಿಗೆ, ನಿಮ್ಮದು ಸೇಫ್ಟಿ ಎಲ್ಲ ಹೇಗಿರ್ತದೆ, ಪ್ರೊಟೆಕ್ಷನ್ ಎಲ್ಲ ಹೇಗಿರ್ತದೆ ಅಂತ ಕೇಳಿದ್ರು ಅಮ್ಮ. ಹೀಗೆ ನಿಮ್ಮಮ್ಮ ಮಾತಾಡೋದು? ಎಸ್. ಸೊ ಸೂರಿ ಸರ್ ಇದ್ದವರು, ನಾವೆಲ್ಲ ಇದ್ದೀವಿ ಆ್ಯಂಡ್ ನೀವು ಇರ್ತೀರಲ್ವಾ ಅಂದರು. ಫಸ್ಟ್ ಅವ್ರು ಹೇಳಿರೋದೆ, ನೀವು ಸೆಟ್ಟಲ್ಲಿ ಇರಬೇಕು ಅವಳ ಜೊತೆಗೆ. ಯಾಕಂದರೆ ನಮ್ಮ ಈ ಕಂಪ್ಲೀಟ್ ಸಿನಿಮಾದಲ್ಲಿ ಇವಳೊಬ್ಬಳೇ ಹೆಣ್ಮಕ್ಳಿರ್ತಾಳೆ. ಸೊ ನೀವು ಜೊತೆಗೆ ಬೇರೆ ಯಾರಾದರೂ ಇದ್ದರೆ ಕಳಿಸಿ ಅಂತ ಅಮ್ಮ ಹೇಳಿದ್ರು. ನನಗಿಲ್ಲಿ ತುಂಬ ಡಾಕ್ಯುಮೆಂಟೇಷನ್ ಅದು ಇದು ಎಲ್ಲ ಇದೆ ಸರ್, ಯಾಕೆಂದರೆ ಈಗಷ್ಟೇ ಅವ್ರದ್ದೆಲ್ಲ ತುಂಬ ಕೆಲಸಗಳಿರ್ತದೆ. ಅವರು ಬ್ಯಾಂಕ್ ಎಂಪ್ಲಾಯ್ ಅಲ್ಲ, ಅವ್ರದ್ದು ತುಂಬ ಕೆಲಸಗಳೆಲ್ಲ ಇರ್ತದೆ. ನಾನು ಬ್ಯಾಂಕಿಗೆಲ್ಲ ಹೋಗಬೇಕಾಗ್ತದೆ ಮಧ್ಯದಲ್ಲಿ, ಅವಳೊಬ್ಬಳೇ ಹೇಗಿರ್ತಾಳೆ ಅನ್ನೋ ಥರದ್ದೆಲ್ಲ ಪ್ರಶ್ನೆಗಳು. ಅದಾದಮೇಲೆ ನನ್ನ ಕಸಿನ್ ಒಬ್ಬಳು ಮೇಘ ಅಂತ ಇದ್ಲು, ಅವಳು BCA ಮಾಡ್ತಾಯಿದ್ಲು ಆ ಟೈಮಲ್ಲಿ. ಅವಳು ಒಂಥರ ಚಿಕ್ಕ ವಯಸ್ಸಿಂದನೂ ನನ್ನ ಫ್ಯಾನ್ ಅನ್ನೋ ಥರ, ಅಕ್ಕ ಅಂದರೆ ಅದೊಂದು ಇರುತ್ತಲ್ಲ ಅವಳಿಗೆ ಬಾಂಧವ್ಯ. ಸೊ ಅವಳು ಹೊರಟುಬಿಟ್ಲು ನನ್ನ ಜೊತೆಗೆ, ನಾನು ಬರ್ತೀನಿ ನಡಿ ಅಂತ. ಸರಿ, ಅವಳು ನಾನು ಬೆಂಗಳೂರು ಬಂದುಬಿಟ್ವಿ. ಸೊ ಅಮ್ಮ ಒಂದು 15 ಡೇಸ್ ಆದಮೇಲೆ ಅಮ್ಮ ಜಾಯ್ನ್ ಆದರು. ಸೊ ಅವಾಗ ನಾನು, ಅಮ್ಮ ಮತ್ತು ಮೇಘ 3 ಜನನೂ ಒಟ್ಟಿಗೆ ಒಂದು ಟ್ರಾವೆಲ್ ಶುರುವಾಯಿತು. ಕೆಂಡಸಂಪಿಗೆ ಅನ್ನೋ ಒಂದು ಸಿನಿಮಾ ಶುರುವಾಯಿತು. ಆ್ಯಂಡ್ ಕೆಂಡಸಂಪಿಗೆಯಲ್ಲಿ ಬೆಸ್ಟ್ ಅಂತ ಅನಿಸಿದ್ದು ಸರ್ ನನ್ನ ಆ ಏಜಲ್ಲಿ ಇದ್ದಿದ್ದು ಇನ್ನೋಸೆನ್ಸು, ಆ ಏಜಲ್ಲಿ ಇದ್ದಿದ್ದು ತುಂಟಿತನ, ಅದನ್ನೆಲ್ಲ ರಿಟೇನ್ ಮಾಡೋಕ್ಕೆ ಶುರು ಮಾಡಿಕೊಂಡ್ರು ಆ ಸಿನಿಮಾದಲ್ಲಿ. ಅಂದರೆ ಹೇಗೆ ಒಂದು ಡೈಲಾಗ್ ಕೊಡೋರು, ಅದಾದಮೇಲೆ ಇದು ನಿನ್ನ ಸ್ಟೈಲಲ್ಲಿ ಹೇಳು ಅನ್ನೋರು. ನೀನು ಹೇಳೋದಾದ್ರೆ ಹೆಂಗೆ ಹೇಳ್ತಿದ್ದೆ, ಎಷ್ಟೋ ಡೈಲಾಗು ಬರೆದಿರೋ ಡೈಲಾಗ್ಗಳು ಬುಕ್ಕಿಶ್ ಆಗಿರೋದ್ರನ್ನೆಲ್ಲ ಅವ್ರು ನನ್ನ ಸ್ಟೈಲಲ್ಲಿ ಹೇಳಿಸೋರು. ಎಸ್ಪೆಷಲಿ ಐ ಥಿಂಕ್ ದೆರ್ ಇಸ್ ಒನ್ ಡೈಲಾಗ್, ಏನೋ ನಿನಗೆ ನನ್ನ ರೆಸ್ಪಾನ್ಸಿಬಿಲಿಟಿ ತೊಗೊಳಕ್ಕೆ ಭಯನಾ ಅಂತ ನಾನು ಕೇಳ್ತೀನಿ. ಅಂದರೆ ಆ ವರ್ಡ್ ಏನಕ್ಕೆ ಅಷ್ಟು ಸ್ಟ್ರಾಂಗಾಗಿ ಎಲ್ಲಿ ಬಂತು ಅಂತ ಹೇಳಿದ್ರೆ, ರೆಸ್ಪಾನ್ಸಿಬಿಲಿಟಿನ. ಆವಾಗಷ್ಟೇ ನಾನು ಒಂದು ರೆಸ್ಪಾನ್ಸಿಬಿಲಿಟಿ ತೊಗೊಂಡಿದ್ದೆ, ಮೇಗಾ ರೆಸ್ಪಾನ್ಸಿಬಿಲಿಟಿ, ನನ್ನ ಕಸಿನ್ ರೆಸ್ಪಾನ್ಸಿಬಿಲಿಟಿ. ಬಿಕಾಸ್ ನಾವು ಐ ಆಮ್ ಆನ್ಸರೇಬಲ್ ಟು ಹರ್ ಪೇರೆಂಟ್ಸ್ ಆಲ್ಸೋ. ಅವಳು ನನ್ನ ನಂಬ್ಕೊಂಡು ಬಂದುಬಿಟ್ಟಿದ್ದಾಳೆ, ಅವಳನ್ನೆಲ್ಲರೂ ಒಂದು ದಳ ಸೇರಿಸ್ಬೇಕು, ಅವಳಿಗೆ ಒಳ್ಳೇದಾಗಬೇಕು. ಚೂರು ಹೆಚ್ಚು ಕಮ್ಮಿ ಆದರೂ ಹೆಣ್ಮಗು ಬೇರೆ, ನಮ್ಮ ತಾಯಿ ಇದು ಅವ್ರು ಯಾವತ್ತೂ ಅವರೇ ನನ್ನ ಜವಾಬ್ದಾರಿ ತೊಗೊಂಡಿದ್ದು. ಪಾಪ ಅವ್ರು ಹೋಗೋ ತನಕನೂ ನನ್ನ ಜವಾಬ್ದಾರಿ ಅವ್ರ ಕೈಲೇ ಇದ್ದಿದ್ದು. ನನ್ನ ಮಗುನೇ ನಮ್ಮ ತಾಯಿಗೆ ಯಾವತ್ತೂ ಎಲ್ಲರಿಗೂ ಅದೇ. ಹೌದು. ಆ್ಯಂಡ್ ಐ ಆಮ್ ಶ್ಯೂರ್ ಯು ವಿಲ್ ರಿಲೇಟ್ ಟು ದಿಸ್ ಆಸ್ ವೆಲ್. ಕೊನೆ ತನಕನೂ ನಾನೇ ಅವ್ರ ಮಗು. ಒಂದು ಸಮಯಕ್ಕೆ ಅವ್ರು ನನ್ನ ಮಗು ಆದರು. ಅಂದರೆ ಚಿಕ್ಕ ವಯಸ್ಸಲ್ಲಿ ಯಾವ ಥರ ಅವ್ರು ನನಗೆ ಡೈಪರ್ ಚೇಂಜ್ ಮಾಡೋದು, ಮತ್ತೊಂದು ನಂದು ಚಿಕ್ಕ ವಯಸ್ಸಲ್ಲಿ ನಮ್ಮದು ಎಲ್ಲ ಅವರೇ ಎಲ್ಲ ತೊಡಿತಾ ಇದ್ದಿದ್ದು, ಅದೆಲ್ಲ ನಾನು ಮಾಡೋಕ್ಕೆ ಶುರು ಮಾಡಿದೆ. ಆವಾಗ ಅಮ್ಮ ಹತ್ರು ತುಂಬ ಆ ಟೈಮಲ್ಲಿ ಅಳ್ತಾಯಿದ್ರು. ಅಂದರೆ ಮಕ್ಕಳದು ಇದನ್ನು ನಾವು ತುಂಬ ಪ್ರೀತಿಯಿಂದ ತೆಗಿತೀವಿ, ದೊಡ್ಡವ್ರದ್ದು ತೆಗಿಬೇಕಂದ್ರೆ ಅದು ಕಷ್ಟ, ಅದು ನೀನು ನನ್ನ ಅಮ್ಮ ಆಗಿದೆಯಾ ಈಗ ಅಂತ ಹೇಳಿ ತುಂಬ ಸತಿ ಅಳೋರು. ನಾನು ಬಂದಿರೋದು ನಿನ್ನ ಒಳಗಿಂದ,
ನಿನಗೇ ವಾಪಸ್ ಕೊಡ್ತಾ ಇದ್ದೀನಿ, ನೀ ನನ್ನ ತಾಯಿ, ನನಗೆ ಜನ್ಮ ಕೊಟ್ಟವಳು. ಸೊ ಐ ಥಿಂಕ್ ಈಗ ಇಬ್ಬರು ಕಣ್ಣಲ್ಲಿ ನೀರಿದೆ, ಐ ನೋ. ಯಾಕಂದರೆ ಇಬ್ಬರು ತಾಯಿನ ಕಳ್ಕೊಂಡಿದ್ದೀವಿ. ಬಟ್ ಐ ಡೋಂಟ್ ನೋ ವಾಟ್ ಟು ಟೆಲ್ ಯು ಮಾನ್ವಿತಾ. ಯಾಕೆಂದರೆ ಸುಮ್ಮನೆ ನಾನು ಇವತ್ತು ಧೈರ್ಯ ತೊಗೊಳ್ಳಿ ಎಲ್ಲ ಹೇಳ್ಬಾರ್ದು, ಯಾಕೆಂದರೆ ಕಳ್ಕೊಂಡಿರೋರಿಗೆ ಗೊತ್ತು ಅದನ್ನು ಹೇಗೆ ಹೆಜ್ಜೆ ಇಡಬೇಕಂತ. ಐ ಡೋಂಟ್ ನೋ, ಯು ವಿಲ್ ನೋ ಹೌ ಟು ಹ್ಯಾಂಡಲ್ ದಿಸ್. ಬಟ್ ಹೌ ಹ್ಯಾವ್ ಯು ಹ್ಯಾಂಡಲ್ಡ್? ಒಂದು ಪೆಟ್ಟಾರೆ ಓಕೆ, ನನ್ನ ಕೇಸಲ್ಲಾದರೂ ಅಟ್ಲೀಸ್ಟ್ ಫಸ್ಟಿಂದ ಅಪ್ಪ ಇರಲಿಲ್ಲ, ಅಮ್ಮ ಹೋದಾಗ ನನಗದು ಎರಡೂ ಹಂಗೆ ಬಂದು ಬಡೀತು. ಬಟ್ ದೇಸೇ ಅಲ್ಲ, the bravest thing that you can do is to keep going when you want to give up ಅಂತ. ಲೈಕ್ ಈಗ ಅಪ್ಪ ಅಮ್ಮ ಎವ್ರಿಥಿಂಗ್ ಒಂದು ಕಡೆ ಅದು ಇದು ಈ ಥರ ಎಲ್ಲ ಆದಾಗ ಹೌ ಹ್ಯಾವ್ ಯು ಹೆಂಗೆ ಅದರಿಂದ ಆಚೆಗೆ ಬಂದಿರಲ್ಲ, ಕೇಳೋದು ತಪ್ಪಾಗತ್ತೆ. ಯಾವ ಥರ ಲೈಫನ್ನು ನೋಡ್ಕೊಂಡು ಮುಂದಕ್ಕೆ ಹೆಜ್ಜೆ ಇಡ್ತಾ ಇದ್ದೀರಾ ಈ ಥರ ಘಟನೆಗಳನ್ನು ಎದುರಿಸಿ ಅಂತ ಕೇಳ್ಬೋದಾ? No. Can I reflect a few thoughts from that journey itself, because you will relate to what I'm saying now. Sure. ನಮ್ಮ ತಾಯಿ ಆ ಪ್ರಶ್ನೆ ಕೇಳಿದಾಗ ಸೂರಿ ಸರ್ಗೆ, ಸೂರಿ ಸರ್ ಒಂದು ತುಂಬ ಜವಾಬ್ದಾರಿ ಇರೋ ಮಾತು ಹೇಳಿದ್ರು. ಅಂದರೆ ನಾವು ಬರೀ ಲಾಂಚ್ ಮಾತ್ರ ಮಾಡಲ್ಲ, ಲಾಂಚ್ ಆಗಿ ಆ ಹುಡುಗಿಗೆ ಒಂದು ಒಳ್ಳೆ ಫ್ಯೂಚರ್ ಸಿಕ್ಕಿ ಅವಳ ದಡ ಸೇರೋ ತನಕ ನಾವೆಲ್ಲ ಇರ್ತೀವಿ ಅನ್ನೋ ಥರದಲ್ಲಿ ಕೆಲವೊಂದು ಪ್ರಾಮಿಸಸ್ಗಳೆಲ್ಲ ನಮ್ಮ ತಾಯಿಗೆ ಮಾಡಿದರು. ಆವಾಗ ನಮ್ಮ ತಾಯಿ ನನಗೊಂದು ಮಾತು ಹೇಳಿದರು, ನೋಡು ಇವತ್ತು ಅವರಿಗೆ ಸಿನಿಮಾ ಆಗಬೇಕಾಗಿದೆ. ಓಕೆ, ಒಂದು ತಾಯಿ ಮಗಳಿಗೆ ಹೇಳೋ ಮಾತು, ಸಿನಿಮಾ ಆಗೋಕ್ಕಾಗಿ ಅವ್ರಿಗೆ ಸಿನಿಮಾ ಆಗಬೇಕು, ನೀನು ಅವ್ರ ಕ್ಯಾರೆಕ್ಟರ್ಗೆ ಅವ್ರ ಸಿನಿಮಾಗೆ ಸೂಟ್ ಆಗ್ತೀಯಾ? ಇವತ್ತು ನಿನ್ನ ಹತ್ರ ಸಿನಿಮಾ ಮಾಡಿಸ್ತಾ ಇದ್ದಾರೆ, ಬಟ್ ಅವ್ರದ್ದು ಎಲ್ಲ ಸಿನಿಮಾಗೂ ನೀನೇ ಹೀರೋನ್ ಆಗೋಕ್ಕೆ ಸಾಧ್ಯ ಇಲ್ಲ, ಅಥವಾ ಅವರೆಲ್ಲ ಪ್ರಾಜೆಕ್ಟಲ್ಲೂ ನಿನ್ನೇ ತೊಗೊತಾರೆ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಇವತ್ತು ಅವರಿಗೆ ದೇ ವಾಂಟ್ ಯು ಇನ್ ದ್ಯಾಟ್ ಫಿಲ್ಮ್, ಹೀ ಸೀಯಿಂಗ್ ದ್ಯಾಟ್ ಕ್ಯಾರೆಕ್ಟರ್ ಇನ್ ಯು, ಅದಕ್ಕೋಸ್ಕರ ಅವರು ಹೇಳ್ತಾರೆ. ಬಟ್ ನೀನು ನಿನ್ನ ಮನಸ್ಸಲ್ಲಿ ಯಾವುದೇ ರೀತಿಯಾದಂತಹ ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್ ಮಾಡ್ಕೋಬೇಡ, ಇಲ್ಯೂಷನಲ್ಲಿ ಇರಬೇಡ ದಟ್ ಇವರೇ ನಿನ್ನ ಮುಂದೆ ಕರ್ಕೊಂಡು ಹೋಗಿ ಎಲ್ಲ ಅವರೇ ಒಂದು ಗಾಡ್ ಫಾದರ್ ಥರ ಇದ್ಬಿಟ್ಟು ಎಲ್ಲನೂ ಮಾಡಿಕೊಡ್ತಾರೆ. ಆ ಎಕ್ಸ್ಪೆಕ್ಟೇಷನಲ್ಲಿ ಇರಲೇಬೇಡ ನೀನು ಅಂತ. ನಾನು ಆಲ್ರೆಡಿ ಮನಸ್ಸಲ್ಲಿ ನಾನು ಪ್ರಿಪೇರ್ ಆಗಿದ್ದೇನೆ. ಐ ನೋ ದೇರ್ ವಿಲ್ ಬಿ ಒನ್ ಪಾಯಿಂಟ್ ವೇರ್ ಈದರ್ ಸರ್ ವುಡ್ ವಾಂಟ್ ಟು ಕೈಂಡ್ ಆಫ್ ಡಿಸ್ಕನೆಕ್ಟ್ ಆರ್ ಐ ವುಡ್ ವಾಂಟ್ ಟು ಡಿಸ್ಕನೆಕ್ಟ್, ಬಿಕಾಸ್ ಇಬ್ಬರೂ ಏರೀಸು, ಇಬ್ಬರೂ ಮೂಡಿಗಳು, ಇಬ್ಬರೂ ನಂಬರ್ 4 ಆ್ಯಂಡ್ ಇಬ್ಬರೂ ಕ್ರಿಯೇಟಿವ್ ಆ್ಯಂಡ್ ಇಬ್ಬರೂ ಸೂಪರ್ ಆ್ಯಂಬಿಷಿಯಸ್ಸು. ಸೊ ನನಗೆ ಡೈಲಾಗ್ಸ್ಗಳು ನನ್ನ ಕೈಲೇ ಹೇಳಿಸಿ ಅಥವಾ ಅವ್ರು ಬರೆದಿರೋ ಡೈಲಾಗ್ಸ್ನ ಮತ್ತೆ ನನ್ನ ವರ್ಷನಲ್ಲಿ ಬರ್ಸೋದು, ನೀನೊಂದು ಬರ್ಕೋ ತೋರಿಸು ಹಿಂಗೆ ಬರೆದಿದ್ಯಾ. ಸೊ ಈ ಥರ ಪ್ರಿಪ್ರೇಷನ್ಗಳು, ಕ್ಯಾಮ್ರಾ ಲೆನ್ಸ್ಗಳೆಲ್ಲ ಹೇಳಿಕೊಟ್ರು. ಅಂದರೆ ಈ ಲೆನ್ಸ್ ಇಟ್ಟರೆ ಅಲ್ಲಿ ಕ್ಯಾಮ್ರಾಮೆನ್ನು ಡೈರೆಕ್ಟ್ರು ಮಾತಾಡ್ಬೇಕಾದ್ರೆ ನಿನಗೆ ಗೊತ್ತಾಗ್ಬಿಡ್ಬೇಕು ನೀನು ಮುಂದೆ ಫ್ಯೂಚರಲ್ಲೂ ದಟ್ ಯಾವ ಲೆನ್ಸ್ ಇಡ್ತಾ ಇದ್ದಾರೆ ಅದಕ್ಕೆ ಕರೆಕ್ಟಾಗಿ ನೀನು ಎಕ್ಸ್ಪ್ರೆಷನ್ ಹೆಂಗಿರಬೇಕು, ಎಷ್ಟಿರಬೇಕು. ಇಲ್ಲಿ ಸ್ವಲ್ಪ ಉದಾಹರಣೆ ಕೊಡೋದಾದರೆ, ಅಂದರೆ ಒಂದು 50mm ಇಡ್ತಾ ಇದ್ದಾರೆ, 80mm ಲೆನ್ಸ್ ಇಡ್ತಾ ಇದ್ದಾರೆ, ಎಷ್ಟು ಆ್ಯಕ್ಟ್ ಮಾಡಬೇಕು. ಏನು 50mm ಅಂದರೆ ಏನು, 80mm ಅಂದರೆ ಆ್ಯಕ್ಟಿಂಗ್ ಲೆನ್ಸಲ್ಲಿ ಏನು? ಒಂದು ಚಿಕ್ಕದಾಗಿ ನಿಮಗೆ ಲೇಮ್ಯಾನ್ ಲ್ಯಾಂಗ್ವೇಜಲ್ಲಿ ಹೇಳಬೇಕು ಅಂತ ಹೇಳಿದ್ರೆ, ಸೊ ಕ್ಲೋಸಪ್ ಅಂತ ಬಂದಾಗ ಐ ವಾಸ್ ಸೇಯಿಂಗ್ 85 ಅಂತ ಹೇಳಿದಾಗ ಟೈಟ್ ಇಡ್ತಾ ಇದ್ದಾರೆ ಅನ್ನೋ ಥರದಲ್ಲಿ ನನಗೆ ಗೊತ್ತಾಗ್ತಾಯಿತ್ತು. ಎಷ್ಟು ಲಿಮಿಟೆಡಾಗಿ ಆ್ಯಕ್ಟ್ ಮಾಡಬೇಕು, ಎಷ್ಟು ಕಮ್ಮಿ ಆ್ಯಕ್ಟ್ ಮಾಡ್ತೀವೋ ಅಷ್ಟು ಕಾಣಿಸ್ತೀವಿ ನಾವು. 85 ಟೈಟಲ್ಲಿ ಎಷ್ಟು ಕಡಿಮೆ ಆ್ಯಕ್ಟೇ ಮಾಡಬಾರ್ದು, ಬರೀ ಕಣ್ಣಲ್ಲಿ ಎಕ್ಸ್ಪ್ರೆಷನ್ ಕೊಟ್ಟರು ನಡೆಯುತ್ತೆ ಅನ್ನೋ ಥರದಲ್ಲಿ. ಈಗ ಮಿಡ್ ಆ್ಯಂಗಲ್ ಇಡ್ತಾ ಇದ್ದಾರೆ, 50 ಇಡ್ತಾ ಇದ್ದಾರೆ ಲೆನ್ಸ್ ಅಂತ ಅಂದ್ಕೊಳ್ಳಿ. ಸೊ ಆವಾಗ ಯು ಹ್ಯಾವ್ ಯುವರ್ ಆ್ಯಂಬಿಯನ್ಸ್ ಆಲ್ಸೋ. ಒಂದು ಸ್ವಲ್ಪ ಬ್ಯಾಕ್ ಡ್ರಾಪಲ್ಲೂ ಲೀಕೇಜ್ ಇರುತ್ತೆ, ಇಷ್ಟು ಕಾಣಿಸ್ತಾ ಇರುತ್ತೆ, ಶಾರ್ಟು ಅಂದಾಗ ಕೈ ಇರುತ್ತೆ, ಬಾಡಿ ಲ್ಯಾಂಗ್ವೇಜು ಎಲ್ಲ ಮ್ಯಾಟರ್ ಆಗುತ್ತೆ. ಅದಾದಮೇಲೆ ವೈಡ್ ಆ್ಯಂಗಲಲ್ಲಿ ನೀವು ABCD ಡೈಲಾಗ್ ಹೇಳ್ದ ನೀವಂತ ವೆಲ್ ವರ್ಸ್ಟ್ ಆ್ಯಕ್ಟರ್ ಆಗಿ ನೀವಿದ್ದಾಗ ನೀವು ಡೈಲಾಗ್ ಮಿಸ್ ಆದರೂ ಏನಾದ್ರೂ ಕವರಪ್ ಮಾಡ್ಕೋಬೋದು ಕ್ಲೋಸಪ್ಪಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಕಟ್ ಆಗುತ್ತೆ. ಹೌದು. ಅದಾದಮೇಲೆ ಸಜೆಷನ್ ಶಾರ್ಟಲ್ಲಿ ಯಾರಾದರೂ ಒಬ್ಬರಿದ್ದಾಗ ಅವ್ರಿಗೆ ಯಾವ ಥರ ಸಪೋರ್ಟ್ ಮಾಡಬೇಕು ಅಂದರೆ ಆಡಿಯನ್ಸ್ ಲ್ಯಾಂಗ್ವೇಜ್ಗೆ ಸಜೆಷನ್. ಅಂದರೆ ಈಗ ಕ್ಯಾಮ್ರಾ ಇಲ್ಲಿದೆ ಅಂದರೆ ಎದುರುಗಡೆ ನೀವಿದ್ದೀರಾ, ಇವಾಗ ನಿಮ್ಮ ಸಜೆಷನಲ್ಲಿ ನಾನಿದ್ದೀನಿ, ನನ್ನ ಬೆನ್ ಮಾತ್ರ ಕ್ಯಾಮ್ರಾ ಕಾಣ್ತಾ ಇದೆ, ನಾನು ಕ್ಯಾಮ್ರಾದಲ್ಲಿಲ್ಲ, ಸೊ ದಟ್ ಇಸ್ ಸಜೆಷನ್. ಯಾ ಓಕೆ. ಸೊ
ನಾಟ್ ನೆಸೆಸರಿಲಿ ದಟ್ ಯು ಹ್ಯಾವ್ ಟು ಆ್ಯಕ್ಟ್, ಬಟ್ if you are a very good co-star, you will definitely help your co-star to emote better if you are acting even in the suggestion shot. So That is exactly what Shivanna used to do. I'm really grateful for him. Even Anant Nag sir also. I would want to share that experience later. I mean, you can ಇಲ್ಲೇ ಹೇಳ್ಬೋದು, you can continue. Yes. ಅಂದರೆ what happened? ಸೊ ಶಿವಣ್ಣ ಆಗಲಿ ಅನಂತ್ ನಾಗ್ ಸರ್ ಆಗಲಿ, ಓಕೆ, ಸೊ ಈಗಿನ ಆ್ಯಕ್ಟರ್ಸ್ಗಳಿಗೆ ಸಜೆಷನ್ ಶಾಟ್ ಅಂತ ಹೇಳಿದ ತಕ್ಷಣ ಫೇಸಸ್ಗಳು ಮಾಡೋದಕ್ಕೆ ತುಂಬ ಜನ ಇದ್ದಾರೆ ಆ ಥರ. ಅಷ್ಟೊಂದು ಡೆಡಿಕೇಟೆಡ್ ಆಗಿ ದೇ ಓಂಟ್ ಫೋಕಸ್, ಅಂದರೆ ಬೇರೆಯವ್ರದ್ದು ಕೂಡ ಶಾರ್ಟ್ ಚೆನ್ನಾಗಿ ಬರಲಿ ಅನ್ನೋ ಥರದಲ್ಲಿ ಅಷ್ಟೊಂದೆಲ್ಲ ಸೆಲ್ಫ್ಲೆಸ್ ಆಗಿ ಇರೋ ಆ್ಯಕ್ಟರ್ಸ್ಗಳು ತುಂಬ ಕಡಿಮೆ. ಅಂಥದ್ರಲ್ಲಿ ಅನಂತ್ ನಾಗ್ ಸರು ನನ್ನ ಜೊತೆ ಡೈಲಾಗ್ನ ಒಂದು 20 ಸತಿ ಮಾನಿಟರ್ ಮಾಡಿ, ಅಷ್ಟಲ್ಲದೆ ಅವರು ಮಾನಿಟರ್ ಮಾಡಿಕೊಂಡು, ನಾನೇನಾದರೂ ಅವ್ರಿಗಿಂತ ಡೈಲಾಗ್ ಸ್ವಲ್ಪ ಚೆನ್ನಾಗಿ ಹೇಳಿದ್ರು ಅವ್ರಿಗೊಂದು ಕಾಂಪಿಟೇಷನ್ ಅವ್ರಿಗೆ, ಇನ್ನು ನಾನು ನೋಡ್ಕೋತೀನಿ ನೋಡು ನಿನ್ನ ಅಂತ. ಆಮೇಲೆ ಅಷ್ಟು ಎಪ್ರಿಸಿಯೇಷನ್ ಕೂಡ ಕೊಡೋರು. ಒಂದು ಅನಂತ್ ಸರ್ ಜೊತೆಗೆ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಸಿನಿಮಾದಲ್ಲಿ ನಾನು ಕೆಲಸ ಮಾಡಿರೋ ಒಂದು ಅನುಭವಗಳು. ನಾಗತಿಹಳ್ಳಿ. ಎಸ್, ಐ ಥಿಂಕ್ ಒಂದು 15 to 18 days ಶೂಟ್ ಮಾಡಿದ್ದೀವಿ ಅನಂತ್ ಸರ್ ಜೊತೆಗೆ. ಆ್ಯಂಡ್ ಶಿವಣ್ಣ ಆಲ್ಸೋ, ಸೀರಿಯಸ್ಲಿ ಶಿವಣ್ಣ ಇಸ್ ಅಮೇಝಿಂಗ್. ಓಕೆ, ನೀವು ಒಂದು RGV ಅವ್ರದ್ದು ಒಂದು ರಿವ್ಯೂನಲ್ಲಿ, ಅಂದರೆ ಅವ್ರು ಬಂದಾಗ ಕೊಟ್ಟಿರೋ ರಿವ್ಯೂನಲ್ಲಿ ಅವ್ರು ಒಂದು ತುಂಬ ಚೆನ್ನಾಗಿರೋ ಮಾತು ಹೇಳ್ತಾರೆ ಶಿವಣ್ಣ ಬಗ್ಗೆ. ಶಿವಣ್ಣ ಅವರು ಬೇರೆ ಆ್ಯಕ್ಟರ್ಸ್ಗಳಿಗೆ ಆ್ಯಕ್ಟ್ ಮಾಡುವಂಥ ಸ್ಪೇಸ್ ಕೊಟ್ಟಿದ್ದಾರೆ ಈ ಸಿನಿಮಾದಲ್ಲಿ. ಏನು ಹಂಗಂದ್ರೆ? ಟು ಗಿವ್ ದಟ್ ಲಿಬರ್ಟಿ ಬೈ ನಾಟ್ ಬೀಯಿಂಗ್ ಸೋ ಡಾಮಿನೇಟಿಂಗ್ ಆ್ಯಂಡ್ ಗಿವಿಂಗ್ ದ ಅದರ್ ಆ್ಯಕ್ಟರ್ ದ ಸ್ಪೇಸ್ ಟು ಆ್ಯಕ್ಟ್. ವಾಟ್ ಇಸ್ ಡಾಮಿನೇಟಿಂಗ್ ಅಂದರೆ? ವಿವ್ ಹರ್ಡ್ ಕೆಲವುದು ಸೀನ್ ಕಟ್ ಮಾಡಿಸ್ತಾರೆ. ಅದಾದಮೇಲೆ ಅವ್ರದ್ದೇ ಡೈಲಾಗ್ ಇರುತ್ತೆ, ನಮ್ಮದು ಸಜೆಷನಲ್ಲಿ ಅವ್ರು ಇರ್ತಾರೆ, ಬಟ್ ಅವ್ರದ್ದೇ ಶಾರ್ಟ್ ಹಾಕ್ಸ್ಕೋತಾರೆ. ಈ ಥರದಲ್ಲೂ ಕೆಲವ್ರು ಇದ್ದಾರೆ. ಓಕೆ, ಬಟ್ ಶಿವಣ್ಣ ವಾಸ್ ಸೋ ಸೆಲ್ಫ್ಲೆಸ್ ಇನ್ ದ ಸಿನಿಮಾ. ಟಗರುಲಿ ತುಂಬ ಸೆಲ್ಫ್ಲೆಸ್ ಆಗಿ, ನನಗೆ ಎಲ್ಲರೂ ಈ ಸಿನಿಮಾದಲ್ಲಿ ಯಾರ್ಯಾರಿಗೆ ಫೇಮ್ ಬಂದಿದೆ ಎಲ್ಲರೂ ದೇ ಆರ್ ಆಲ್ ಗ್ರೇಟ್ಫುಲ್ ಟು ಶಿವಣ್ಣ. And they have to be grateful to Shivanna. ಅಂದರೆ ಎನಿ ಸೀನ್ ದಟ್ ಯು ರಿಮೆಂಬರ್ ಫ್ರೆಶ್ ಆಗಿ ಇದೆಲ್ಲದಕ್ಕೂ ಮ್ಯಾಚ್ ಆಗೋ ಥರ? ತುಂಬ ಇದೆ. ಈ ಎಂಟೈರ್ ಸಿನಿಮಾನೇ ಹಾಗೆ ರಶ್ಮಿ ಅವರೇ. ನಂದೊಂದು ಸ್ಟಾರ್ಟಿಂಗಲ್ಲಿ ಫುಲ್ ಹೋಲ್ಡ್ ಆನ್ ಆ ಫೇಸ್ ಎಲ್ಲ ಅವರಿಗೆ ಲೈಕ್ ಟಕ್ಕರ್ ಕೊಟ್ಕೊಂಡು ಚುಡಾಯಿಸ್ಕೊಂಡು, ವಿಚ್ ಇಸ್ ಯೂಶಲಿ ಎಕ್ಸ್ಪೆಕ್ಟೆಡ್ ಔಟ್ ಆಫ್ ಅ ಕ್ವಿಂಟೆಸೆನ್ಷಿಯಲ್ ಹೀರೋ. ಯು ವರ್ ಓವರ್ ಪವರಿಂಗ್ ಥ್ರೂ ದ ಕ್ಯಾರೆಕ್ಟರ್ ಇನಿಷಿಯಲಿ ಅಲ್ವಾ? ಅಂದರೆ ಒಂದು ಟ್ರ್ಯಾಕ್ ಅದು ಹೋಗ್ತಾ ಇದೆ. ಸೊ ಇದೆಲ್ಲ ಡಿಸ್ಕಷನ್ಸ್ಗಳಾಗ್ತಾ ಇತ್ತಾ? ಅಂದರೆ ಈ ಕೆಂಡಸಂಪಿಗೆ ಆಗಿದ್ದೇ ಬೇರೆ ಥರ. ನಿಮ್ಗೆ ಗೊತ್ತಾಯಿತು ಈಗ ಹೇಗಾಯಿತು, ಒಂದು ಪ್ರಾಸೆಸ್ ಏನಾಯಿತು, ಒಂದು ಬೌಂಡ್ ಸ್ಕ್ರಿಪ್ಟ್ ಥರ ಇತ್ತು ಅವ್ರ ಹತ್ರ. ಅಂದರೆ ಸುರೇಂದ್ರನಾಥ್ ಸರ್ ಆಗಲಿ, ರಾಜೇಶ್ ಅಣ್ಣ ಆಗಲಿ, ಅವರ ಒಂದು ಟೀಮ್ ಅವರು ಒಂದು ಬೌಂಡ್ ಸ್ಕ್ರಿಪ್ಟ್ ಅಂತ ಮಾಡ್ಕೊಂಡಿದ್ರು. ಕತೆ ಆಲ್ರೆಡಿ ಅವ್ರಿಗೇನು ಅಂತ ಗೊತ್ತಿತ್ತು, ಕ್ಲಾರಿಟಿ ಇತ್ತು. ಸೊ ಸಿನಿಮಾ ಅಂದರೆ ಕೆಂಡಸಂಪಿಗೆ, ಮೇಕಿಂಗ್ ಅಂದರೆ ಕೆಂಡಸಂಪಿಗೆ. ಅಂದರೆ ನನ್ನ ಪ್ರಕಾರ ಒಂದು ಬೌಂಡ್ ಸ್ಕ್ರಿಪ್ಟ್ ಅಂತ ಇರುತ್ತೆ, ಆ ಸ್ಕ್ರಿಪ್ಟ್ ವೈಸೇ ಎಲ್ಲ ಹೋಗುತ್ತೆ ಅನ್ನೋ ಥರದಲ್ಲಿ. ಓಕೆ, ಸೊ ಟಗರು ಹೆಂಗಾಯಿತು ಅಂತ ನಾನು ನಿಮಗೆ ಹೇಳ್ತೀನಿ. ಸೊ ಆವಾಗ ನಿಮಗೆ ರಿಲೇಟ್ ಆಗುತ್ತೆ, ನಾನು ಯಾಕೆ ಶಿವಣ್ಣನ ಇಷ್ಟು ಹೊಗಳ್ತಾ ಇದ್ದೀನಿ ಅನ್ನೋ ಥರದಲ್ಲಿ. ಆ್ಯಂಡ್ ಇಟ್ ಇಸ್ ನಾಟ್ ಲೈಕ್ ಸುಮ್ಮನೆ ಹೊಗಳಬೇಕು ಅಂತ ಹೊಗಳ್ತಿಲ್ಲ. ಒಂದು ಲೆಜೆಂಡ್ ಯಾಕೆ ಲೆಜೆಂಡ್ ಅಂತ ಕರೆಸ್ಕೋತಾರೆ ಅನ್ನೋ ಒಂದಕ್ಕೆ. ಸುಮ್ಮನೆ ಯಾರೂ ಲೆಜೆಂಡ್ ಆಗಲ್ಲ.